ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ಮಹಿಮೆಯಾದ ದೇವರು, ಇದುವರೆಗೂ ಸ್ತುತಿ ಸ್ತೋತ್ರಗಳನ್ನು ನೀವು ಅಂಗೀಕರಿಸಿದ್ದೀರಾ. ಈಗ ನೀವು ನಮ್ಮೊಂದಿಗೆ ಮಾತನಾಡುವಂಥ ಸಮಯ. ನೀವು ಮಾತನಾಡಿ ದೇವರೇ, ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ. ಹಲ್ಲೆಲೂಯಾ. ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯ 6ರಿಂದ 8ನೇ ವಾಕ್ಯದಲ್ಲಿ ದೇವರು ಮೋಶೆ ಕುರಿತಾಗಿ ಒಂದು ಸಾಕ್ಷಿಯನ್ನು ಕೊಡುತ್ತಾರೆ. ಇದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಸತ್ಯವೇದ ಭಾಗ. ನಿರ್ದಿಷ್ಟವಾಗಿ ಆ ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ, ನನ್ನ ಸೇವಕನಾದ ಮೋಶೆ ಅಂಥವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಸಾಮಾನ್ಯವಾಗಿ ನಾವು ನಮ್ಮ ಮನೆಯಲ್ಲಿ ದೇವರು ಇರಬೇಕೆಂಬುದಾಗಿ ನೆನೆಸುತ್ತೇವೆ ಅಲ್ವಾ? ಕ್ರೈಸ್ಟ್ ಇಸ್ ದ ಹೆಡ್ ಆಫ್ ದಿಸ್ ಹೌಸ್ ಎಂಬುದಾಗಿ ಆ ರೀತಿ ಹಾಕಿರುತ್ತಾರೆ. ನಮ್ಮ ಮನೆಯಲ್ಲಿ ದೇವರು ಇರಬೇಕೆಂಬುದಾಗಿ ನಾವು ನೆನೆಸುತ್ತೇವೆ. ಇನ್ನೊಂದು ವಿಷಯ, ನಮ್ಮ ಮನೆಗಳಲ್ಲಿ ನಾವು ನಂಬಿಗಸ್ತರಾಗಿರುತ್ತೇವೆ, ಅದರಲ್ಲಿ ಸಂದೇಹವಿಲ್ಲ. ಅನೇಕ ಸಮಯದಲ್ಲಿ ನಾವು ನಮ್ಮೊಂದಿಗೆ ಪಳಗುವವರು ಹಾಗೆ ಇರಬೇಕೆಂದು ಬಯಸುತ್ತೇವೆ. ಅದು ನಮ್ಮ ಮನೆಯಲ್ಲಿ ದೇವರು ಇದ್ದಾರೆ, ಅವರು ನಮಗೆ ನಂಬಿಗಸ್ತರಾಗಿದ್ದಾರೆ, ಅವರು ನಮಗೆ ಸಹಾಯ ಮಾಡುತ್ತಾರೆ, ಎಲ್ಲ ಇದೆ. ನಾವು ಸಾಕ್ಷಿ ಕೊಡುತ್ತೇವೆ. ಏನು ಸಾಕ್ಷಿ ಕೊಡುತ್ತೇವೆ? ದೇವರು ನಮಗೆ ಇಂತಹ ಅದ್ಭುತವನ್ನು ಮಾಡಿದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು ಎಂಬುದಾಗಿ ದೇವರ ಕುರಿತಾಗಿ ಅನೇಕ ಸಾಕ್ಷಿಯನ್ನು ಕೊಡುತ್ತೇವೆ. ನಮ್ಮೆಲ್ಲರಲ್ಲೂ ಕೂಡ ದೇವರ ಕುರಿತಾದಂತಹ ಸಾಕ್ಷಿ ಇದೆ. ಒಬ್ಬರನ್ನು ಕೂಡ ಹೊರತುಪಡಿಸದೆ ನಾವೆಲ್ಲರೂ ಕೂಡ ದೇವರ ಕುರಿತಾಗಿ ಸಾಕ್ಷಿ ಕೊಡುತ್ತೇವೆ, ದೇವರು ಇಂತಹ ಕಾರ್ಯಗಳನ್ನು ಮಾಡಿದರು ಎಂಬುದಾಗಿ. ಆದರೆ ಇದು ಬೇರೆ ಒಂದು ಸಾಕ್ಷಿ. ಇದೇನೆಂಬುದಾಗಿ ಕೇಳುವುದಾದರೆ, ಕರ್ತನು ಒಬ್ಬರ ಕುರಿತಾಗಿ ಸಾಕ್ಷಿ ಕೊಡುತ್ತಿದ್ದಾರೆ. ಕರ್ತನು ಕೂಡ ಕೊಡುವಂಥ ಸಾಕ್ಷಿಯಲ್ಲಿ ಅನೇಕ ಇದೆ. ಏನಿದೆ ಎಂದು ಕೇಳುವುದಾದರೆ, ಉದಾಹರಣೆಗೆ ದಾವೀದನ ಕುರಿತಾಗಿ ಸಾಕ್ಷಿ ಕೊಡುತ್ತಾರೆ, ಅವನು ನನಗೆ ಒಪ್ಪುವ ಮನುಷ್ಯನಾಗಿದ್ದಾನೆ. ದಾನಿಯೇಲನ ಕುರಿತಾಗಿ ಸಾಕ್ಷಿ ಕೊಡುತ್ತಾರೆ, ನನ್ನ ಪ್ರಿಯ ಪುರುಷನಾಗಿರುವಂತಹ ದಾನಿಯೇಲನೇ. ದೇವರು ಅನೇಕರ ಕುರಿತಾಗಿ ಸಾಕ್ಷಿಯನ್ನು ಕೊಡುತ್ತಾರೆ. ಆದರೆ ಈ ಸಾಕ್ಷಿಯಲ್ಲಿ ಒಂದು ಡಿಫರೆನ್ಸ್ ಇದೆ, ಒಂದು ವ್ಯತ್ಯಾಸ ಇದೆ. ಏನೆಂದರೆ, ನನ್ನ ಸೇವಕನಾದ ಮೋಶೆಯು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಾನೆ ಎಂಬುದು. ಈ ಮನೆಯಲ್ಲೆಲ್ಲ ನಂಬಿಗಸ್ತನು ಎನ್ನುವುದರ ಕುರಿತಾಗಿ ಈ ಸಂದೇಶದಲ್ಲಿ ನಂತರವಾಗಿ ನಾವು ನೋಡೋಣ. ಆದರೆ ಅದಕ್ಕೂ ಮುಂಚಿತವಾಗಿ ಇದರ ಬ್ಯಾಕ್ಗ್ರೌಂಡ್ ಅನ್ನು ನಾವು ಸ್ವಲ್ಪ ನೋಡಬೇಕಾಗಿದೆ. ದೇವರು ಯಾಕೆ ಇಂತಹ ಸಾಕ್ಷಿಯನ್ನು ಕೊಡುತ್ತಿದ್ದಾರೆ ಎಂಬುದಾಗಿ. ಈ ಸಂಭವವನ್ನು ನೋಡುವುದಾದರೆ, ಇದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಭವ. ಏನೆಂಬುದಾಗಿ ಕೇಳುವುದಾದರೆ, ಆರೋನನು ಹಾಗೂ ಮಿರಿಯಾಮಳು ಮೋಶೆ ವಿರುದ್ಧವಾಗಿ ಮಾತನಾಡುತ್ತಾರೆ. ಅದರಲ್ಲಿ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಬಹಳ ಇಂಪಾರ್ಟೆಂಟ್, ಅದೇ ಬಹಳ ಮುಖ್ಯ. ಕರ್ತನು ಸತ್ಯವೇದದಲ್ಲಿ ಒಂದು ವಿಷಯವನ್ನು ಕೊಡುತ್ತಾರೆ ಅಂದರೆ ಅದರಲ್ಲಿ ದೇವರ ಮಹತ್ವ ಇರುತ್ತದೆ, ಅಥವಾ ನಾವು ತಿಳಿದುಕೊಳ್ಳಬೇಕಾದ ವಿಷಯ ಇರುತ್ತದೆ, ಅಥವಾ ನಾವು ಅದರ ಪ್ರಕಾರ ಜೀವಿಸಬೇಕೆಂದು ಇರುತ್ತದೆ. ಯಾವುದೋ ಒಂದು ಉದ್ದೇಶಕ್ಕಾಗಿ ಇರುತ್ತದೆ. ಏನೋ ಕಥೆಯಾಗಿಯೂ ಸುಮ್ಮನೆ ಓದಬೇಕೆಂಬುದಾಗಿ ದೇವರು ಕೊಟ್ಟಿಲ್ಲ. ಅದರ ಹಿಂದೆ ದೇವರ ಬಹಳ ಮುಖ್ಯವಾದಂತಹ ಉದ್ದೇಶ ಇದೆ. ಈಗ ಇದರ ಬ್ಯಾಕ್ಗ್ರೌಂಡ್ ಅನ್ನು ಸ್ವಲ್ಪ ನಾವು ನೋಡಲಿದ್ದೇವೆ. ಈಗ ಆರೋನನು ಹಾಗೂ ಮಿರಿಯಾಮಳು ಮೋಶೆ ವಿರುದ್ಧವಾಗಿ ಮಾತನಾಡುತ್ತಾರೆ. ಯಾತಕ್ಕಾಗಿ ಮಾತನಾಡುತ್ತಾರೆ, ಯಾವ ವಿಷಯಕ್ಕೋಸ್ಕರವಾಗಿ ಮಾತನಾಡುತ್ತಿದ್ದಾರೆ ಎನ್ನುವಂಥದ್ದೇ ಮುಖ್ಯ. ಆ 12ನೇ ಅಧ್ಯಾಯದ 1ನೇ ವಾಕ್ಯ ಓದಿರಿ. ಅರಣ್ಯಕಾಂಡ 12ನೇ ಅಧ್ಯಾಯದ 1ನೇ ವಾಕ್ಯ. ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ಅದರ ನಿಮಿತ್ತ ಮಿರಿಯಾಮಳು ಆರೋನನು ಅವನಿಗೆ ವಿರುದ್ಧವಾಗಿ ಮಾತಾಡುವವರಾಗಿ, ಈಗ ಈ ಸ್ತ್ರೀಯ ನಿಮಿತ್ತವಾಗಿ ಯಾಕೆ ಅವನ ವಿರುದ್ಧವಾಗಿ ಇವರು ಮಾತನಾಡಿದರು? ಇದು ಒಂದು ಅಧ್ಯಯನದ ಹಾಗೆ ಇರುತ್ತದೆ. ಹಾಗೆ ಗಮನಿಸುತ್ತಾ ಬನ್ನಿ. ಈ ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ವಿವಾಹವಾಗಿದ್ದರಿಂದ ಎಂಬುದಾಗಿ ಇದೆ. ಅನೇಕರ ಅಭಿಪ್ರಾಯ ಅದೇನೆಂದರೆ ಮೋಶೆಯು ಸೆಕೆಂಡ್ ಮ್ಯಾರೇಜ್ ಮಾಡಿಕೊಂಡಿದ್ದಾರೆ ಎಂಬುದಾಗಿ ಅನೇಕರ ಅಭಿಪ್ರಾಯ. ಅದೇನೆಂದರೆ ಈಗಾಗಲೇ ಅವರಿಗೆ ಒಬ್ಬ ಹೆಂಡತಿ ಇದ್ದಾರೆ. ಯಾರಿದ್ದಾರೆ? ಮೋಶೆ ಹೆಂಡತಿ ಹೆಸರು ನೆನಪಿದೆಯಾ? ಒಳ್ಳೇದಾಯ್ತು. ಅವತ್ತು ನಾನು ಒಬ್ಬರ ಹತ್ರ ಕೇಳಿದಾಗ ಮಿಸಸ್ ಮೋಶೆ ಅಂತ ಹೇಳಿದ್ರು. ಸರಿ, ಈಸಿಯಾದ ವರ್ಡ್ ಅಲ್ವಾ, ಕೆಲಸ ಮುಗಿಯಿತು. ಆಕೆ ಹೆಸರೇನು? ಚೆಫೋರಳು. ಚೆಫೋರಳು ಯಾವ ಊರಿನವಳು? ಮಿದ್ಯಾನ್ ದೇಶಕ್ಕೆ ಸೇರಿದವಳು ಎಂಬುದಾಗಿ ಇದೆ. ಈಗ ಇಲ್ಲಿ ಏನ್ ಸಮಸ್ಯೆ ಎಂದು ಕೇಳುವುದಾದರೆ, ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಆದರು ಎಂಬುದಾಗಿ. ಅನೇಕರ ಅಭಿಪ್ರಾಯ ಏನಂದ್ರೆ ಮೋಶೆ 2ನೇ ಮ್ಯಾರೇಜ್ ಆದರು ಎಂಬುದಾಗಿ. ಅದು ಸತ್ಯವಾ ಎಂಬುದಾಗಿ ಅದರ ಕುರಿತಾಗಿ ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯಾಕಂದ್ರೆ ನಿಮಗೂ ಕೂಡ ಅನೇಕ ಸಮಯದಲ್ಲಿ ಅನೇಕರು ಅಂದುಕೊಂಡಿದ್ದಾರೆ ಮೋಶೆ ಸೆಕೆಂಡ್ ಮ್ಯಾರೇಜ್ ಆಗಿದ್ದಾರೆ. ಯಾಕಂದ್ರೆ ಮೊದಲನೇ ಹೆಂಡತಿ ಹೆಸರು ಚೆಫೋರಳು ಮಿದ್ಯಾನ್ ದೇಶಕ್ಕೆ ಸೇರಿದವಳು ಎಂಬುದಾಗಿ ಇದೆ. ಅವರು ನಿಜವಾಗಿಯೂ 2ನೇ ಮ್ಯಾರೇಜ್ ಆದ್ರ ಅಂದ್ರೆ ಇಲ್ಲ, 2ನೇ ಮ್ಯಾರೇಜ್ ಆಗ್ಲಿಲ್ಲ. ಇದಕ್ಕೆ ಇನ್ನೊಂದು ಅರ್ಥವನ್ನು ಕೂಡ ಒಬ್ಬರು ಕೊಡುತ್ತಾರೆ. ಯಾರಂದ್ರೆ ಫ್ಲೇವಿಯಸ್ ಜೋಸೆಫಸ್ ಎಂಬುದಾಗಿ ಒಬ್ಬ ಆರ್ಕಿಯಾಲಜಿಸ್ಟ್ ಇದ್ದಾರೆ. ಆರ್ಕಿಯಾಲಜಿಸ್ಟ್ ಅಂದ್ರೆ ಭೂಗೋಳ ತಜ್ಞರು. ಅವರೇ ಫಾದರ್ ಆಫ್ ಆರ್ಕಿಯಾಲಜಿ ಅಂತ ಹೇಳುತ್ತಾರೆ. ಆರ್ಕಿಯಾಲಜಿಯಲ್ಲಿ ಅವರೇ ಆರಂಭದಲ್ಲಿ ಇದ್ದಂಥವ್ರು. ಇವರು ಯಾರೆಂಬುದಾಗಿ ಕೇಳುವುದಾದರೆ, ಯೇಸು ಸ್ವಾಮಿಯ ನಂತರ ಕ್ರಿಸ್ತಶಕ 40ರಲ್ಲಿದ್ದವರು, ಯಹೂದ್ಯರು, ಇಸ್ರಾಯೇಲಲ್ಲೇ ಇದ್ದಂಥವರು. ಆದ್ದರಿಂದ ಇವರ ಕುರಿತಾಗಿ ಹೇಳುತ್ತಾರೆ.
ಆ ರೀತಿಯಾಗಿ ಹೇಳುವಾಗ ಈ ಫಾದರ್ ಆಫ್ ಆರ್ಕಿಯಾಲಜಿ ಆಗಿರುವಂತ ಫ್ಲೇವಿಯಸ್ ಜೋಸೆಫಸ್ ಅವರ ಬುಕ್ಕಲ್ಲಿ ಅವ್ರು ಏನೆಂಬುದಾಗಿ ಬರೆಯುತ್ತಾರೆ ಅಂದ್ರೆ, ಆ ಮಿದ್ಯಾನ್ಯರು ಹೋಗಿ ಐಥಿಯೋಪಿಯಾದಲ್ಲಿ ಒಂದು ಯುದ್ಧವನ್ನು ಮಾಡುವಾಗ ಅಲ್ಲಿದ್ದಂತಹ ಸ್ತ್ರೀಯರನ್ನೆಲ್ಲ ಅವ್ರು ಹಿಡಿದುಕೊಂಡು ಬಂದ್ರು. ಅಲ್ಲಿಂದ ಬಂದಂತಹ ಈ ಸ್ತ್ರೀನೇ ಆ ಈ ಚೆಫೋರಾಳ ಎಂಬುದಾಗಿ ಹೇಳಿ ಅವ್ರು ಹೇಳುತ್ತಾರೆ. ಇದು ಸತ್ಯನಾ ಅಂದ್ರೆ ಅದಕ್ಕೂ ಅವಕಾಶ ಇಲ್ಲ. ಯಾಕಂದ್ರೆ ಈ ಫ್ಲೇವಿಯಸ್ ಜೋಸೆಫ್ ಅವರು ಹೆಚ್ಚು ಕಮ್ಮಿ 2000 ವರ್ಷಗಳಾದ ನಂತರ ಇದ್ದಾರೆ, ಮೋಶೆ ಆದ ನಂತರ. ಅದು ಸತ್ಯವ ಎಂಬುದಾಗಿ ಹೇಳುವುದಕ್ಕೂ ಕೂಡ ಇಲ್ಲ. ಸೊ ಇಲ್ಲಿ ಮೋಶೆ 2ನೇ ಮದುವೆ ಆದ್ರ ಏನಾದ್ರು ಎಂಬುದಾಗಿ ನೋಡುವಾಗ ಆ ವಾಕ್ಯಕ್ಕೆ ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ಓದಿರಿ. ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯ 1ನೇ ವಾಕ್ಯ ಓದಿರಿ. ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ಅವರ ನಿಮಿತ್ತ ಮಿರಿಯಾಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತಾಡುವವರಾಗಿ. ಕುಶನೈಟ್ ವುಮೆನ್ ಎಂಬುದಾಗಿ ಇದೆ. ಆಕ್ಚುಲ್ ಆಗಿ ಅದೇ ಕರೆಕ್ಟು. NKJVಯಲ್ಲೂ ಕೂಡ ಕುಶನೈಟ್ ವುಮೆನ್ ಎಂಬುದಾಗೇ ಇದೆ. ಕುಶನೈಟ್ ವುಮೆನ್ ಅಂದ್ರೆ ಏನಂದ್ರೆ, ಕೂಶ್ ಎಂಬುದಾಗಿ ಒಬ್ಬ ಇದ್ದಾನಲ್ವಾ, ನಿಮ್ರೋದಿನ ವಂಶದವನು, ಕೂಶನ ಕುಮಾರನಾದ ಆ ಪಂಗಡಕ್ಕೆ ಸೇರಿದವರೇ ಇವರು. ನಿಮ್ರೋದ್ ಯಾರಂದ್ರೆ ಕಾನಾನನು, ಅವರ ಜನಾಂಗದಲ್ಲಿ ಬರುವಂತವರು. ಇವರು ಎಲ್ಲಿ ವಾಸ ಮಾಡುತ್ತಾ ಇದ್ದಾರೆ ಅಂದ್ರೆ ಮಿದ್ಯಾನ್ ದೇಶದಲ್ಲಿ ವಾಸ ಮಾಡುತ್ತಿದ್ದಾರೆ. ನಾನು ಯಾಕೆ ಈ ವಿವರವನ್ನು ಕೊಡುತ್ತಾ ಇದ್ದೇನೆ ಅಂದ್ರೆ, ಅನೇಕರು ಮೋಶೆಗೆ 2 ಮದುವೆ ಆಯಿತು ಅಂತ ಹೇಳುತ್ತಾ ಇದ್ದಾರೆ, ಆದ್ದರಿಂದ ಈ ವಿವರ ಕೊಡುತ್ತಿದ್ದೇನೆ. ಅದರ ಹಿಂದೆ ಮಿರಿಯಾಮಳ ವಿಷಯವೂ ಕೂಡ ಇದೆ. ಆದ್ದರಿಂದ ಹಾಗಾದ್ರೆ ಅವ್ರು ಏನು ಹೇಳುತ್ತಾರೆ ಅಂದ್ರೆ, ಆ ಕುಶನೈಟ್ ವುಮೆನ್ ಎಂಬುದಾಗಿ ಹೇಳಲ್ಪಡುವಂಥದ್ದು ಕೂಶ್ ವಂಶದಿಂದ ಬರುವಂತವರು. ಇವರೆಲ್ಲರೂ ಕೂಡ ಮಿದ್ಯಾನ್ ದೇಶದಲ್ಲಿ ವಾಸ ಮಾಡುತ್ತಾ ಇರುವಂತವರು. ಇವರೆಲ್ಲರೂ ಕೂಡ ಐಥಿಯೋಪಿಯಾ, ಈಗ ಇರುವಂತ ಇಥಿಯೋಪಿಯಾ ಅಲ್ಲ, ಅದು ಬೇರೆ ಇಥಿಯೋಪಿಯಾ. ಬೈಬಲ್ ಇರುವಂತದ್ದು ಬೇರೆ, ಈಗ ಇರುವಂತ ಇಥಿಯೋಪಿಯಾ ಬೇರೆ. ನೀವು ಇವತ್ತು ಇರುವಂತ ಇಥಿಯೋಪಿಯನ್ನು ನೋಡಿ ಕನ್ಫ್ಯೂಸ್ ಆಗಬೇಡಿ. ಸೊ ಅಲ್ಲಿ ಇರುವಂತಹ ಒಬ್ಬ ಸ್ತ್ರೀ, ಅವರು ಇಲ್ಲಿ ವಾಸ ಮಾಡುತ್ತಾ ಇದ್ದಾರೆ ಮಿದ್ಯಾನ್ ದೇಶದಲ್ಲಿ. ಸೊ ಅವರನ್ನೇ ಮೋಶೆ ಏನು ಮಾಡಿದ್ದಾರೆ, ಮದುವೆಯಾಗಿದ್ದಾರೆ. ಆ ರೀತಿಯಾಗಿರುವಂಥದ್ದೇ ಸತ್ಯವೂ ಕೂಡ. ಆ ಮಿದ್ಯಾನ್ ದೇಶದಲ್ಲಿ ಇರುವಂತಹ ಒಬ್ಬ ಕೂಶಿನ ಸ್ತ್ರೀ ಇವರು. ಅದೇ ಆ ವಿಷಯವೇ. ಯಾಕೆ ಇವರನ್ನು ಮಿದ್ಯಾನ್ ಎಂಬುದಾಗಿ ಹೇಳುತ್ತಾರೆ ಹಾಗೆ ಕೇಳುವುದಾದರೆ, ಉದಾಹರಣೆಗೆ ಈಗ ನಾವು ಕರ್ನಾಟಕದಲ್ಲಿದ್ದೇವೆ, ಆದರೆ ಹೊರಗೆ ಹೋದ್ರೆ ಇಂಡಿಯನ್ಸ್ ಎಂಬುದಾಗಿ ಹೇಳುತ್ತಾರೆ. ಓವರ್ ಆಲ್ ಆಗಿ ಹೇಳುವಾಗ ಇಂಡಿಯಾದಲ್ಲಿರುವಂತಹ ಕರ್ನಾಟಕದವರು ಎಂಬುದಾಗಿ ಹೇಳುವ ಹಾಗೆ ಇನ್ನೊಂದು ಅರ್ಥವನ್ನು ಕೂಡ ನೀವು ಯೋಚನೆ ಮಾಡಿ ನೋಡಿ. ಆಗ ನಿಮಗೆ ಈಸಿಯಾಗಿ ಅದು ಅರ್ಥವಾಗುತ್ತದೆ. ಎಸ್ತರಳ ಪುಸ್ತಕ 2ನೇ ಅಧ್ಯಾಯ ಮೊರ್ದೆಕಾಯ್ ಕುರಿತಾಗಿ ಅಲ್ಲಿ ಒಂದು ಮಾತು ಹೇಳಲ್ಪಡುತ್ತದೆ. 2ನೇ ಅಧ್ಯಾಯ 5ನೇ ವಾಕ್ಯ ಓದಿರಿ. ಶೂಷನ್ ಕೋಟೆಯಲ್ಲಿ ಮೊರ್ದೆಕಾಯ್ ಎಂಬೊಬ್ಬ ಯಹೂದಿ ಮನುಷ್ಯನು ವಾಸಿಸುತ್ತಾ ಇದ್ದನು. ಇವನು ಬೆನ್ಯಾಮಿನ್ ಕುಲದ ಕೀಷನ ಮರಿಮಗನು, ಶಿಮ್ಮಿಯ ಮೊಮ್ಮಗನು, ಯಾಯಿರನ ಮಗನೂ ಆಗಿದ್ದನು. ಅಲ್ಲಿ ಹೇಗೆ ಆರಂಭವಾಗುತ್ತದೆ? ಬೆನ್ಯಾಮಿನ್ ಕುಲ ಅದು ಬೇರೆ ಕುಲ, ಯಹೂದ ಎನ್ನುವಂಥದ್ದು ಬೇರೆ ಕುಲ. 12 ಕುಲಗಳಲ್ಲಿ 4ನೆಯ ಕುಲವೇ ಯಹೂದ ಕುಲ, ಕಡೆಯ ಕುಲವೇ ಬೆನ್ಯಾಮಿನ್ ಕುಲ. 2 ಬೇರೆ ಬೇರೆ ಕುಲ. ಆದ್ರೆ ಇಲ್ಲಿ ವಾಕ್ಯದಲ್ಲಿ ಏನ್ ಹೇಳುತ್ತದೆ? ಬೆನ್ಯಾಮಿನ್ ಕುಲದವನಾದ ಒಬ್ಬ ಯಹೂದಿ ಮನುಷ್ಯ ಇದ್ದ ಎಂಬುದಾಗಿ ಇದೆ. ಹಾಗಾದ್ರೆ ಯಹೂದ್ಯನ ಬೆನ್ಯಾಮಿನನ? ಮೊರ್ದೆಕಾಯ್ ಯಹೂದ ಕುಲಕ್ಕೆ ಸೇರಿದವನ ಅಥವಾ ಬೆನ್ಯಾಮಿನ್ ಕುಲದಕ್ಕೆ ಸೇರಿದವನ ಎಂಬುದಾಗಿ ನೋಡುವಾಗ, ಅವತ್ತು ಇದ್ದಂತಹ ಆ ಮೇದಿಯ ಪಾರಸಿಯ ಸಾಮ್ರಾಜ್ಯದಲ್ಲಿ ಎಲ್ಲ ಇಸ್ರಾಯೇಲ್ಯರು ಕೂಡ ಯಹೂದ್ಯರೆಂಬುದಾಗಿ ಕರೆಯಲ್ಪಟ್ಟರು. ಎಲ್ಲರನ್ನು ಕೂಡ ಯಹೂದ್ಯರೆಂಬುದಾಗಿ ಒಟ್ಟಾಗಿ ಹೇಳಿದ್ರು. ಈಗ ನಾವು ಇಸ್ರಾಯೇಲ್ಯರೆಂಬುದಾಗಿ ಹೇಳುತ್ತೇವೆ ಅಲ್ವಾ? ಆ ಇಸ್ರಾಯೇಲ್ನಲ್ಲಿ ಇರುವಂತವ್ರನ್ನ ಏನ್ ಹೇಳುತ್ತೇವೆ ನಾವು? ಯಹೂದ್ಯರೆಂಬುದಾಗಿ ಹೇಳುತ್ತೇವೆ. ಆದ್ರೆ 12 ಕುಲ ಅಲ್ಲಿ ಇದೆ. ಅದೇ ರೀತಿ ಮೊರ್ದೆಕಾಯನ್ನು ಕೂಡ ಅವತ್ತು ಯಹೂದ್ಯ ಎಂಬುದಾಗಿ ಹೇಳಿದ್ರು, ಎಲ್ಲರನ್ನು ಕೂಡ. ಆದ್ರೆ ಅವನು ಅದರಲ್ಲಿ ಯಾರಾಗಿದ್ದಾನೆ? ಬೆನ್ಯಾಮಿನ್ ಕುಲಕ್ಕೆ ಸೇರಿದವನಾಗಿದ್ದಾನೆ. ಅದೇ ರೀತಿಯಾಗಿಯೇ ಮಿದ್ಯಾನ್ ದೇಶದಲ್ಲಿರುವಂತಹ ಕೂಶಿನ ಸ್ತ್ರೀ. ಯಾಕೆ ಇದು ಇಷ್ಟೊಂದು ಪರ್ಟಿಕ್ಯುಲರ್ ಆಗಿ ಮಾತನಾಡಲ್ಪಡುತ್ತಿದೆ? ಯಾಕೆ ಮಿರಿಯಾಮ್ ಹಾಗೂ ಆರೋನನ್ ಇದರ ಕುರಿತಾಗಿ ಮಾತನಾಡುತ್ತಾರೆ ಅಂದ್ರೆ, ಈ ಸ್ತ್ರೀಯರು ಕಪ್ಪು ಬಣ್ಣಕ್ಕೆ ಸೇರಿದವರು. ಇಥಿಯೋಪಿಯನ್ಸ್ ನಿಮಗೆ ಗೊತ್ತು, ಕಪ್ಪು ಬಣ್ಣಕ್ಕೆ ಸೇರಿದವರು. ಇಸ್ರಾಯೇಲ್ಯರು ಬೇರೆ ಜನಾಂಗ. 2ನೇದಾಗಿ ನಿರ್ದಿಷ್ಟವಾಗಿ ಇನ್ನು ಹೇಳಬೇಕಂದ್ರೆ, ಇವರು ಯಾರು? ಅನ್ಯ ಜನರು. ಇವರು ಯಾರು? ದೇವರನ್ನು ಅರಿಯದೇ ಇರುವಂತ ಅನ್ಯ ಜನರು. ಇವರು ಹೋಗಿ ಏನ್ ಮಾಡುತ್ತಾರೆ? 40 ವರ್ಷ ಮಿದ್ಯಾನ್ ದೇಶದಲ್ಲಿ ಇದ್ದಾಗ ಅನ್ಯ ಸ್ತ್ರೀಯನ್ನು ಮದುವೆ ಆಗಿ ಕರ್ಕೊಂಡು ಬರುತ್ತಾರೆ. ಅದಕ್ಕೂ ಮುಂಚೆ ಇದ್ದಂತ ಅಧ್ಯಾಯಗಳನ್ನು ನೀವು ನೋಡುವುದಾದರೆ, ಮೋಶೆ ದೇವರೊಂದಿಗೆ ಮಾತನಾಡಿ ದೇವರಿಂದ ವಾಕ್ಯವನ್ನು ಪಡೆದುಕೊಂಡು ಕೊಡುತ್ತಾ ಇದ್ದಾರೆ. ಒಂದೊಂದಕ್ಕೂ ಒಂದೊಂದು ವಿಷಯಕ್ಕೂ. ಒಬ್ಬ ಸಬ್ಬತ್ ದಿನದಲ್ಲಿ ತಪ್ಪು ಮಾಡುತ್ತಾನೆ. ಏನು ಮಾಡಬೇಕೆಂದು ಕೇಳಿದಾಗ ಕರ್ತನ ಹತ್ರ ಕೇಳಿ ಬರುತ್ತೇನೆ ಅನ್ನುತ್ತಾನೆ. ಮರುದಿನ ಕರ್ತನ ಬಳಿ ಕೇಳಿ ಬರುತ್ತಾರೆ. ಈಗ ಇವರಿಗೆ ದೇವರೊಂದಿಗೆ ಇರುವಂತ ರಿಲೇಶನ್ಶಿಪ್ ಅದನ್ನು ನೋಡುವಾಗ, ಮೊದಲನೆಯದಾಗಿ ಇದನ್ನು ನೋಡುವಾಗ ಮಿರಿಯಾಮ್ ಹಾಗೂ ಆರೋನನಿಗೆ ಏನ್ ಬರುತ್ತದೆ? ಒಂದು ಹೊಟ್ಟೆ ಕಿಚ್ಚು ಬರುತ್ತದೆ. ಏನಪ್ಪ ಇವನು ಯಾವುದನ್ನು ಕೇಳಿದ್ರೆ ಏನ್ ಹೇಳ್ತಿದ್ದಾನೆ? ಕರ್ತನ ಬಳಿ ಕೇಳುತ್ತೇನೆ, ಕರ್ತನ ಬಳಿ ಕೇಳುತ್ತೇನೆ ಅನ್ನುತ್ತಿದ್ದಾನಲ್ಲ.
ಆ ರೀತಿ ಹೊಟ್ಟೆ ಕಿಚ್ಚು ಬಂತ ಅಂದ್ರೆ ಅದೇ ಸ್ಥಳದಲ್ಲಿ ಅವರು ಮತ್ತೆ ಹೇಳುತ್ತಾರೆ, ಕರ್ತನು ನಮ್ಮೊಂದಿಗೆ ಮಾತನಾಡುವುದಿಲ್ಲವೋ? ಆ 2ನೇ ವಾಕ್ಯ ಓದಿರಿ. ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ, ನಮ್ಮ ಮೂಲಕವೂ ಆತನು ಮಾತಾಡಲಿಲ್ಲವೇ ಎಂದು ಹೇಳಿಕೊಂಡರು. ಆರೋನನು ಹಾಗೂ ಯಾರು ಮಾತಾಡುತ್ತಿರುವುದು? ಮಿರಿಯಾಮಳು. ಯಾವಾಗ ಕೆಂಪು ಸಮುದ್ರವನ್ನು ದಾಟಿ ಬಂದ ನಂತರ ಅವರು ಒಂದು ಹಾಡನ್ನು ಹಾಡಿ ಡ್ಯಾನ್ಸ್ ಆಡುತ್ತಾರೆ, ಅದರಲ್ಲಿ ಅನೇಕ ಕಾರ್ಯ ಮಾತನಾಡುತ್ತಾರೆ. ಮಿರಿಯಾಮಳು ಕೂಡ ಪ್ರವಾದನೆ ಹೇಳಿದ್ದಾಳೆ, ಅನೇಕ ವಿಷಯ ಹೇಳಿದ್ದಾರೆ. ಇನ್ನು ಹೇಳಬೇಕಂದ್ರೆ ಮಿರಿಯಾಮಳಲ್ಲಿದ್ದಂತ ಸಮಸ್ಯೆ ಏನಂದ್ರೆ ಆಕೆ ಮೋಶೆಯ ಅಕ್ಕ. ಈಕೆಯೇ ಆ ಮಗುವನ್ನು ನೀರಿನಲ್ಲಿ ಹೋಗಿ ಬಿಡುವಾಗ, ಆ ಬುಟ್ಟಿಯಲ್ಲಿ ಹಾಕಿ ಬಿಡುವಾಗ, ಆನಂತರ ಆ ಫರೋಹನನ ಕುಮಾರ್ತೆ ಹತ್ರ ಮಾತನಾಡಿದ್ದೆಲ್ಲ ಯಾರು? ಮಿರಿಯಾಮಳು. ಈಗ ಈಕೆಗೆ ಏನ್ ಅನಿಸುತ್ತದೆ ಅಂದ್ರೆ, ನಾನು ನೋಡಿ ಬೆಳೆದಂತ ಹುಡುಗ, ನಾನು ಬೆಳೆಸಿದ್ದೇನೆ, ಇವತ್ತು ನಮಗಿಂತ ಮೇಲೆ ಬಂದು ನಿಂತಿದ್ದಾನೆ, ಮಿನಿಸ್ಟ್ರಿಯಲ್ಲಿ ಬಂದು ನಿಂತಿದ್ದಾನೆ, ಇವನು ಹೋಗಿ ದೇವ್ರ ಹತ್ರ ಕೇಳಿ ಹೇಳುತ್ತೇನೆ, ದೇವ್ರ ಹತ್ರ ಕೇಳಿ ಹೇಳುತ್ತೇನೆ ಅಂತಿದ್ದಾನೆ. ಇದನ್ನು ಕೇಳುವಾಗ ಇದಕ್ಕೂ ಮುಂಚೆ ಇದ್ದಂತ ಒಂದು ಗುಂಪು ಇತ್ತಲ್ವಾ, ಆ ಗುಂಪಿಗೆ ಏನಾಗುತ್ತದೆ? ಒಂದು ಜೆಲ್ಲಸ್, ಒಂದು ಹೊಟ್ಟೆ ಕಿಚ್ಚು ಉಂಟಾಗುತ್ತದೆ. ಇದು ಸೇವೆಯ ಹಾದಿಯಲ್ಲಿ, ಆತ್ಮಿಕ ಜೀವಿತದಲ್ಲಿ ನಿಮಗೆ ಆಗುತ್ತದೆ. ಯಾರಿಗೆ ನಡೆಯುತ್ತದೆ? ದೇವರೊಂದಿಗೆ ನಿಜವಾಗಿಯೂ ನಡೆಯುವಂತವರಿಗೆ ನಡೆಯುತ್ತದೆ. ನೀವು ಕರ್ತನೊಂದಿಗೆ ನಿಜವಾಗಿಯೂ ನಡೆಯಬೇಕೆಂಬುದಾಗಿ ಡಿಸೈಡ್ ಮಾಡಿದ್ರೆ ಕೆಲವು ಸಮಯದಲ್ಲಿ ದೇವರೇನ್ ಮಾಡ್ತಾರೆ? ನಿಮಗಿಂತ ಮೇಲೆ ಇರುವಂತವರಿಗಿಂತ ಮೇಲೆ ತಂದು ಕೂರಿಸುತ್ತಾರೆ, ನಾಯಕನನ್ನಾಗಿ ಮಾಡುತ್ತಾರೆ, ಅಥವಾ ದೇವರು ನಿಮ್ಮನ್ನು ಉಪಯೋಗಿಸುತ್ತಾರೆ. ಉಪಯೋಗಿಸುವುದಕ್ಕೆ ಆರಂಭಿಸುವಾಗ ಕೆಳಗಿರುವವರಿಂದ ಅದನ್ನು ಅಕ್ಸೆಪ್ಟ್ ಮಾಡುವುದಕ್ಕೆ ಆಗಲ್ಲ. ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಅಕ್ಸೆಪ್ಟ್ ಮಾಡದೇ ಇದ್ದರೆ, ಅದನ್ನು ನೀವು ಸ್ವೀಕರಿಸದೇ ಇದ್ದರೆ, ಅದು ನಿಮಗೇನೆ ಪಾಡು, ನಿಮಗೇನೆ ಸಮಸ್ಯೆ. ಅನೇಕ ಸಮಯದಲ್ಲಿ ಇದೇ ನಡೆಯುತ್ತದೆ. ಒಂದು ಬಹಳ ಒಳ್ಳೆಯ ಉದಾಹರಣೆ ತೆಗೆದುಕೊಳ್ಳುವುದಾದರೆ, ಯೆಹೋಶುವನು ಹಾಗೂ ಕಾಲೇಬನು ಕಾನಾನ್ ದೇಶಕ್ಕೆ ಹೋಗುವಂತ ಸಮಯದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗುತ್ತಾರೆ. ಅವರಿಬ್ಬರು ಕೂಡ ಹಿಂತಿರುಗಿ ಬರುವಾಗ ಕಾಲೇಬನೇ ಮಾತನಾಡುತ್ತಾರೆ, ನನ್ನ ದಾಸನಾದ ಕಾಲೇಬನು ವಿಶೇಷ ಆತ್ಮವುಳ್ಳವನು ಅನ್ನುತ್ತಾರೆ. ವಿಶೇಷವಾದ ಆತ್ಮವುಳ್ಳವನು, ಆ ರೀತಿಯಾಗಿ ಇದ್ದಂತ ವ್ಯಕ್ತಿ. ಆದ್ರೆ ದೇವರು ಮೋಶೆ ನಂತರ ಯಾರನ್ನು ಚೂಸ್ ಮಾಡುತ್ತಾರೆ? ಯೆಹೋಶುವನನ್ನು ಚೂಸ್ ಮಾಡುತ್ತಾರೆ. ಕಾಲ ಮುಗಿಯಿತು, ಕಡೆ ಕಾಲ ಆಯಿತು. ಈಗ ಬೆಟ್ಟದ ದೇಶಗಳನ್ನು ಹಿಡಿಯಬೇಕೆನ್ನುವಂತ ಸಮಸ್ಯೆ ಬರುತ್ತದೆ. ಬರುವಾಗ ಅದೇ ಕಾಲೇಬನ ಡಿಸೈಪಲ್ಶಿಪ್. ಬರುವಾಗ ಕಾಲೇಬನು ಹೇಳಿದಂತ ಮಾತೇನಂದ್ರೆ, ನ್ಯಾಯವಾಗಿ ಏನ್ ಹೇಳ್ಬೇಕಾಗಿತ್ತು? ನಾವಾಗಿದ್ರೆ ಏನ್ ಹೇಳ್ತಿದ್ವಿ? ಏನಪ್ಪ ಈ ಬೆಟ್ಟದ ದೇಶ ಹಿಡಿಯಬೇಕೆಂದು ಹೇಳಿದಾಗ ಹೋಗಿ ಹಿಡಿಯಪ್ಪ. ಹಾಗಾದ್ರೆ ಯೆಹೋಶುವನನ್ನು ಕೇಳಬಾರ್ದ? ಅವನು ನಮ್ಮ ಹುಡುಗ, ನಮ್ಮೊಂದಿಗೆ ಬಂದಂತ ವ್ಯಕ್ತಿ, ನಾನ್ ನೋಡ್ಕೊಂತೇನೆ, ಅವನಿಗಿಂತ ನಾನೇ ಸೀನಿಯರ್ ಆಗಿದ್ದಂತ ವ್ಯಕ್ತಿ. ಆ ಮಾತನ್ನು ಅವ್ರು ಯೂಸ್ ಮಾಡುವುದಿಲ್ಲ. ಇನ್ನೂ ಒಂದು ಹಂತ ಮೇಲೆ ಹೋಗಿ ನಾವು ಸ್ವಲ್ಪ ಸಾಫ್ಟ್ ಆದ ವ್ಯಕ್ತಿಯಾಗಿದ್ರೆ ಏನ್ ಮಾಡ್ತೇವೆ? ಮಕ್ಕಳನ್ನು ಕಳುಹಿಸಿ ಅಪ್ಪ ಕೇಳುವುದಕ್ಕೆ ಹೇಳಿದ್ರು ಅಂತ ಹೇಳ್ತೇವೆ. ಅದು ಇರುವುದಿಲ್ಲ. ಕಾಲೇಬನೇ ಹೋಗಿ ಕೇಳುತ್ತಾನೆ, ನಾನು ಇಷ್ಟು ವಯಸ್ಸುಳ್ಳವನಾಗಿದ್ದೇನೆ, ನಾನು ಹೋಗಿ ಬೆಟ್ಟದ ದೇಶ ಹಿಡಿಯೋಣ ಎಂಬುದಾಗಿ. ಇದುವೇ ಬೆಸ್ಟ್ ಡಿಸೈಪಲ್ಶಿಪ್ಗೆ ಉದಾಹರಣೆ, ಶಿಷ್ಯತ್ವ. ಕೆಲವು ಸಮಯದಲ್ಲಿ ದೇವರು ನಿಮ್ಮನ್ನು ನಿಮಗಿಂತ ಸೀನಿಯರ್ಸ್ ಮೇಲೆ, ಅವರ ಮೇಲೆ ತಂದು ಕೂರಿಸುತ್ತಾರೆ. ಹಾಗೆ ಇಟ್ರು ಅಂದ್ರೆ ಆ ನಾಯಕತ್ವವನ್ನು ಅಂಗೀಕರಿಸುವಂತದ್ದು ನಿಮ್ಮ ಜವಾಬ್ದಾರಿ. ಅವರಿಗೆ ವಿಧೇಯರಾಗಬೇಕಾಗಿರುವುದು ನಿಮ್ಮ ಜವಾಬ್ದಾರಿ. ಬೈಬಲ್ ನಲ್ಲಿ ಇರುವಂತದನ್ನೇ ಹೇಳುತ್ತಿದ್ದೇನೆ. ಈಗ ಯೋಚನೆ ಮಾಡಿ ನೋಡಿ, ದಿಢೀರ್ ಎಂಬುದಾಗಿ ದಾವೀದನನ್ನು ತಂದು ಏನ್ ಮಾಡುತ್ತಾರೆ? ಅವನನ್ನು 7 ಸಹೋದರರಿಗಿಂತ ಮೇಲೆ ತಂದು ಕೂರಿಸುತ್ತಾರೆ, ಅರಸನಾಗಿ ಮಾಡಿದ್ರು. ಈಗ ಏನ್ ಮಾಡ್ತೀರಾ ಕೂತ್ಕೊಂಡು? ಬೇರೆ ಮಾರ್ಗವೇ ಇಲ್ಲ. ದಾವೀದನನ್ನು ಅರಸನಾಗಿ ಸ್ವೀಕರಿಸಿಕೊಳ್ಳಲೇಬೇಕು. ಕಾರಣ ಕರ್ತನು ಅವನನ್ನು ಅಭಿಷೇಕ ಮಾಡಿದ್ರು. ಅನೇಕ ಸಮಯದಲ್ಲಿ ನಾವು ಏನಂದುಕೊಳ್ಳುತ್ತೇವೆ? ಇವನೆಲ್ಲ ಯಾರು? ನಮ್ಮ ಪ್ರಾಕ್ಟಿಕಲ್ ಆದ ವಿಷಯಗಳನ್ನು ನಾವು ನೋಡುತ್ತೇವೆ. ಈ ಸಮಸ್ಯೆ ಮರಿಯಳ ಹತ್ರ ಇರುತ್ತದೆ. ಅವರು ನೇರವಾಗಿ ಹೋಗಿ ಯೇಸುವಿನ ಹತ್ರ ಕೇಳುತ್ತಾರೆ, ನಿಮ್ಮ ತಾಯಿ ಸಹೋದರರು ಬಂದಿದ್ದಾರೆ. ಅವರು ಈಗ ಆಕೆಗೆ ಮಗನಲ್ಲ, ಅವರು ಸರ್ವಶಕ್ತನಾದ ದೇವರು, ಅವರು ದೇವಕುಮಾರನು. ಆ ಸ್ಥಳದಲ್ಲಿ ಅವರು ಮರಿಯಳ ಮಗನಲ್ಲ. ಆದ್ದರಿಂದ ಪ್ರಕಟಣೆಯ ಪುಸ್ತಕದಲ್ಲಿ ತುವತೈರ್ ಸಭೆಗೆ ಬರೆಯುವಾಗ ದೇವರ ಕುಮಾರನು ಹೇಳುವಂತದ್ದೆಂಬುದಾಗಿ ಇರುತ್ತದೆ. ಈ ಉನ್ನತಿಯನ್ನು ದೇವರು ಆಜ್ಞಾಪಿಸುವಾಗ ಅದನ್ನು ಅಕ್ಸೆಪ್ಟ್ ಮಾಡುವಂತ ಮನಸ್ಥಿತಿ ನಮಗೆ ಬರಬೇಕು. ಅನೇಕ ಸಮಯದಲ್ಲಿ ನಾವು ಇಲ್ಲೇ ಮಿಸ್ ಆಗುತ್ತೇವೆ. ದಾವೀದನ ಸಹೋದರರು ದಾವೀದನನ್ನು ಅರಸನಾಗಿ ಮಾಡಿದಾಗ ಆ ಸಹೋದರರು ಅದನ್ನು ಅಂಗೀಕರಿಸುತ್ತಾರೆ. ಆದರೆ ಇದೇ ಕಾರ್ಯವನ್ನು ಅನೇಕ ಸಮಯದಲ್ಲಿ ನಮ್ಮಿಂದ ಸ್ವೀಕರಿಸುವುದಕ್ಕೆ ಆಗಲ್ಲ. ನಮಗಿಂತ ಕೆಳಗೆ ಇರುವವರು, ನಾನು ಹೇಳುತ್ತೇನೆ, ಏಲಿಯ ಕುರಿತಾಗಿ ನಿಮ್ಮೆಲ್ಲರಿಗೂ ಗೊತ್ತು. 1 ಸಮುವೇಲನ ಪುಸ್ತಕದಲ್ಲಿ ಇದೆ. ಏಲಿ ಬಂದು ಅನೇಕ ಮಿಸ್ಟೇಕ್ಸ್ ಏಲಿಯ ಬಳಿಯಲ್ಲಿದೆ, ಆದರೆ ಕೆಲವು ಒಳ್ಳೆಯ ಗುಣಗಳು ಅವರ ಹತ್ರ ಇರುತ್ತದೆ. ಅದರಲ್ಲಿ ಒಂದು ಅದ್ಭುತವಾದಂತಹ ಗುಣ ಏನೆಂದರೆ, ತನ್ನನ್ನು ಮೀರಿ ದೇವರು ಯಾರ ಹತ್ರ ಮಾತನಾಡುತ್ತಾ ಇದ್ದಾರೆ? ಸಮುವೇಲನ ಬಳಿ ಮಾತನಾಡುತ್ತಿದ್ದಾರೆ. ಇವರೇ ಪ್ರಧಾನ ಯಾಜಕನು, ಆದರೆ ಅವರು ಇವರಿಗೆ ಅಸಿಸ್ಟೆಂಟು. ದೇವರು ಯಾರ ಹತ್ರ ಮಾತನಾಡುತ್ತಿದ್ದಾರೆ? ಅಸಿಸ್ಟೆಂಟ್ ಹತ್ರ ಮಾತನಾಡುತ್ತಿದ್ದಾರೆ. ಏಲಿ ಹೇಳುವಂತ ಮಾತೇನೆಂದರೆ, ದೇವರು ಏನು ಮಾತನಾಡುತ್ತಾರೋ ನನ್ನ ಹತ್ರ ಬಂದು ಹೇಳು ಅಂದರು. ನಾವಾಗಿದ್ರೆ ಏನ್ ಹೇಳ್ತಿದ್ವಿ ಗೊತ್ತಾ? ಒಂದೇ ಮಾತಲ್ಲಿ ದೇವರು ನಿನ್ನೊಂದಿಗೆ ಮಾತಾಡಿಲ್ಲ ಅನ್ನುತ್ತಿದ್ವಿ. ಅದು ಹೇಗೆ? ನನ್ನನ್ನು ಮೀರಿ ದೇವರು ನಿನ್ನೊಂದಿಗೆ ಮಾತನಾಡುತ್ತಾರೆ? ನಾನಿಲ್ಲದೆ ಹೇಗೆ ದೇವರು ನಿನ್ನೊಂದಿಗೆ ಮಾತನಾಡುತ್ತಾರೆ? ದೇವರು ಕೆಲವು ಸಮಯದಲ್ಲಿ ಯಾರ ಹತ್ರ ಬೇಕಾದ್ರೂ ಮಾತನಾಡುತ್ತಾರೆ. ಪ್ರವಾದಿಯ ಬಳಿಯಲ್ಲಿ ಮಾತನಾಡುವುದಕ್ಕಿಂತಲೂ ದೇವರು ಸುಮ್ಮನೆ ಕತ್ತೆ ಹತ್ರ ಮಾತನಾಡೋಣ ಎಂಬುದಾಗಿ ಕತ್ತೆಯ ಮೂಲಕವೂ ಮಾತನಾಡುತ್ತಾರೆ. ಆಗ ಪ್ರವಾದಿ ಕೇಳೋಕ್ ಸಾಧ್ಯನೇ, ಯಾಕೆ ನಿನ್ನ ಹತ್ರ ದೇವರು ಮಾತನಾಡಿದ್ರು ಅಂತ? ಇವತ್ತು ನಾವು ಈ ಮನಸ್ಥಿತಿಯಲ್ಲೇ ಇದ್ದೇವೆ. ಅವ್ರು ಯಾರ್ರೀ? ಅವರ ಲೌಕಿಕವಾದ ಕಾರ್ಯಗಳನ್ನು ನೋಡುತ್ತೇವೆ,
ಇವ್ರ ಹತ್ರ ದೇವರು ಮಾತನಾಡುತ್ತಾರಾ? ಇವರು ಯಾರೆಂಬುದಾಗಿ ನಮಗೆ ಗೊತ್ತಿಲ್ವಾ? ಇವರು ಕುರಿ ಕಾಯುವವರು, ದನ ಮೇಯಿಸುವವರು, ವಿದ್ಯಾಭ್ಯಾಸ ಇಲ್ಲದೆ ಇರುವಂತವರು, ಏನ್ ಬೇಕಾದ್ರೂ ಇರಲಿ. ಕರ್ತನು ಒಬ್ಬರನ್ನು ಅಭಿಷೇಕ ಮಾಡಿದ್ರು ಅಂದ್ರೆ ಆ ಅಭಿಷೇಕವನ್ನು ಘನಪಡಿಸುವಂತದ್ದು ನಮ್ಮ ಜವಾಬ್ದಾರಿ. ಯಾಕಂದ್ರೆ ದೇವರು ಅಭಿಷೇಕ ಮಾಡಿದ್ದಾರೆ ಅಷ್ಟೇನೆ. ನಾವು ಅದನ್ನು ಮೀರಿ ಏನು ಕೇಳುವುದಕ್ಕೆ ಆಗಲ್ವಲ್ಲ. ಅವರೇ ಅಭಿಷೇಕ ಮಾಡಿದ್ದಾರಲ್ಲ. ಇಲ್ಲಿ ಮಿರಿಯಂ ಹಾಗೂ ಆರೋನನ ಸಮಸ್ಯೆ ಅದೇನೆ. ನಾವು ನೋಡಿದಂತ ವ್ಯಕ್ತಿ ಎರಡನೇದಾಗಿ ಇವರಲ್ಲಿ ಏನು? ನಾವೇನು ಸಾಧಾರಣವಾದ ವ್ಯಕ್ತಿಗಳ? ನಮ್ಮ ಹತ್ರನೂ ಪ್ರಾಫಸಿ ಇದೆ, ನಾವು ಕೂಡ ಪ್ರವಾದನೆಯನ್ನು ಹೇಳುತ್ತೇವೆ. ಇದೇ ಇವತ್ತು ಇರುವಂತ ಬಹಳ ಮುಖ್ಯವಾದಂತಹ ಸಮಸ್ಯೆ. ಅದಕ್ಕೆ ಅವರು ಮಾಡಿದಂತ ಎರಡನೇ ಕೆಲಸ ಏನು ಗೊತ್ತಾ? ಇವರ ಒಳಗೆ ಹೊಟ್ಟೆ ಕಿಚ್ಚಿದೆ. ಕರ್ತನು ಇವನನ್ನೇ ಯೂಸ್ ಮಾಡುತ್ತಿದ್ದಾರೆ, ಇವನನ್ನೇ ತೆಗೆದು ದೇವರು ಉಪಯೋಗಿಸುತ್ತಿದ್ದಾರೆ ಎಂಬುದಾಗಿ ಕೇಳಿದ ಕೂಡಲೇ ಆಟೋಮೆಟಿಕ್ ಆಗಿ ಇವರಲ್ಲಿ ಏನ್ ಬರುತ್ತದೆ? ಒಂದು ಕೋಪ ಬರುತ್ತದೆ. ಇವನನ್ನೇನು ಯೂಸ್ ಮಾಡುತ್ತಿದ್ದಾರೆ, ಇವನು ಹಾಗೆ ಓವರ್ ಆಗಿ ಹೋಗ್ತಾ ಇದ್ದಾನೆ ಅಂತ ಹೇಳುತ್ತಾರೆ. ಅದೇ ಸಮಯದಲ್ಲಿ ಅದಕ್ಕೆ ಅವರು ಉಪಯೋಗಿಸುತ್ತಾ ಇರುವಂತ ಟೂಲ್ ಏನೆಂದರೆ ಆ 1ನೇ ವಾಕ್ಯ. ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಈ ವಿಷಯ ಫರೋಹನನ ಬಳಿಯಲ್ಲಿ ಹೋಗಿ ಮಾತನಾಡುವಾಗ ಗೊತ್ತಾಗ್ಲಿಲ್ಲ. ಈ ವಿಷಯ ಐಗುಪ್ತದಿಂದ ಬಿಡುಗಡೆಯಾಗುವಾಗಲೂ ಗೊತ್ತಾಗ್ಲಿಲ್ಲ. ಕೆಂಪು ಸಮುದ್ರವನ್ನು ದಾಟಿ ಬಂದಾಗ ಡ್ಯಾನ್ಸ್ ಆಡುವಾಗ ಆಕೆಗೆ ಗೊತ್ತಾಗ್ಲಿಲ್ಲ. ಬೆಟ್ಟದ ಮೇಲೆ ಹೋಗಿ ಬಂದ ನಂತರ ಸಮಸ್ಯೆ ಬಂದಾಗ ಈಕೆಗೆ ಗೊತ್ತಾಗ್ಲಿಲ್ಲ. ಈ ವಿಷಯ ಯಾವಾಗ ಗೊತ್ತಾಗುತ್ತದೆ? ತನಗಿಂತ ಕೆಳಗಿರುವಂತವರು, ಜೊತೆಯಲ್ಲಿರುವಂತವರು ಅವರಿಗಿಂತ ಮೇಲೆ ಹೋಗುವಾಗ ಅವರಲ್ಲಿರುವಂತ ಸಮಸ್ಯೆಯನ್ನು ನೋಡುತ್ತಾರೆ. ಈಗ ಲೋಕ ಪ್ರಕಾರವಾಗಿ ನೋಡಿದ್ರೆ ಅದು ಸಮಸ್ಯೆನೆ. ಇವ್ರೇನ್ ಮಾಡಿದ್ದಾರೆ? ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದಾರೆ, ಅನ್ಯರನ್ನು ಮದುವೆ ಮಾಡಿಕೊಂಡಿದ್ದಾರೆ. ಲೋಕ ಪ್ರಕಾರವಾಗಿ, ಧರ್ಮಶಾಸ್ತ್ರದ ಪ್ರಕಾರವಾಗಿ ಅದು ತಪ್ಪೆಂಬುದಾಗಿ ಇಟ್ಟುಕೊಳ್ಳಿ. ಆದರೆ ಲೋಕ ಇವತ್ತು ನಿಮ್ಮ ಹತ್ರ ಏನ್ ಮಾತನಾಡುತ್ತಿದೆ? ನೀನು ಹೆಚ್ಚಿಸಲ್ಪಡುವಾಗ, ಆಶೀರ್ವದಿಸಲ್ಪಡುವಾಗ, ನಿನ್ನನ್ನು ನೋಡಿ ಹೊಟ್ಟೆ ಕಿಚ್ಚು ಬರುವಾಗ ನಿಮ್ಮ ಹತ್ರ ಇರುವಂತ ಕೊರತೆಯನ್ನು ಎತ್ತಿ ಮಾತನಾಡುತ್ತಾರೆ. ನಾವು ಒಂದು ಕೊರತೆಯನ್ನು ತೆಗೆದು ಮಾತನಾಡುವಾಗ, ಏನ್ರಿ ನಮ್ಮ ಕುರಿತು ಈಗ ಮಾತನಾಡುತ್ತಿದ್ದಾರೆ, ನಾವು ಕೂಡ ಅದರಲ್ಲಿ ಮಿಸ್ಟೇಕ್ ಮಾಡುತ್ತೇವೆ. ನಾವೇನ್ ಮಾಡುತ್ತೇವೆ? ಯಾರನ್ನಾದ್ರೂ ದೇವರು ಆಶೀರ್ವದಿಸುವಾಗ ಅವರ ಬಳಿರುವಂತ ಚಿಕ್ಕ ಪುಟ್ಟ ನ್ಯೂನ್ಯತೆಗಳು, ದೊಡ್ಡ ನ್ಯೂನ್ಯತೆನೇ ಇರಲಿ, ಅದು ನಿಮಗೆ ಗೊತ್ತಾಗುತ್ತದೆ. ಗೊತ್ತಾಗಲು ಆರಂಭವಾಗುವಾಗ ಆಟೋಮೆಟಿಕ್ ಆಗಿ ಅವನು ಉನ್ನತಿಗೆ ಬಂದ ಎನ್ನುವಂತ ಹೊಟ್ಟೆ ಕಿಚ್ಚಿನಲ್ಲಿ ಅವನಲ್ಲಿರುವಂತ ನ್ಯೂನ್ಯತೆ ಮಾತನಾಡುತ್ತೇವೆ. ಅವನಲ್ಲಿರುವಂತ ಕಾರ್ಯವನ್ನು ನಾನು ಈಗಲೂ ಹೇಳುತ್ತೇನೆ. ಈ ಲೋಕದಲ್ಲಿ ಕೊರತೆ ಇಲ್ಲದೆ ಇರುವಂತವ್ರು ಒಬ್ಬರೂ ಇಲ್ಲ. ಯೇಸು ಕ್ರಿಸ್ತನೊಬ್ಬರು ಮಾತ್ರವೇ. ಅವರನ್ನು ಹೊರತುಪಡಿಸಿ ಕೊರತೆ ಇಲ್ಲದೆ ಇರುವಂತ ಮನುಷ್ಯ ಲೋಕದಲ್ಲಿ ಯಾರೂ ಇಲ್ಲ, ಒಬ್ಬರು ಕೂಡ ಇಲ್ಲ. ಆದರೆ ಅಭಿಷೇಕ ಮಾಡಲ್ಪಟ್ಟಂತ ಒಬ್ಬರ ಕುರಿತು ನೀವು ಮಾತನಾಡುತ್ತೀರಾ ನೋಡಿದ್ರ, ಅದಕ್ಕಾಗಿರುವ ಫಲ ಖಂಡಿತವಾಗಿ ನಿನಗೆ ಉಂಟು, ನಿಶ್ಚಯವಾಗಿ ಉಂಟು. ಅವನು ಬಲಹೀನನಾದವನು ತಾನೆ. ಇಲ್ಲಿ ಯಾರಿಲ್ಲ, ಬೇರೆ ಮಾರ್ಗ ಇಲ್ಲ. ದೇವರು ಅವನನ್ನು ಅಭಿಷೇಕ ಮಾಡಿದ್ದಾರೆ. ಈಗ ಮೋಶೆಯ ಪ್ರಕಾರ ಎಲ್ಲರ ದೃಷ್ಟಿಯಲ್ಲೂ ಈ ರೀತಿ ನೋಡಿ, 6 ಲಕ್ಷ ಗಂಡಸರಿದ್ದಾರೆ, ಎಲ್ಲ ಇದ್ದಾರೆ. ಇದೆಲ್ಲ ನಡೆಯುತ್ತದೆ. ಇದೆಲ್ಲ ನಡೆಯುವಾಗ ಆಟೋಮೆಟಿಕ್ ಆಗಿ ಎಲ್ಲರಿಗೂ ಕೂಡ ಮೋಶೆಯನ್ನು ನೋಡಿದಾಗ ಒಂದು ಕಡೆ ಹಾಗೆ ಅನಿಸುತ್ತದೆ, ನಾವೆಲ್ಲ ಪ್ರಾಪರ್ ಆಗಿ ಮದುವೆ ಆಗಿದ್ದೇವೆ, ನಾವು ಪ್ರಾಪರ್ ಆಗಿ ಇಸ್ರಾಯೇಲರಲ್ಲೇ ಮಾಡಿದ್ದೇವೆ. ಇವರು ಲೀಡರ್ ಆಗುತ್ತಾರಂತೆ, ಮಾತನಾಡುತ್ತಾರಂತೆ, ಕರ್ತನು ಹೇಳುತ್ತಾರಂತೆ, ನಾವು ಕೇಳಬೇಕಾ? ಇದೇ ಅವರು ಮಾಡಿದಂತ ವಿಷಯ. ಇವತ್ತು ಕೂಡ ಈ ಸ್ವಭಾವ ವಿಶ್ವಾಸಿಗಳಲ್ಲಿದೆ, ಸೇವಕರಲ್ಲೂ ಕೂಡ ಇದೆ. ಯಾರ ಬಳಿ ಕೊರತೆ ಇದೆಯೋ ಆ ಕೊರತೆಯನ್ನು ಎತ್ತಿ ಮಾತನಾಡುವಂತ ಅಧಿಕಾರ ನಿಮಗೂ ನನಗೂ ಇಲ್ಲ. ಕರ್ತನು ಅಧಿಕಾರವನ್ನು ಕೊಟ್ಟಿಲ್ಲ. ಯಾರ ಕುರಿತಾಗಿಯೂ ಮಾತನಾಡಬೇಡಿ, ಅದು ಅವಶ್ಯವೂ ಇಲ್ಲ. ಈಗ ಏನಾಗಿದೆ? ಮೋಶೆ ಹತ್ರ ಒಂದು ಕೊರತೆ ಇದೆ. ನಾನೀಗ ಇಲ್ಲ ಎಂದು ಹೇಳುತ್ತಿಲ್ಲ, ಕೊರತೆ ಇದೆ, ಆದರೂ ಮಾತನಾಡಬಾರದೆಂದೇ ಹೇಳುತ್ತಿದ್ದೇನೆ. ಸರಿ, ಈಗ ಮೋಶೆ ಹತ್ರ ಇರುವಂತಹ ಕೊರತೆಯನ್ನು, ಮುಂದಿನ ಪ್ರಶ್ನೆ, ಈಗ ಈ ಸಮಸ್ಯೆಗೆ ಏನು ಸತ್ಯ ಎಂಬುದಾಗಿ ನೋಡಿ. ವಿಮೋಚನಾ ಕಾಂಡ ಪುಸ್ತಕ 4ನೇ ಅಧ್ಯಾಯ 24ರಿಂದ 26 ತನಕ ಓದಿ. ಹೋಗುವ ದಾರಿಯಲ್ಲಿ ಮೋಶೆ ಛತ್ರದಲ್ಲಿದ್ದಾಗ ಯೆಹೋವನು ಅವನೆದುರಿಗೆ ಬಂದು ಅವನ ಪ್ರಾಣವನ್ನು ತೆಗೆಯಬೇಕೆಂದಿದ್ದನು. ಹೀಗಿರುವಾಗ ಚಿಪ್ಪೋರಳು ಕಲ್ಲಿನ ಚೂರಿಯಿಂದ ತನ್ನ ಮಗನಿಗೆ ಸುನ್ನತಿ ಮಾಡಿ, ಮೋಶೆಗೆ, ನೀನು ನನಗೆ ರಕ್ತಧಾರೆಯಿಂದಾದ ಮದಲಿಂಗನಾದಿ ಎಂದು ಹೇಳಿ ಕತ್ತರಿಸಿದ್ದನ್ನು ಅವನ ಪಾದಗಳಿಗೆ ಮುಟ್ಟಿಸಲು ಯೆಹೋವನು ಅವನನ್ನು ಉಳಿಸಿದನು. ಆಕೆ ಸುನ್ನತಿಯ ನಿಮಿತ್ತವೇ ನೀನು ನನಗೆ ರಕ್ತಧಾರೆಯಿಂದಾದ ಮದಲಿಂಗನು ಎಂಬ ಮಾತನ್ನು ಹೇಳಿದಳು. ಈ ಸಂಭವ ಎಲ್ಲಿ ನಡೆಯುತ್ತಾ ಇದೆ ಅಂದರೆ 3ನೇ ಅಧ್ಯಾಯದಲ್ಲಿ ದೇವರು ಅವನನ್ನು ಕರೆಯುತ್ತಾರೆ. 4ನೇ ಅಧ್ಯಾಯದಲ್ಲಿ ಸಂಭವ ನಡೆಯುತ್ತಾ ಇದೆ. ಈಗ ಚಿಫೋರಳು ಕೂಶ್ ದೇಶದ ಸ್ತ್ರೀ, ಮಿದ್ಯಾನ್ ದೇಶದ ಸ್ತ್ರೀ, ಏನ್ ಬೇಕಾದ್ರೂ ಇರಲಿ. ಈಗ ಈಕೆಯು ಪಾಳೆಯದ ಒಳಗೆ ಬರ್ತಾ ಇದ್ದಾರೆ. ಎಲ್ಲಿ ಬರುತ್ತಾ ಇದ್ದಾರೆ? ಐಗುಪ್ತದಿಂದ ಬಿಡುಗಡೆಗೊಳಿಸುವಂತಹ ಆ ಸಮಯವದು. ಬರುವಾಗಲೇ ದೇವರು ಏನ್ ಮಾಡುತ್ತಾರೆ? ಚಿಫೋರಳ ಮುಖಾಂತರವಾಗಿ ಈ ಸಮಸ್ಯೆಯನ್ನು ಸಾಲ್ವ್ ಮಾಡುತ್ತಾರೆ. ಹೇಗೆ ಸಾಲ್ವ್ ಮಾಡುತ್ತಾರೆ? ಓದಿರಿ, ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ 12 ಹಾಗೂ 13ನೇ ವಾಕ್ಯವನ್ನು ಓದಿರಿ. ಎಲ್ಲ ತಲತಲಾಂತರಗಳಲ್ಲಿ ನಿಮ್ಮಲ್ಲಿರುವ ಪ್ರತಿಯೊಬ್ಬ ಗಂಡಸು ಮನೆಯಲ್ಲಿ ಹುಟ್ಟಿದವನಾದರೂ, ನಿನ್ನ ಸಂತತಿಯಲ್ಲಿ ಹುಟ್ಟದೆ ಅನ್ಯರಿಂದ ಕ್ರಯಕ್ಕೆ ತೆಗೆದುಕೊಂಡವನಾದರೂ 8 ದಿನಗಳ ವಯಸ್ಸುಳ್ಳವನಾದಾಗ ಅವನಿಗೆ ಸುನ್ನತಿ ಮಾಡಿಸಬೇಕು. ನಿನ್ನ ಮನೆಯಲ್ಲಿ ಹುಟ್ಟಿದವರಿಗೂ ನೀನು ಕ್ರಯಕ್ಕೆ ತೆಗೆದುಕೊಂಡವರಿಗೂ ತಪ್ಪದೆ ಸುನ್ನತಿಯಾಗಬೇಕು. ಹೀಗೆ ನಾನು ಮಾಡುವ ನಿಬಂಧನೆಯ ಗುರುತು ನಿಮ್ಮ ಶರೀರದಲ್ಲೇ ಇದ್ದು ಶಾಶ್ವತವಾದ ಒಡಂಬಡಿಕೆಯನ್ನು ಸೂಚಿಸುವುದು. ಈಗ ಈಕೆ ಯಾರೊಂದಿಗೆ ಮಾಡಿದಳು?
ಕರ್ತನೊಂದಿಗೆ ಮಾಡುತ್ತಾಳೆ. ಇನ್ನು ನೇರವಾಗಿ ಯಾಜಕಕಾಂಡ ಪುಸ್ತಕ 24ನೇ ಅಧ್ಯಾಯ 22ನೇ ವಾಕ್ಯ ಓದಿರಿ. ಅನ್ಯರಿಗಾಗಲಿ ಸ್ವದೇಶದವರಿಗಾಗಲಿ ಪಕ್ಷಪಾತವಿಲ್ಲದೆ ಒಂದೇ ವಿಧಿ ಇರಬೇಕು. ನಾನು ನಿಮ್ಮ ದೇವರಾದ ಯೆಹೋವನು. ಪರದೇಶಿ ಅಂದ್ರೆ ಹೊರಗಿನವರು, ಸ್ವದೇಶಿ ಅಂದ್ರೆ ಸ್ವಂತ ಊರಿನವರು. ಪರದೇಶಿ ಅಂದ್ರೆ ಪರ ಅಂದ್ರೆ ಹೊರಗೆ, ಆಚೆ ಇರುವಂಥದ್ದು. ಅನ್ಯ ಜನರಿಗಾಗಲಿ ಸ್ವದೇಶದವರಿಗಾಗಲಿ ಒಂದೇ ವಿಧಿ ಇರಬೇಕು. ನೀವು ಯಾವಾಗ ದೇವರ ಒಡಂಬಡಿಕೆಯ ಒಳಗೆ ಬಂದರೋ ಅವರೆಲ್ಲರೂ ಕೂಡ ಒಂದೇ ಪ್ರಮಾಣದಲ್ಲಿ ಬಂದಿದ್ದಾಯಿತು. ಈಗ ಚಿಫೋರಾಳದ ಲೆಕ್ಕದ ಪ್ರಕಾರ ಈಕೆ ಎಲ್ಲಿ ಬಂದಿದ್ದಾಳೆ? ಇಸ್ರೇಲ್ ಒಳಗೆ ಬಂದಾಯಿತು. ಇಸ್ರೇಲ್ನೊಳಗೆ ಬಂದರು, ಮಗನಿಗೆ ಸುನ್ನತಿಯನ್ನು ಮಾಡಿಸಿದ್ದಾಯಿತು. ಈಗ ಆಲ್ರೆಡಿ ಇವರು ಇಸ್ರೇಲ್ನ ಪಾಳ್ಯಕ್ಕೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿ ಆಗಿದ್ದಾಯಿತು. ಇಲ್ಲೇ ವಿಷಯ ಇದೆ. ಈ ವಿಷಯ ಮಿರಿಯಂ ಹಾಗೂ ಆರೋನನಿಗೆ ಗೊತ್ತಾಗುವುದಕ್ಕೆ ಅವಕಾಶ ಇಲ್ಲ. ಕಾರಣ ಇದು ಮಾರ್ಗ ಮಧ್ಯದಲ್ಲಿ ನಡೆಯುತ್ತಿರುವಂತ ವಿಷಯ. ಇದು ನಡೆಯಿತು, ಕೆಲಸ ಮುಗಿಯಿತು. ಒಂದು ವೇಳೆ ಗೊತ್ತೋ ಗೊತ್ತಿಲ್ಲೋ ಅದು ಬೇರೆ ವಿಷಯ. ಆದರೆ ಈ ಲೆಕ್ಕ ಕರ್ತನಿಗೂ ಹಾಗೂ ಚಿಫೋರೊಳಗೆ ಇರುವಂಥದ್ದು. ಅನ್ಯ ಸ್ತ್ರೀ ಎನ್ನುವಂಥದ್ದು ದೇವರಿಗೂ ಚಿಫೋರೊಳಗಿರುವಂತ ಲೆಕ್ಕಾಚಾರ. ಅದನ್ನು ಒಪ್ಪಿಸಬೇಕಾಗಿರುವಂಥದ್ದು ಯಾರ ಕೈಲಿದೆ? ಕರ್ತನ ಬಳಿ ಇದೆ. ಅವರಿಬ್ಬರು ಕೂಡ ರಾಜಿ ಆದ್ರು ಅಂದ್ರೆ ಹಿಂದೆ ನಿಂತು ಮಾತನಾಡುತ್ತಿರುವಂತ ಇಬ್ಬರಿಗೇನು ಸಮಸ್ಯೆ? ಈಗ ಸಿಲುಕಿಕೊಂಡಿದ್ದು ಯಾರು? ಆಕೆ ರಾಜಿಯಾದಳು, ಚಿಫೋರಳು ದೇವರೊಂದಿಗೆ ರಾಜಿಯಾದಳು. ಹೊರಗೆ ಇದ್ದಂತ ಇಬ್ಬರು ಸಿಲುಕಿಕೊಂಡರು. ಇದುವೇ ನಿಮಗೂ ನಡೆಯುತ್ತದೆ ಅಂತ ಹೇಳುತ್ತಿದ್ದೇನೆ. ಅನೇಕ ಸಮಯದಲ್ಲಿ ನೀವು ಯಾರ ಕುರಿತಾಗಿ ಮಾತನಾಡುತ್ತಾ ಇದ್ದೀರೋ ಅವರು ಮೊಣಕಾಲೂರಿ ಯೇಸುವಿನ ಹತ್ರ ಕ್ಷಮಾಪಣೆಯನ್ನು ಪಡೆದುಕೊಂಡ್ರಂದ್ರೆ ಮರುಕ್ಷಣವೇ ನೀವು ಮಾತನಾಡುತ್ತಾ ಇದ್ದೀರಲ್ವ, ಸಿಲುಕಿಕೊಳ್ಳುತ್ತೀರಾ? ಹಾಗೆಲ್ಲ ಇಲ್ಲ. ಅವ್ರು ಪಾಪ ಮಾಡಿಲ್ವಾ? ಅವರು ಮಾಡಿರಬಹುದು, ಮಾಡದೇ ಇರಬಹುದು. ಅವರು ಒಂದು ವೇಳೆ ಮಾಡಿರಲಿ, ಅವರು ಯೇಸುವಿನ ಹತ್ರ ಮೊಣಕಾಲೂರಿ ಕ್ಷಮಾಪಣೆ ಕೇಳುತ್ತಾರೆ. ಯೇಸುವಿನ ರಕ್ತ ಸಕಲ ಪಾಪವನ್ನು ನಿವಾರಿಸುತ್ತದೆ. ದೇವರು ಅವರಿಗೇನೋ ಮಾಡುತ್ತಾರೆ, ದಂಡಿಸುತ್ತಾರೆ, ಕೊಲ್ಲುತ್ತಾರೆ, ಏನೋ ಒಂದು ಮಾಡುತ್ತಾರೆ. ನಿನಗೇನು? ಈಗ ಯೋಚನೆ ಮಾಡಿ, ಇವ್ರು ಸಿಲುಕಿಕೊಂಡ್ರಲ್ವಾ, ಈಗ ಅವರನ್ನು ಕ್ಷಮಿಸಿ ಮುಗಿಸಿದ್ದಾಯ್ತು. ಅವರ ಲೆಕ್ಕಾಚಾರ ಎಲ್ಲ ಮುಗಿಯಿತು. ಈಗ ಯೋಚನೆ ಮಾಡಿ ನೋಡಿ, ಮೋವಾಬ್ ಸ್ತ್ರೀ ಒಳಗೆ ಬರುತ್ತಾರೆ. ಯಾರು? ರೂತಳು. ರೂತಳು ಎಲ್ಲಿಂದ ಬರುತ್ತಾಳೆ? ಮೋವಾಬಿಂದ ಬರುತ್ತಾರೆ. ಬರುವಾಗ ಯಾವ ಬೇಸಿಸಲ್ಲಿ ಒಳಗೆ ಬರುತ್ತಾರೆ? ಅದಕ್ಕೆ ಒಂದೇ ಒಂದು ಕಾರಣ, ಇಸ್ರಾಯೇಲಿನ ಪುರುಷನನ್ನು ಅವರು ಮದುವೆಯಾಗಿದ್ದರು. ಆದರೆ ದೇವರ ಯೋಜನೆ ಯಾರ ಮೇಲೆ ಇದೆ? ರೂತಳ ಮೇಲೆ ಇದೆ ಅಲ್ವಾ? ಈಗ ಈಕೆ ಬರುವಾಗ ದೇವರು ಸುಮ್ಮನೆ ಹಾಗೆ ಕರ್ಕೊಂಡು ಬಂದ್ರ? ಅಲ್ಲಿಯೂ ಕೂಡ ನೀವು ಗಮನಿಸಿ ನೋಡುವುದಾದ್ರೆ ಗೊತ್ತಾಗುತ್ತದೆ. ರೂತಳು ಏನೋ ಬಂದು ಸುಮ್ಮನೆ ಒಳಗೆ ಬಂದು ಸೇರಲಿಲ್ಲ. ರೂತಳು ಬರುವಾಗ ನವಮಿ ಒಂದು ಟೆಸ್ಟ್ ಇಡುತ್ತಾಳೆ. ಅವ್ರು ಹೇಳುತ್ತಾರೆ, ಇಬ್ಬರಿಗೂ ಹೇಳುತ್ತಾರೆ, ರೂತಳಿಗೂ ಹೇಳುತ್ತಾರೆ, ಆಕೆ ಸಹೋದರಿಗೂ ಹೇಳುತ್ತಾರೆ, ನನ್ನಿಂದ ಇನ್ನು ಮುಂದೆ ನಿಮಗೆ ಯಾವುದೇ ಕಾರ್ಯವನ್ನು ಮಾಡುವುದಕ್ಕೆ ಆಗಲ್ಲ. ಹೋಗುವವರು ಏನ್ ಮಾಡಿ ಹೋಗಿ ಎಂಬುದಾಗಿ ಹೇಳುತ್ತಾರೆ. ಇದೇ ಕಾರ್ಯವನ್ನು ಇದಕ್ಕೂ ಮುಂಚೆ ಯಾರು ಹೇಳಿದರು ಎಂಬುದಾಗಿ ನೋಡುವುದಾದರೆ ಅಬ್ರಹಾಮನು ಲೋಟನಿಗೆ ಹೇಳುತ್ತಾರೆ. ಯಾಕೆ ಅಬ್ರಹಾಮನು ಲೋಟನಿಗೆ ಹೇಳುವುದನ್ನು ನಿಮಗೆ ಹೇಳುತ್ತೇನೆ ಅಂದ್ರೆ, ಅಬ್ರಹಾಮನು ಲೋಟನನ್ನು ನೋಡಿ ಹೇಳುತ್ತಾರೆ, ನೀನು ಯಾವ ಕಡೆಗೆ ಹೋಗುತ್ತೀಯೋ ಹೋಗು, ನಾನು ತಡೆಯುವುದಿಲ್ಲ. ನೀನು ಪೂರ್ವಕ್ಕೆ ಹೋದರೆ ನಾನು ಪಶ್ಚಿಮಕ್ಕೆ ಹೋಗುತ್ತೇನೆ ಅಂತ ಹೇಳುತ್ತಾರೆ. ಈಗ ಲೋಟನ್ ಹೋಗುತ್ತಾರೆ. ಈ ಲೋಟನ ಸಂತತಿಯೇ ಮೋವಾಬ್ಯರು. ಲೋಟನನ್ನು ನೋಡಿ ದೇವರು ಹೇಳುವಂತ ಮಾತು, ಆ ಮಕ್ಕಳು ಹುಟ್ಟಿದ ಕೂಡಲೇ 10 ಸಂತತಿಯವರೆಗೂ ಸೇರಿಸಿಕೊಳ್ಳಬಾರದೆಂದು ಹೇಳುತ್ತಾರೆ. ಆ ವಿಧಿಯನ್ನು ಹೇಳುತ್ತಾರೆ. ಕರೆಕ್ಟ್ ಆಗಿ ರೂತಳು 11ನೇ ತಲೆಮಾರು. ಕರೆಕ್ಟ್ ಆಗಿ ನೀವು ತೆಗೆದು ನೋಡಿರಿ, ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯವನ್ನು ತೆಗೆದು ನೋಡಿರಿ. ಆ ಜನರೇಷನ್ ಅಲ್ಲಿ ಕರೆಕ್ಟ್ ಆಗಿ 11ನೇ ಜನರೇಷನ್ ಆಕೆ. ಈ ಲೆಕ್ಕಾಚಾರ ಯಾರಿಗಾದ್ರೂ ಗೊತ್ತಾ? ನಿಮಗೆ ಗೊತ್ತಾ ಅಂತ ಕೇಳುತ್ತಿಲ್ಲ. ಈ ಲೆಕ್ಕ ಅವತ್ತು ಇದ್ದಂತೆ ಇಸ್ರಾಯೇಲರಿಗೆ ಗೊತ್ತಾ? 10 ತಲೆಮಾರು ಹೋಯಿತು. ಲೋಟನ ಲೆಕ್ಕವನ್ನು ಕನೆಕ್ಟ್ ಮಾಡುತ್ತಾರೆ. ಹಾಗಂತ ಸುಮ್ಮನೆ ಸೇರಿಸಿಕೊಳ್ಳಿಲ್ಲ. ಲೋಟನಿಗೆ ಅಬ್ರಹಾಮನು ಟೆಸ್ಟ್ ಇಟ್ಟಾಗ ಲೋಟನ್ ಹೋದ್ರು. ಆದ್ರೆ ಈಕೆ ಹೇಳುತ್ತಾಳೆ, ಆ ಮಾತನ್ನು ನೀನು ಆಡುವುದು ಬೇಡ, ನಿನ್ನ ದೇವರೇ ನನ್ನ ದೇವರು. ಅದಕ್ಕಿಂತ ಸೂಪರ್ ಆಗಿ ಹೇಳುತ್ತಾಳೆ, ನೀನು ಎಲ್ಲಿ ಸಾಯುತ್ತೀಯೋ ನಾನು ಅಲ್ಲೇ ಸಾಯುತ್ತೇನೆ ಎಂದು. ಟೆಸ್ಟ್ ಇಟ್ಟೆ ಒಳಗೆ ಕರ್ಕೊಂಡು ಬರುತ್ತಾರೆ. ಈಗ ನೋಡುವಂತವ್ರು ಏನ್ ಹೇಳುತ್ತಾರೆ? ಅದೇನು ಮೋವಾಬ್ ಸ್ತ್ರೀಯರಿಂದ ಒಂದು ಮಗುವನ್ನು ಪಡೆದು ನವಮಿ ನನ್ನ ಮಗು ಅಂತ ಹೇಳುತ್ತಿದ್ದಾಳೆ. ಹೇಳಿದ್ರೆ ಆ ಪ್ರತಿಕಾರ ನಿನ್ನ ತಲೆ ಮೇಲೆ ನಿಲ್ಲುತ್ತದೆ. ಯಾಕಂದ್ರೆ ದೇವರು ಯಾರಿಗೆ ಎಲ್ಲಿ ಲೆಕ್ಕಾಚಾರ ಸರಿ ಮಾಡುತ್ತಾರೆ ಅಂತ ನಮಗೆ ಗೊತ್ತಿಲ್ವಲ್ಲ. ಅವನನ್ನು ದೇವರು ಹೇಗೆ ಸಂಧಿಸಿದರು, ಯಾವ ರೀತಿ ಮಾರ್ಪಡಿಸಿದರು ಎಂಬುದಾಗಿ ನಮಗೆ ಗೊತ್ತಿಲ್ವಲ್ಲ. ಸೆರೆಮನೆಯೊಳಗೆ ಏನ್ ನಡೆಯುತ್ತದೆ ಅಂತ ಯಾರಿಗೆ ಗೊತ್ತು? ಎಷ್ಟೋ ಸೆರೆಮನೆಗಳೇ ಒಬ್ಬ ಮನುಷ್ಯನನ್ನು ಮಾರ್ಪಡಿಸಿ ಕಳುಹಿಸಿದೆ ಅಲ್ವಾ? ಅದರ ಒಳಗೆ ಹೋಗಿ ಪೌಲನು ಸೆರೆಮನೆಗೆ ಹೋಗಿ ಬರುತ್ತಾರೆ. ಹೊರಗೆ ಬರುವಾಗ ಒಂದು ಕುಟುಂಬವನ್ನೇ ಆದಾಯ ಮಾಡಿ ಹೊರಗೆ ಬರುತ್ತಾರೆ. ನೋಡುವವರಿಗೆ ಏನನಿಸುತ್ತದೆ? ಅವರು ಜೈಲ್ಗೆ ಹೋಗಿದ್ದಾರೆ, ಅಷ್ಟೇ ತಾನೇ ಗೊತ್ತು. ಆದರೆ ಜೈಲಿನೊಳಗೆ ಪೌಲನು ಹೋಗಿದ್ದಕ್ಕೆ ಕಾರಣ ಒಂದು ಸಂತತಿಯೇ ಅಲ್ಲಿ ಕಾಪಾಡಲ್ಪಟ್ಟಿದೆ. ಹಾಗಾದ್ರೆ ನಿಮಗೂ ನನಗೂ ಏನ್ ಕೆಲಸ? ಇಲ್ಲಿ ಕೂತುಕೊಂಡು ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ. ಕಡೆಯ ಕಾಲದಲ್ಲಿ ಈ ದೂಷಿಸುವಂತ ಆತ್ಮ, ಅದು ಮೀಡಿಯಾ ಬಂದದ್ದರಿಂದ ದೂಷಿಸುವಂತ ದುರಾತ್ಮ ಲೋಕಾದ್ಯಂತ ಹರಡಿದೆ. ಓದಿ ನೋಡಿ, 2 ತಿಮೋಥೆಯರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 1 ಹಾಗೂ 2 ವಾಕ್ಯಗಳನ್ನು ಓದಿರಿ. ಆದರೆ ಕಡೆಯ ದಿವಸಗಳಲ್ಲಿ
ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಅಹಂಕಾರಿಗಳು, ದೂಷಕರು, ಏನಂತೆ ಕಡೆಯ ದಿವಸಗಳ ಬಹು ಮುಖ್ಯವಾದ ಗುರುತುಗಳಲ್ಲಿ ಒಂದು ದೂಷಿಸುವಂಥದ್ದು, ಇನ್ನೊಬ್ಬರ ಕುರಿತಾಗಿ ಮಾತನಾಡುವುದು. ಆ ದುರಾತ್ಮ ಈಗ ಲೋಕಾದ್ಯಂತ ಎಲ್ಲಾ ಕಡೆ ಕ್ರಿಯೆ ಮಾಡುತ್ತಾ ಇದೆ, ಎಲ್ಲರ ಮೇಲೂ ಕ್ರಿಯೆ ಮಾಡುತ್ತಾ ಇದೆ. ರಾತ್ರಿ ಹಗಲು ಸಹೋದರರನ್ನು ದೂಷಿಸುವಂಥದ್ದು ಯಾರ ಕೆಲಸ? ಸೈತಾನನ ಕೆಲಸ. ಹಾಗಾದ್ರೆ ಚೆನ್ನಾಗಿ ತಿಳಿದುಕೊಳ್ಳಿ, ಒಬ್ಬರ ಮೇಲೆ ತಪ್ಪು ಹೊರಿಸುವುದು, ದೂಷಿಸುವಂಥದ್ದು, ಅದು ಸಂಪೂರ್ಣವಾಗಿ ಸೈತಾನನ ಸ್ವಭಾವ. ಕಡೆಯ ಕಾಲದಲ್ಲಿ ಕಠಿಣ ಕಾಲ ಎನ್ನುವುದಕ್ಕೆ ಗುರುತು ಒಂದೇನೆಂದ್ರೆ ದೂಷಿಸುವಂಥದ್ದು. ಇವತ್ತು ಅದೇ ನಡೆಯುತ್ತಾ ಇದೆ. ಇವತ್ತು ಇರುವಂತಹ ಮೋಶೆಯ ಕುರಿತಾಗಿ ಹಾಗೆ ಹೇಗೆ ನೀವು ಮಾತನಾಡುತ್ತೀರಾ? ದೇವರೇ ಕೇಳುತ್ತಾರೆ ಈ ಪ್ರಶ್ನೆಯನ್ನು. ನನ್ನ ಸೇವಕನಾದ ಮೋಶೆಯ ಕುರಿತಾಗಿ ಮಾತನಾಡುವುದಕ್ಕೆ ನಿಮಗೆ ಭಯ ಇಲ್ಲದೆ ಹೋಗಿದ್ದೇನು? ಯಾಕೆ ಭಯ ಇಲ್ಲದೆ ಹೋಯಿತು? ಅವನ ಮೂಲಕ ನಾನು ಎಂತಹ ಕಾರ್ಯಗಳನ್ನು ಮಾಡುತ್ತೇನೆ, ಅವನ ಮೂಲಕ ನಾನು ಎಂತಹ ಕಾರ್ಯಗಳನ್ನು ಮಾಡುತ್ತಿದ್ದೇನೆ. ನೀವು ಬಹಳ ಸುಲಭವಾಗಿ ಅವರ ಹತ್ರ ಇರುವಂತ ಕೊರತೆಯನ್ನು ಮಾತನಾಡಿದ್ರಲ್ವಾ? ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಆದ ಅಂತ ಒಂದೇ ಮಾತಲ್ಲಿ ಹೇಳಿದ್ರಲ್ಲ. ಅವನು ಆ ಸ್ತ್ರೀಯನ್ನು ಯಾಕೆ ಮದುವೆ ಆದ? ಆ ಮದುವೆಯ ಹಿಂದೆ ಇರುವಂತಹ ದೇವರ ಉದ್ದೇಶವೇನು? ಅಲ್ಲಿಂದ ಬರುವಾಗ ಹೇಗೆ ಆ ಕೂಶ್ ದೇಶದ ಸ್ತ್ರೀಯನೊಂದಿಗೆ ದೇವರು ರಾಜಿ ಆದ್ರು, ಕೊಲ್ಲುವುದಕ್ಕೆ ನೋಡಿದ್ರು ಅಂತ ಇದೆ. ಆ ರೀತಿ ಸಮಾಧಾನವಾಗಿ ಒಳಗೆ ಕರ್ಕೊಂಡು ಬಂದಿದ್ದಾರೆ. ಈ ಸಂಭವ ಗೊತ್ತಾ? ಮಿರಿಯಾಮ್ ಹಾಗೂ ಆರೋನನಿಗೆ ಬಹಳ ಸರ್ವೇ ಸಾಧಾರಣವಾಗಿ ಬಹಿರಂಗವಾಗಿ. ಯಾಕೆ ಆ ಸ್ತ್ರೀಯ ಮೂಲಕವಾಗಿ ದೇವರು ಕಾರ್ಯ ಮಾಡಕ್ಕಾಗಲ್ವಾ? ಮೋವಾಬ್ ಸ್ತ್ರೀಯನ್ನು ಇಟ್ಟು ದೇವರು ಮಾಡುವುದಿಲ್ವಾ? ಇದೇ ರಾಹಾಬಳನ್ನಿಟ್ಟು ದೇವರು ಮಾಡುವುದಿಲ್ವಾ? ಹಾಗೆ ನೋಡಿ, ದೇವರು ಎಷ್ಟು ಅನ್ಯರನ್ನು ಒಳಗೆ ಕರೆತಂದಿದ್ದಾರೆ. ಯಾವಾಗ ಪ್ರಮಾಣವನ್ನು ಸ್ವೀಕರಿಸಿ ಒಳಗೆ ಬಂದಿದ್ದಾಯಿತೋ ಆಗಲೇ ಇಲ್ಲಿ ಸ್ವದೇಶಿ ಪರದೇಶಿ ಎಂದು ಇಲ್ಲ. ಯಾವಾಗ ದೇವರ ನಾಮವನ್ನು ಸ್ವೀಕರಿಸಿ ಒಳಗೆ ಬಂದಿದ್ದಾಯಿತು, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾಯಿತೋ, ಆ ನಂತರವಾಗಿ ಅವರಿಗೂ ಮತ್ತು ದೇವರಿಗೆ ಮಾತ್ರ ಲೆಕ್ಕಾಚಾರ. ಯಾರ ಕುರಿತಾಗಿ ಮಾತನಾಡುವುದೋ ದೂಷಿಸುವುದೋ ನಮಗೆ ಬೇಡದೇ ಇರುವಂತ ಕಾರ್ಯ. ಅದರ ಪರಿಣಾಮ ಏನಾಗಿ ಮಾರ್ಪಟ್ಟಿತು ಎಂಬುದಾಗಿ ನೋಡಿ. ವಾಕ್ಯ ಹೇಳುತ್ತದೆ, ಆ ವಾಕ್ಯವನ್ನು ಓದಿರಿ. 12ನೇ ಅಧ್ಯಾಯ 14ನೇ ವಾಕ್ಯ. ಅದಕ್ಕೆ ಯೆಹೋವನು, ತಂದೆ ಮುಖದ ಮೇಲೆ ಉಗುಳಿದರೆ ಆಕೆ ಹೇಗೋ 7 ದಿವಸ ನಾಚಿಕೆಯಿಂದ ಮರೆಯಾಗುವುದಿಲ್ಲವೇ? ಆಕೆ ಏನಾದಳು ಗೊತ್ತಾ? ಏನ್ ಬಂತು? ತೊನ್ನು ರೋಗ. ಯಾಕೆ ಆ ತೊನ್ನು ಬಂತು? ಅದಕ್ಕೆ ಏನು ಅರ್ಥ ಅಂದ್ರೆ, ತೊನ್ನುಗೆ ಲೋಕ ಪ್ರಕಾರವಾಗಿ ಅದೊಂದು ವ್ಯಾಧಿ, ಒಂದು ತೊನ್ನು ಎಂಬುದಾಗಿ ಇಟ್ಟುಕೊಳ್ಳಿ. ಆದರೆ ಅದಕ್ಕೆ ದೇವರು ಕೊಡುವಂತ ಅರ್ಥ ಏನಂದ್ರೆ, ತಂದೆ ಮುಖದ ಮೇಲೆ ಉಗುಳಿದರೆ ಆಕೆ ಹೇಗೋ. ಕರ್ತನ್ ಏನ್ ಮಾಡಿದ್ರಂತೆ? ಉಗುಳಿದ್ರಂತೆ. ಹೇಗೆ ನನ್ನ ಸೇವಕನಾದ ಮೋಶೆ ಕುರಿತಾಗಿ ನೀನು ಮಾತನಾಡುತ್ತೀಯಾ? ನಿನಗೆ ಹೇಗೆ ಆ ಅಧಿಕಾರ ಬಂತು? ಹೇಗೆ ಭಯ ಇಲ್ಲದೆ ಹೋಯಿತು? ಆ ರೀತಿಯಾಗಿ ಹೇಳಿ ದೇವರು ಉಗುಳಿದ್ರಂತೆ. ಆದರೂ ಅದರ ಹಿಂದೆ ಆಕೆಯ ಮೇಲೂ ದೇವರಿಗೆ ಒಂದು ಪ್ರೀತಿ ಇದೆ ನೋಡಿ. ಅದೇನಂದ್ರೆ, ವಿರೋಧಿಯು ಉಗುಳಿದರೆ ಹೇಗೋ ಹಾಗೆ ಅಂತ ಹೇಳಿಲ್ಲ. ತಂದೆ ಉಗುಳಿದರೆ ಹೇಗೋ, ತಂದೆಗೆ ಕೋಪ. ಅದೇನಂದ್ರೆ, ಹೇಗೆ ನೀನು ತಮ್ಮನ ಕುರಿತಾಗಿ ಮಾತನಾಡುತ್ತೀಯ ಅಂತ ಅಕ್ಕನಿಗೆ ಕೇಳುತ್ತಾರೆ. ಹೇಗೆ ನೀನು ಅವನ ಕುರಿತಾಗಿ ಮಾತನಾಡುತ್ತೀಯಾ? ದಯವಿಟ್ಟು ನಾನು ವಿಶ್ವಾಸಿಗಳಿಗೆ ಹೇಳುತ್ತೇನೆ, ನೀವು ನಿಮ್ಮ ಬಾಯಿಂದ ಯಾರನ್ನು ಕೂಡ ದೂಷಿಸಬೇಡಿರಿ. ಯಾರ ಕುರಿತಾಗಿಯೂ ತಪ್ಪಾಗಿ ಮಾತನಾಡಬೇಡಿ. ಅದು ನಮಗೆ ಬೇಕಾಗಿಲ್ಲ, ಅದರಿಂದ ಯಾವ ಫಲ ನಮಗೆ ಇಲ್ಲ. ಕೆಲವರಿಗೆ ಆ ರೀತಿಯಾಗಿ ಮಾತನಾಡುವುದೇ ಅವರ ಹವ್ಯಾಸ. ಆ ಬಾಯಿ ಅಂತಹ ಬಾಯಿ, ಅವರಿಗೆ ಆ ರೀತಿ ಮಾತನಾಡಿದ್ರೇನೆ ತೃಪ್ತಿ. ಅದು ಹೇಗೆ ಮಾತನಾಡದೇ ಇರುತ್ತಾರೆ ಲೋಕದಲ್ಲಿ ಅಂತ ಕೇಳುತ್ತಾರೆ. ಆ ರೀತಿ ಮಾತನಾಡಿದ್ರೆ ದೇವರು ನಿಮ್ಮ ಮುಖದ ಮೇಲೆ ಉಗುಳುತ್ತಾರೆ ಅಂತ ಅರ್ಥ. ಕೆಲವರು ಹೇಳುತ್ತಾರೆ, ಅದೇಗ್ರಿ, ಹೆಣ್ಣು ಮಕ್ಕಳಿಗೆ ಆ ರೀತಿಯಾಗಿ ಮಾತನಾಡುವಂತ ವಿಷಯ ಸಾಧಾರಣ ತಾನೆ? ಅದೆಲ್ಲ ಇಲ್ಲ, ಅದೆಲ್ಲ ಏನೂ ಇಲ್ಲ. ಮಾತನಾಡಬೇಕೆನ್ನುವಂತ ಅವಶ್ಯಕತೆ ಇಲ್ಲ. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಭಕ್ತಿ ವೃದ್ಧಿಯನ್ನು ಮಾಡುವಂತಹ ಒಳ್ಳೆಯ ಮಾತುಗಳನ್ನೇ ಆಡಿರಿ ಎಂಬುದಾಗಿ. ಸಾಧಾರಣವಾಗಿ ಮಾತನಾಡುವುದು ಬೇರೆ. ಇನ್ನೊಬ್ಬರ ಕುರಿತಾಗಿ ದಯವಿಟ್ಟು ಹೇಳುತ್ತೇನೆ, ಇದು ಅವರು ಆರಂಭದಿಂದಲೂ ಹಾಗೆ ಎಂಬುದಾಗಿ ಅಲ್ಲ. ಕೆಲವರು ನಿಜವಾಗಲೂ ಕೂಡ ಬೇರೆಯವರ ಕುರಿತಾಗಿ ಮಾತನಾಡುವುದಿಲ್ಲ. ಒಬ್ಬ ನಟರ ಕುರಿತಾಗಿ ಅವತ್ತು ಒಬ್ಬರು ಹೇಳುತ್ತಾರೆ, ಅವರ ಹತ್ರ ಇರುವಂಥ ಬೆಸ್ಟ್ ಕ್ವಾಲಿಟಿ ಏನಂದ್ರೆ, ಆ ನಟರಿಗೆ 70 ವರ್ಷವಾಗಿದೆ. ಆ ನಟರ ಕುರಿತಾಗಿ ಇವರು ಸಾಕ್ಷಿ ಹೇಳುತ್ತಾರೆ. ಇನ್ನೊಬ್ಬರು ಹೇಳುತ್ತಾರೆ ಅವರ ಕುರಿತಾಗಿ, ಅವರ ಹತ್ರ ಒಂದು ಒಳ್ಳೆಯ ಕ್ವಾಲಿಟಿ ಇದೆ ರೀ, ಅವರು ಯಾರ ಕುರಿತಾಗಿಯೂ ಮಾತನಾಡುವುದಿಲ್ಲ. ನಾನು ಅವರ ಹತ್ರ 30 ವರ್ಷದಿಂದ ಪಳಗುತ್ತಾ ಇದ್ದೇನೆ, ಒಬ್ಬರ ಕುರಿತಾಗಿಯೂ ತಪ್ಪಾಗಿ ಮಾತನಾಡುವುದಿಲ್ಲ. ಆಮೇಲೆ ಹೇಳುತ್ತಾರೆ, ಆ ರೀತಿ ನಾವೇನಾದ್ರೂ ಮಾತನಾಡಿದ್ರೆ ಕೂಡಲೇ ಟಾಪಿಕ್ ಅನ್ನು ಚೇಂಜ್ ಮಾಡುತ್ತಾರೆ. ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರಂತೆ, ಆ ಟಾಪಿಕ್ ಅನ್ನು ಬಿಟ್ಟು ಆಚೆ ಬರುತ್ತಾರೆ. ನೋಡಿ, ಒಬ್ಬ ಅನ್ಯರಿಗೂ ಕೂಡ ಆ ಒಂದು ಕಾನ್ಶಿಯಸ್ನೆಸ್ ಇದೆ ನೋಡಿ. ಇಲ್ಲ, ಬೇಡ, ಸುಮ್ಮನೆ ಯಾಕೆ? ಜೀವ ಹಾಗೂ ಮರಣ ಎರಡು ಕೂಡ ಎಲ್ಲಿದೆ? ನಾಲಿಗೆಯ ಕೆಳಗೆ ಇದೆ. ನನಗೆ ದೇವರು ಹೇಳಿಕೊಟ್ಟಂತ ಒಂದು ವಿಷಯ ಹೇಳುತ್ತೇನೆ. ನಾನು ಭಯಂಕರವಾದ ಪರಿಶುದ್ಧನು, ಯಾರ ಕುರಿತಾಗಿಯೂ ಮಾತನಾಡದೇ ಇರುವಂತ ವ್ಯಕ್ತಿಯಲ್ಲ. ಆರಂಭದಲ್ಲಿ, ಆ ಆತ್ಮಿಕ ಜೀವಿತದ ಆರಂಭದ ಘಟ್ಟದಲ್ಲಿ ಎಲ್ಲರಿಗಿರುವಂತ ಬಲಹೀನತೆ ನನಗೂ ಇತ್ತು. ಎಲ್ಲರ ಕುರಿತಾಗಿ ಮಾತನಾಡುವಂಥದ್ದಿತ್ತು. ಒಂದು ಸೇವೆಯ ಜೀವಿತಕ್ಕೆ ಬಂದ ನಂತರ ಒಂದು ಕಾರ್ಯ ನಡೆಯಿತು. ಅಂದ್ರೆ ಹೇಳಿದಂತ ವಿಷಯ ಹಾಗೆ ನಡೆಯಿತು. ಒಂದು ಸಂತೋಷ ಮನಸ್ಸಿನಲ್ಲಿ ನಾನು ಹೇಳಿದಂತ ವಿಷಯ ನಡೆಯಿತು. ಯೂಶುವಲ್ ಆಗಿ ಎಲ್ಲರ ಮನಸ್ಸಿನಲ್ಲಿ ಬರೋದು. ಹಾಗೆ ಬಂದ ಕೂಡಲೇ ದೇವರಾತ್ಮನು ತಿಳಿಸುತ್ತಾ ಇದ್ದಾರೆ, ನೀನು ಹೇಳಿದಂತ ವಿಷಯ ನಡೆಯಿತಲ್ವಾ?
ತಪ್ಪಾದ ವಿಷಯ ನೀನು ಮಾತನಾಡದೆ ಅಂದ್ರೆ ಈ ಶಕ್ತಿಯು ನಿನ್ನನ್ನು ಬಿಟ್ಟು ಹೋಗುತ್ತದೆ ಅಂದರು. ನೀನು ಇನ್ನೊಬ್ಬರ ಕುರಿತಾಗಿ ಮಾತನಾಡುತ್ತಲೇ ಇದ್ದೀಯಂದ್ರೆ ಈಗ ನಿನ್ನ ಬಾಯಿಯ ಮಾತಿಗೆ ಏನಿದೆ, ಶಕ್ತಿ ಇದೆ. ಕೆಲವರು ಹೇಳುತ್ತಾರಲ್ವಾ, ನೀವು ಮಾತನಾಡಿದ್ರಿ, ನಮ್ಮ ಜೀವಿತಕ್ಕೆ ಪ್ರಯೋಜನವಾಗಿತ್ತು, ದೇವರು ಸಂಧಿಸಿದ್ರು, ಮಾತನಾಡಿದ್ರು, ಈ ರೀತಿ ಹೇಳುತ್ತಾರೆ ಅಲ್ವಾ. ಅವರು ಯಾಕೆ ಹೇಳುತ್ತಾರೆ ಅಂದ್ರೆ ನೀವು ನಿಮ್ಮ ಮಾತಿನ ಮೇಲೆ ಇರುವಂತ ಶಕ್ತಿಯನ್ನು ಗ್ರಹಿಸಬೇಕು. ನೀವು ಅವಶ್ಯವಿಲ್ಲದೆ ಇರುವಂತ ಮಾತುಗಳನ್ನು ಮಾತನಾಡುತ್ತಾ ಮಾತನಾಡುತ್ತಾ ನಿಮ್ಮ ಬಾಯಿಯ ಮಾತಿಗೆ ಏನಾಗುತ್ತದೆ, ಶಕ್ತಿ ಹೋಗುತ್ತದೆ. ಯಾವಾಗಲೂ ಯೋಚನೆ ಮಾಡಿ ನೋಡಿ, ಬಹಳ ಪವರ್ಫುಲ್ ಆದ ಪ್ರೀಶಿಯಸ್ ಆದ ವಿಷಯವನ್ನು ನಾವು ಲಿಮಿಟೆಡ್ ಆಗಿ ಯೂಸ್ ಮಾಡುತ್ತೇವೆ, ಬಹಳ ಲಿಮಿಟೆಡ್ ಆಗಿ. ನಿಮ್ಮ ಹತ್ರ ಈಗ ಗೋಲ್ಡ್ ಇದೆ ಅಂದ್ರೆ ಅದನ್ನು ಲಿಮಿಟೆಡ್ ಆಗಿ ಯೂಸ್ ಮಾಡುತ್ತೀರಾ. ಅದೇ ಕಲ್ಲಿದೆ, ಮಣ್ಣಿದೆ ಅಂದ್ರೆ ಅದನ್ನು ರೋಡಲ್ಲೇ ಹಾಕುತ್ತಾರೆ, ಅದು ದೊಡ್ಡದಾಗಿ ಕಾಣಲ್ಲ, ಕಾಲಿಳಿ ತುಳಿದು ಹೋಗುತ್ತಾರೆ. ನಿಮಗೂ ನನಗೂ ದೇವರು ಕೊಟ್ಟಿರುವಂತ ಅಥಾರಿಟಿ ನಮ್ಮ ನಾಲಿಗೆ ಮೇಲೆ ಇದೆ. ಕರ್ತನು ಕೊಟ್ಟಂತ ಅಧಿಕಾರ ನಮ್ಮ ನಾಲಿಗೆ ಮೇಲೆ ಇದೆ. ನೀವು ಏನು ಹೇಳುತ್ತೀರೋ ಅದು ನಡೆಯುತ್ತದೆ. ಹಾಗಾದ್ರೆ ನೀವು ಹೇಳುವುದರಲ್ಲಿ ಒಂದು ಶಕ್ತಿ ಇದೆ, ನೀವು ಹೇಳುವುದರಲ್ಲಿ ಮಹತ್ವ ಇದೆ ಅಂದ್ರೆ ನೀವು ತಪ್ಪಾಗಿ ಮಾತನಾಡುವಾಗ ಇದು ಕಡಿಮೆ ಆಗುತ್ತದೆ, ಇದು ಹೋಗುತ್ತಲೇ ಇರುತ್ತದೆ. ಯಾಕಂದ್ರೆ ನೀವು ಹೇಳುವುದನ್ನು ಕರ್ತನು ಕೇಳಿ ಮಾಡುತ್ತಾರೆ. ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುತ್ತಾರೆ. ಹಾಗಾದ್ರೆ ನಿಮ್ಮ ಬಾಯಿಯ ಮಾತಿಗೆ ದೇವರು ಇಂಪಾರ್ಟೆನ್ಸ್ ಕೊಡುತ್ತಾರೆ ಅಂದ್ರೆ ನೀನು ಅವಶ್ಯವಿಲ್ಲದೆ ಇರುವಂತ ಮಾತುಗಳನ್ನು ಆಡುವಾಗ ದೇವರು ಅದನ್ನು ಕೇಳುವುದಿಲ್ಲ. ಇದು ಅವರಿಗೆ ಬೇಡದೇ ಇರುವಂತ ವಿಷಯ ತಾನೆ. ಇನ್ನೊಬ್ಬರ ಕುರಿತು ಮಾತನಾಡುವುದು ಆಟೋಮೆಟಿಕ್ ಆಗಿ ನೀನು ಮಾತನಾಡೋದವ್ರು ಕೇಳುವುದಿಲ್ಲ. ನೀನು ಒಳ್ಳೆಯ ವಿಷಯ ಹೇಳಿದ್ರು ಆನಂತರ ಕೇಳುವುದಿಲ್ಲ. ಯಾಕೆ? ನೀನೇ ಅನ್ವಾಂಟೆಡ್ ಆಗಿ ಕೂತು ಮಾತನಾಡ್ತಿದ್ಯಲ್ಲ. ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಮಾತುಗಳನ್ನು ಕಡಿಮೆ ಮಾಡಿ, ನಾನು ಏನು ಹೇಳುತ್ತೇನೆ ಅಂದ್ರೆ ನನ್ನ ವೈಯಕ್ತಿಕವಾದ ಆಲೋಚನೆ ಹೇಳುತ್ತೇನೆ, ಮಾತನಾಡುವುದನ್ನೇ ಕಡಿಮೆ ಮಾಡಿ. ಅಧಿಕವಾಗಿ ಮಾತನಾಡದೇ ಇರುವುದು ಒಳ್ಳೆಯದು. ಕೆಲವು ಸಮಯದಲ್ಲಿ ಮಾತಾಳಿಯ ಬಾಯಿದೆ ನೋಡಿ, ಅದು ಅನೇಕ ಸಮಸ್ಯೆಗಳನ್ನು ತರುತ್ತದೆ. ಅದರಲ್ಲಿ ಬಹಳ ಮುಖ್ಯವಾದದ್ದೇನೆಂದ್ರೆ ನಿಮ್ಮ ಬಾಯಿಯ ಮಾತಿಗೆ ಶಕ್ತಿ ಹೋಗುತ್ತದೆ. ನಿಮ್ಮ ಒಳಗೆ ಇರುವಂತ ಪವರ್ ಹಾಗೆ ಕಡಿಮೆಯಾಗುತ್ತದೆ. ನಿಮ್ಮ ಬಾಯಿಂದ ಮಾತು ಬಂತು ಅಂದ್ರೆ ಎಲಿಯ ಹೇಳುತ್ತಾನೆ ನೋಡಿ, ಕರ್ತನ ಸನ್ನಿಧಿ ಸೇವೆಯನ್ನು ಮಾಡುವಂತಹ ನಾನು ಹೇಳುತ್ತೇನೆ. ಆದರೆ ಯೋಚನೆ ಮಾಡಿ ನೋಡಿ, ಇವನು ಹೇಳುತ್ತಾನೆ, ದೇವರು ಅದನ್ನು ಕೇಳಿ ಹಾಗೆ ಮಾಡುತ್ತಾರೆ. ಇದುವೇ ಈಗ ಇದರಲ್ಲಿ ಇನ್ನೊಂದು ಸಮಸ್ಯೆ ಇದೆ ನೋಡಿರಿ. ಅವನು ಹೇಳಿದ್ನಾ, 1 ಅರಸರುಗಳ ಪುಸ್ತಕ 19ನೇ ಅಧ್ಯಾಯ 4ನೇ ವಾಕ್ಯ ಓದಿರಿ. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ 1 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಜಾಲಿಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು. ಈಗ ಇವರೇನು ಹೇಳಿದ್ರು? ಸಾಕಾಯಿತು ದೇವರೇ, ನನ್ನ ಪ್ರಾಣವನ್ನು ತೆಗೆದು ಬಿಡು. ಆ ನಂತರವಾಗಿ ಎಲಿಯ ಮಾಡಿದಂಥ ದೊಡ್ಡ ವಿಷಯ ಏನು? ಇದರೊಂದಿಗೆ ಇವರ ಸೇವೆಯ ಅಂತ್ಯವನ್ನು ಅವರೇ ಬರೆದುಕೊಂಡರು. ಇವ್ರು ತಾನು ಹೇಳಿದ್ದು. ಇವ್ರೇನೇ ಹೇಳಿದ್ರು ಕೂಡ ದೇವ್ರೇನ್ ಮಾಡುತ್ತಾರೆ? ಕೇಳುತ್ತಾರೆ ನನ್ನ ಮಾತಿನ ಪ್ರಕಾರ. ಮತ್ತೆ ಇವರೇ ಹೇಳುತ್ತಾರೆ ಮಳೆ ಬರುತ್ತದೆ ಅಂತ, ಬರುತ್ತದೆ. ಇವನು ಹೋಗಿ ಹೇಳುತ್ತಾನೆ ಮಳೆ ಬರುತ್ತದೆ ಹೋಗು ಅಂತ, ಬರುತ್ತದೆ. ಹಾಗಾದ್ರೆ ಇವನ ಮಾತಿಗೆ ಏನಿದೆ? ಪವರ್ ಇದೆ. ಅವಸರ ಪಟ್ಟು ಹೇಳುತ್ತಾನೆ, ಸಾಕು ಕರ್ತನೆ, ಮುಗಿಸಿರಿ, ನನ್ನ ಪ್ರಾಣವನ್ನು ತೆಗೆದು ಬಿಡು. ವಾಕ್ಯ ಹೇಳುತ್ತದೆ, ದೇವರು ಅವನನ್ನು ಕರೆದುಕೊಂಡರು ಎಂಬುದಾಗಿ. ಮೇಘವನ್ನು ಏರಿ ಅವನು ಕರೆದೊಯ್ಯಲ್ಪಟ್ಟನು, ಅಷ್ಟೇ, ಕೆಲಸ ಮುಗಿಯಿತು. ನಡುವೆ ಯಾವ ಕೆಲಸ ಮಾಡಿದ್ರು? ಆನಂತರವಾಗಿ ಇವರು ಮುಂಚೆ ಬೆಂಕಿ ಇಳಿಸಿದ್ರು. ಅಂತಹ ಯಾವ ದೊಡ್ಡ ವಿಷಯವೂ ನಂತರ ಇರುವುದಿಲ್ಲ. ಒಂದು ಚಿಕ್ಕ ವಿಷಯ, ಚಾರಿಪ್ತ ವಿಧವೆಯ ಮನೆಗೆ ಹೋಗುತ್ತಾರೆ, ಇಂತಹ ಚಿಕ್ಕ ವಿಷಯವೇ ನಡೆಯುತ್ತದೆ. ಬಿಟ್ಟರೆ ಅದರಲ್ಲೂ ಕೂಡ ಏನಂದ್ರೆ ಇವರು ಒಂದು ಮಾತನ್ನು ಹೇಳುತ್ತಾರೆ, ಆಹಾಬನು ಸಾಯುತ್ತಾನೆ ಅಂತ. ಅವನು ಸಾಯುವುದಿಲ್ಲ. ಇವರು ಹೇಳಿ ಆ ಪ್ರಾಫೆಸಿ ನಡೆಯುವುದಿಲ್ಲ. ದೇವರೇ ಹೇಳುತ್ತಾರೆ ಹೋಗಿ ಆಹಾಬನು ಸಾಯುತ್ತಾನೆ ಎಂದು ಹೇಳು ಎಂದು. ಇವರು ಹೋಗಿ ಹೇಳುತ್ತಾರೆ, ಆಹಾಬನು ಮನ ತಿರುಗುತ್ತಾನೆ. ಈಗ ದೇವರು ಎಲಿಯನ ಹತ್ರ ಬಂದು ಹೇಳುತ್ತಾರೆ, ಇಲ್ಲ ಅವನು ಮನ ತಿರುಗಿದ, ಅವನು ಸಾಯುವುದು ಬೇಡ, ಅವನ ಮಕ್ಕಳ ಕಾಲದಲ್ಲಿ ನೋಡೋಣ ಅನ್ನುತ್ತಾರೆ. ಯೋಚನೆ ಮಾಡಿ ನೋಡಿ, ಇವನು ಹೇಳಿದ್ರೆ ಕರ್ತನು ಕೇಳಿ ಮಾಡಬೇಕು ತಾನೆ. ಹಾಗಾದ್ರೆ ಇವನು ಹೇಳಿದ್ರೆ ಆಹಾಬನು ಸಾಯ್ಬೇಕಾ ಇಲ್ವಾ? ಈಗಲೂ ಕೂಡ ಇವನು ಹೇಳಿಲ್ಲ, ಕರ್ತನು ಹೇಳಿದ್ದರಿಂದಲೇ ಹೇಳುತ್ತಾನೆ. ಆದ್ರೆ ಬದಲಾಯಿತು. ಕಾರಣ ಏನು? ಯಾವಾಗ ಅವನು ತನ್ನ ಬಾಯಿಂದ ಸಾಕು ಎಂಬುದಾಗಿ ಹೇಳಿದ್ನೋ, ಮುಂದಿನ ವ್ಯಕ್ತಿಯನ್ನು ತಂದಿದ್ದಾಯಿತು. ಹಾಗಾದ್ರೂ ಒಬ್ಬ ಪ್ರವಾದಿಯು, ಅಭಿಷೇಕಿಸಲ್ಪಟ್ಟವನು ತನ್ನ ಬಾಯಿಯ ಮಾತಿನ ಮೇಲೆ ಹೇಗಿರಬೇಕು? ಬಹಳ ಕೇರ್ಫುಲ್ ಆಗಿರಬೇಕು. ಇವತ್ತು ಅನೇಕರು ಹಾಗೆ, ಅವರವರ ಬಾಯಿಯ ಮಾತುಗಳಿಂದಲೇ. ನೋಡಿರಿ, ಲೋಕದವರು ಹೇಳುತ್ತಾರೆ ಪಾಸಿಟಿವ್ ಆಗಿ ಅರಿಕೆ ಮಾಡಿ, ಪಾಸಿಟಿವ್ ಆಗಿ ಮಾತನಾಡಿ ಎಂದು. ನೀವು ಪಾಸಿಟಿವ್ ಆಗಿ ಮಾತನಾಡುವುದು ಬೇಡ, ಕರ್ತನ ಮೇಲೆ ನಂಬಿಕೆಯಿಂದ ಮಾತನಾಡಿ. ನಿಮ್ಮ ಚಿತ್ತವಾಗಿರುವಂತದ್ದೇ ನಡೆಯಲಿ ಅಂತ ಹೇಳಿ ಹೋಗಿ, ಆಗ ಅವರ ಚಿತ್ತವಾದ್ರೂ ನಡೆಯುತ್ತದೆ. ನನಗೆ ದೇವರು ಹೇಳಿಕೊಟ್ಟಿದ್ದು ಅದೇ, ಏನೇ ನಡೆದರೂ ದೇವರ ನಿಮ್ಮ ಚಿತ್ತವಾದ್ರೆ ನಡೆಯಲಿ. ಕೆಲವರು ಕೇಳುತ್ತಾರೆ, ಏನ್ ನಿಮಗೆ ಚಿಂತೆನೇ ಇಲ್ವಾ? ನಿಮ್ಮ ಮಕ್ಕಳ ಸೀಟ್ ಕುರಿತಾಗಿ ಚಿಂತೆ ಇಲ್ವಾ? ಅದರ ಕುರಿತಾಗಿ ಚಿಂತೆ ಇಲ್ವಾ? ಅವರ ಚಿತ್ತವೇ ನಡೆಯಲಿ ಅಂತ ಹೋಗ್ತೇನೆ, ನಮಗೆ ಯಾಕೆ ಚಿಂತೆ? ನಮಗೇನ್ ಕಳವಳ? ಚಿಂತೆಯನ್ನು ಹೊರುವವರು ಬರಿದ್ದಾರೆ, ಅವರ ಮೇಲೆ ನಮ್ಮ ಭಾರ ಹಾಕುದ್ವಾ? ನೀವು ಅದನ್ನು ಇಟ್ಕೊಂಡು ಏನ್ ಮಾಡ್ತೀರಾ? ಕೆಲವರನ್ನು ನೋಡುವುದಾದ್ರೆ ಟ್ರೈನಲ್ಲಿ ನೋಡಿದ್ದೀರಾ? ಟ್ರೈನ್ ಹೋಗುತ್ತಾ ಇರುತ್ತದೆ, ಆದರೂ ಆ ಪೆಟ್ಟಿಗೆಯನ್ನು ಕೈಯಲ್ಲಿ ಹಿಡಿದುಕೊಂಡೇ ಕೂತಿರುತ್ತಾರೆ. ಅದನ್ನು ಕೆಳಗೆ ಇಡುವುದಿಲ್ಲ, ಎಲ್ಲೂ ಇಡುವುದಿಲ್ಲ. ಬಾತ್ರೂಮ್ಗೆ ಹೋಗುವಾಗಲೂ ಕೂಡ ಅದನ್ನು ತಗೊಂಡು ಹೋಗ್ತಾನೆ. ನೋಡುವವರು ಏನಂದುಕೊಳ್ಳುತ್ತಾರೆ, ಅದನ್ನ ಅಲ್ಲಿ ಇಟ್ಟು ಹೋದ್ರೆ ಏನಾಗುತ್ತದೆ? ಅದರ ಒಳಗೆ ಹಣ ಇದೆ, ಇಟ್ಕೋ, ಬಾರದೊಂದಿಗೆ ಹೋಗು, ಯಾರು ಬೇಡ ಅಂದಿದ್ದು? ಎಂತಹ ಮನಸ್ಥಿತಿ ನೋಡಿ.
ಕೆಲವರೆಲ್ಲ ಏನೇ ಹೇಳುವಾಗಲೂ ಕೂಡ ಹಾಗೆ ನಡೆಯುತ್ತದೆ, ಹೀಗೆ ನಡೆಯುತ್ತದೆ, ವಾಕ್ಯ ಹೇಳುತ್ತದೆ, ಯೋಬನು ತಾನು ಭಯಪಟ್ಟಿದ್ದು ಸಂಭವಿಸಿತು, ಅವರು ಏನು ಹೇಳುತ್ತಾರೋ ಅದೇ ನಡೆಯುತ್ತದೆ. ದಯವಿಟ್ಟು ವಿಶ್ವಾಸಿಗಳಿಗೆ ಹೇಳುತ್ತೇನೆ, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಬಾಯಿಯ ಮಾತಿಗೆ ಶಕ್ತಿ ಉಂಟು. ಆ ಶಕ್ತಿಯನ್ನು ಕಾಪಾಡಿಕೊಳ್ಳಬೇಕಾಗಿರುವುದು ನೀವೇನೆ, ಬೇರೆ ಏನು ಮಾಡೋಕ್ಕಾಗಲ್ಲ. ಇನ್ನೊಬ್ಬರ ಕುರಿತಾಗಿ ಮಾತನಾಡುವಾಗ ನಿಮ್ಮ ಶಕ್ತಿ ಕಡಿಮೆ ಆಗುತ್ತದೆ. ಒಂದು ವೇಳೆ ಇನ್ನೊಬ್ಬರ ಕುರಿತಾಗಿ ನಾನು ಮಾತಾಡುವುದಿಲ್ಲ ರೀ, ಬಹಳ ಕೇರ್ಫುಲ್ ಆಗಿದ್ದೇನೆ, ಒಳ್ಳೆಯದು, ಹಾಗೆ ನಿಮ್ಮ ಕುರಿತಾಗಿ ಮಾತನಾಡುವಾಗಲೂ ಕೇರ್ಫುಲ್ ಆಗಿರಬೇಕು. ನೀವು ಮಾತನಾಡುವಾಗಲೂ ಕೂಡ ಅಯ್ಯೋ ಇದೆಲ್ಲ ಆಗಲ್ಲ, ನಡೆಯೋದಿಲ್ಲ ಇವ್ರು ಹೇಳುವ ಹಾಗೆ ನಡೆಯುತ್ತದಾ? ಆನಂತರ ಏನ್ ಹೇಳ್ತಾರೆ ಗೊತ್ತಾ, ನಾನು ಆಗ್ಲೇ ಹೇಳಿದೆ ನಡೆಯುತ್ತದೆ ಎಂದು. ಹಾಗೆ ನಡೆಯಿತು, ನೋಡಿದ್ರ? ಹೌದು, ನೀನು ಹೇಳಿದ ಹಾಗೆ ನಡೆಯಿತು. ನೀನು ಪ್ರವಾದಿಯಲ್ಲ, ಇಲ್ಲ, ನಿನ್ನ ಬಾಯಿ ಹಾಗೆ. ದಯವಿಟ್ಟು ನಿಮ್ಮ ಬಾಯಿಯ ಮಾತುಗಳನ್ನು ಏನ್ ಮಾಡಿ, ಕೇರ್ಫುಲ್ ಆಗಿ ನೋಡಿಕೊಳ್ಳಿರಿ. ವಾಕ್ಯ ಹೇಳುತ್ತದೆ, ಆದಿಯಲ್ಲಿ ವಾಕ್ಯವೇ ಇತ್ತು, ಆ ಪವರನ್ನೇ ದೇವರು ನಿಮ್ಮ ಕೈಗೆ ಕೊಟ್ಟಿದ್ದಾರೆ. ಆ ಮಾತನ್ನು ಯೂಸ್ ಮಾಡುವಾಗ ಮನೆಯಲ್ಲೂ ಕೂಡ ಸರಿ, ಅದು ಗಂಡನೋ ಹೆಂಡತಿನೋ ಮಕ್ಕಳೋ, ಕೆಲವರೆಲ್ಲ ಸುಮ್ಮನೆ ಆರಂಭಿಸುವಾಗಲೇ ನಾಶವಾಗಿ ಹೋಯಿತು ಅನ್ನುತ್ತಾರೆ. ಮುಗಿಯಿತು, ನಾಶವಾಗಿ ಹೋಯಿತು. ಆನಂತರ ಕೇಳುತ್ತಾರೆ, ಯಾಕೆ ಹೀಗೆ ನಾಶವಾಯಿತು? ನೀನು ಹೇಳ್ದೆ ಅಲ್ವಾ, ನಾಶವಾಗಿ ಹೋಯಿತು. ದಯವಿಟ್ಟು ಮನೆಯಲ್ಲಿ ಮಕ್ಕಳು, ಹೆತ್ತವರು, ಹಿರಿಯರು ಯಾರೇ ಆಗಿದ್ದರೂ ಕೂಡ ಕೇರ್ಫುಲ್ ಆಗಿ ವರ್ಡನ್ನು ಯೂಸ್ ಮಾಡಿ. ನನಗೆ ದೇವರು ಒಂದು ಸಾರಿ ಹೇಳಿಕೊಟ್ರು, ಯಾರನ್ನು ಕೂಡ ಶಪಿಸಬೇಡ ಅಂದ್ರು. ಯಾರನ್ನು ಏನ್ ಮಾಡಬೇಡ? ಈಗ ಯೇಸುವಿನ ಹತ್ರ ಬಂದು ಹೇಳುತ್ತಾರೆ ಅಲ್ವಾ, ಬೆಂಕಿಯನ್ನು ಏನ್ ಮಾಡಿ, ಇಳಿಸಿರಿ. ಆಗ ಅವ್ರು ಹೇಳುತ್ತಾರೆ, ನೀವು ಯಾವ ಆತ್ಮ ಹೊಂದಿದವರು? ನಿನ್ನ ಆತ್ಮ ಎಂತ ಆತ್ಮ? ಯಾಕೆ ಇಳಿಸಿ ಅವನನ್ನು ಶಪಿಸಬೇಕು? ವಾಕ್ಯ ನೇರವಾಗಿ ಇದೆ, ನಿನ್ನ ಬಾಯಿಯಿಂದ ಶಾಪಗ್ರಸ್ತ ಮಾತು ಒಂದು ಕೂಡ ಅದು ನಿನ್ನ ಬಾಯಿಯಿಂದ ಹೊರಡದೇ ಇರಲಿ. ಇಲ್ಲಾರಿ ಅವ್ರು ಮಾಡುವಂಥದ್ದು ಅಷ್ಟು ಟೆನ್ಷನ್ ಆಗಿದೆ. ಹೌದು, ಹೇಳುತ್ತೇನೆ, ಆಗಲೇ ಆಚೆ ಬರಬಾರದು. ಅದೇ ಟೆಸ್ಟು. ನೀವು ಒಳ್ಳೆಯವರನ್ನು ಶಪಿಸುತ್ತೀರಾ? ಒಬ್ಬರು ನಿಮಗೆ ಸ್ವೀಟ್ ಬಾಕ್ಸ್ ಅನ್ನು ಕೊಡುತ್ತಾರೆ, ನಾಶವಾಗಿ ಹೋಗುವಂತ ಆ ರೀತಿ ಹೇಳ್ತೀರಾ ನೀವು? ನಿಮಗೆ ನ್ಯಾಯವಾಗಿ ಯಾರನ್ನು ಶಪಿಸಬೇಕು ಅನಿಸುತ್ತದೆ? ನಿಮಗೆ ಕೆಟ್ಟದ್ದನ್ನು ಮಾಡುವಂತವರು, ಕೇಡನ್ನು ಮಾಡುವಂತವರು, ಆಗ ತಾನೇ ನಿಮ್ಮ ಬಾಯಿಯಿಂದ ಶಾಪದ ಮಾತು ಬರಬಾರದು. ಇವ್ರೇನು ಹೇಳುತ್ತಾರೆ, ನಾನೇನು ಸುಮ್ಮನೆ ಶಪಿಸ್ತಿದ್ದೇನೆ, ಅವರು ಹಾಗೆ ಮಾಡಿದ್ರು ಆದ್ದರಿಂದ ಶಪಿಸುತ್ತೇನೆ. ಆದ್ದರಿಂದ ದೇವರು ಹೇಳುತ್ತಾರೆ, ಅವರು ಹಾಗೆ ಮಾಡುತ್ತಾರೆ, ಶಪಿಸಬೇಡ. ಯೇಸುವನ್ನು ಶಿಲುಬೆಗೆ ಹಾಕುತ್ತಾರೆ, ಒಡೆದು ಜಡಿಯುತ್ತಾರೆ. ಅವರ ಬಾಯಿಂದ ಒಂದಾದ್ರೂ ಶಾಪವುಳ್ಳ ಮಾತು ಬಂತ? ಯಾವುದಾದ್ರೂ? ಪೌಲನನ್ನು ಪಟ್ಟಣದಲ್ಲೆಲ್ಲ ಹೊಡೆದ್ರು, ಯಾರನ್ನಾದ್ರೂ ಶಪಿಸಿದ್ದಾರಾ? ಯಾವ ಊರಿನವರು ಹೊಡೆಯುತ್ತಾರೆ, ಎಲ್ಲರಿಗೂ ಕೂಡ ಪತ್ರಿಕೆಯನ್ನು ಬರೆದು ಹೇಳುತ್ತಾರೆ, ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಯೋಚನೆ ಮಾಡಿ ನೋಡಿ, ಆ ಪಟ್ಟಣ ಇದೆಯೋ ಇಲ್ವೋ, ಆದರೆ ಆಶೀರ್ವದಿಸಿದವನು ಇವತ್ತಿನ ತನಕ ಇದ್ದಾನೆ. ಅವನ ನಾಮ ಇನ್ನೂ ಆಶೀರ್ವದಿಸಲ್ಪಡುತ್ತದೆ. ಎಷ್ಟು ಜನರಿಗೆ ಆತನ ಪತ್ರಿಕೆ ಆಶೀರ್ವಾದವಾಗಿದೆ. ಯಾಕೆ ನಿಮ್ಮ ಬಾಯಿಯಿಂದ ಈ ಮಾತುಗಳು ಬರುತ್ತದೆ? ಇವತ್ತು ಯೋಚನೆ ಮಾಡಿ ನೋಡಿ. ಕಡೆಯದಾಗಿ ದೇವರು ಹೇಳುತ್ತಾರೆ, ಮಿರಿಯಾಮಳನ್ನು ನೋಡಿ, ತಂದೆಯು ಮುಖದ ಮೇಲೆ ಉಗುಳಿದರೆ ಕರ್ತನು ಉಗುಳಿದ್ರಂತೆ. ಆ ಪರಿಸ್ಥಿತಿ ನಮಗೆ ಬೇಡ, ಅದು ಬಹಳ ಮೋಸಕರವಾದ ಕಾರ್ಯ. ಅದೇ ಸಮಯದಲ್ಲಿ ಇಲ್ಲಿ ಆರೋನನ್ನು ದೇವರು ಬಿಡುತ್ತಾರೆ. ಆರೋನನಿಗೆ ಏನು ಮಾಡಲಿಲ್ಲ ನೋಡಿ. ಆ ವಾಕ್ಯದಲ್ಲಿ ಏನು ಹೇಳುತ್ತದೆ? 12:2 ಓದಿರಿ. ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರ ಮಾತಾಡಿದ್ದಾನೋ, ನಮ್ಮ ಮೂಲಕವೂ ಆತನು ಮಾತಾಡುವುದಿಲ್ಲವೋ ಎಂದು ಹೇಳಿದರು. ಇಬ್ಬರೂ ಮಾತನಾಡಿದರು, ಆದರೆ ದಂಡನೆ ಯಾರಿಗೆ ಮಾತ್ರ ಸಿಕ್ತು? ಮಿರಿಯಾಮಳಿಗೆ ಮಾತ್ರ ಸಿಕ್ಕಿತು, ಯಾರಿಗೆ ಸಿಗಲಿಲ್ಲ? ಆರೋನನಿಗೆ ಸಿಗಲಿಲ್ಲ. ಒಬ್ಬರು ನನಗೆ ಪ್ರಶ್ನೆ ಕೇಳಿದ್ರು, ಆದ್ದರಿಂದ ಈ ಸಂದೇಶದ ಮೂಲಕವಾಗಿ ಉತ್ತರ ಕೊಡುತ್ತೇನೆ. ಆರೋನನನ್ನು ದೇವರು ಯಾವತ್ತೂ ಶಪಿಸುವುದಿಲ್ಲ. ಕರ್ತನು ಆರೋನನನ್ನು ಎಲ್ಲಾ ಕಡೆ ಬಿಡುತ್ತಾರೆ, ನೋಡಿದ್ದೀರಾ? ಆ ಬಂಗಾರದ ಬಸವ ವಿಗ್ರಹವನ್ನು ಮಾಡಿದ್ರಲ್ಲ, ಆ ಮಾಡಿದಂತಹ ಸ್ಥಳದಲ್ಲಿ ಆರೋನನನ್ನು ಬಿಡುತ್ತಾರೆ ನೋಡಿ, ಅಲ್ವಾ? ಆರೋನನ ಕುರಿತಾಗಿ ಏನು ಹೇಳುವುದಿಲ್ಲ. ಅಷ್ಟಕ್ಕೂ ಮೋಶೆ ಕೇಳುತ್ತಾರೆ, ಈ ಜನರು ಯಾವ ಪಾಪವನ್ನು ಮಾಡಿದ್ರು? ಹಾಗೆ ಹೇಳುತ್ತಾರೆ. ಆಗ ವಾಕ್ಯ ಹೇಳುತ್ತದೆ, ವಿರೋಧಿಗಳ ಮಧ್ಯದಲ್ಲಿ ಅವಮಾನವಾಗುವಂತೆ ಆರೋನನು ಅವರನ್ನು ನಗ್ನ ಮಾಡಿದನು ಎಂಬುದಾಗಿ ಇರುತ್ತದೆ. ಆರೋನನೇ ನಗ್ನ ಮಾಡಿದ್ದು ಅಲ್ಲಿ ಇರುತ್ತದೆ. ಆದರೂ ದೇವರು ಆರೋನನನ್ನು ಏನ್ ಮಾಡಲಿಲ್ಲ, ಏನು ಮಾಡದೆ ಹಾಗೆ ಬಿಟ್ರು. ಈಗ ಇಬ್ಬರು ಕೂಡ ಮಾತನಾಡುತ್ತಾರೆ. ಮಾತಾಡಿದ ಕೂಡಲೇ ಯಾರನ್ನು ಉಗುಳಿದ್ರು? ಮಿರಿಯಾಮಳನ್ನು ಉಗುಳಿದ್ರು, ಯಾರನ್ನು ಬಿಟ್ರು? ಆರೋನನನ್ನು ಬಿಟ್ರು. ಈಗ ಒಬ್ಬರು ನನ್ನ ಹತ್ರ ಪ್ರಶ್ನೆ ಕೇಳಿದ್ರು, ಅದೇನ್ರಿ ಆರೋನನನ್ನು ಮಾತ್ರ ಹಾಗೆ ಬಿಟ್ರು ಎಂಬುದಾಗಿ ಕೇಳಿ ನೆಕ್ಸ್ಟು ಅವರು ಕೊಟ್ಟ ವಿವರಣೆ, ಆ ಆರೋನನ್ನು ಸೇವಕ ಅಲ್ವಾ, ಆದ್ದರಿಂದ ಅವನಿಗೇನೆ ಒದೆ ಜಾಸ್ತಿ. ಅದೇನೆಂದ್ರೆ ದೇವರು ಯಾವಾಗಲೂ ಕೂಡ ಲೆಕ್ಕ ಇಟ್ಟುಕೊಂಡಿರುತ್ತಾರೆ. ಯಾಕೆ ಆರೋನನನ್ನು ಬಿಟ್ರು ಗೊತ್ತಾ? ಅದಕ್ಕೆ ಕಾರಣ ಇದೆ. ವಿಮೋಚನಕಾಂಡ ಪುಸ್ತಕ 3ನೇ ಅಧ್ಯಾಯಕ್ಕೆ ಬನ್ನಿ. ಇದೆಲ್ಲ ಸತ್ಯವೇದ ಅಧ್ಯಯನದಲ್ಲಿ ಓದಬೇಕಾಗಿರುವುದು. ದೇವರು ಹೇಳುತ್ತಾ ಇರುವುದರಿಂದ ಹೇಳುತ್ತಿದ್ದೇನೆ. ವಿಮೋಚನಕಾಂಡ ಪುಸ್ತಕ 4ನೇ ಅಧ್ಯಾಯ 14ನೇ ವಾಕ್ಯ ಓದಿರಿ. ಯೆಹೋವನು ಅವನ ಮೇಲೆ ಕೋಪಗೊಂಡು, ನಿನ್ನ ಅಣ್ಣನಾಗಿರುವ ಲೇವಿಯನಾದ ಆರೋನನಿದ್ದಾನಲ್ಲ, ಅವನು ಚೆನ್ನಾಗಿ ಮಾತಾಡಬಲ್ಲವನೆಂದು ನನಗೆ ಗೊತ್ತಿದೆ. ಅವನೇ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆ, ನಿನ್ನನ್ನು ಕಂಡು ಸಂತೋಷಿಸುವನು. 16ನೇ ವಾಕ್ಯ, ಅವನೇ ನಿನಗೋಸ್ಕರ ಜನರ ಸಂಗಡ ಮಾತಾಡುವನು, ಅವನು ನಿನಗೆ ಬಾಯಾಗಿರುವನು, ನೀನು ಅವನಿಗೆ ದೇವರಂತಿರುವಿ. ಆಕ್ಚುಲ್ ಆಗಿ ದೇವರು ಇದಕ್ಕೂ ಮುಂಚೆ ಏನು ಹೇಳಿದ್ರು ಅಂದ್ರೆ, ನಾನು ನಿನಗೆ ದೇವರಾಗಿರುತ್ತೇನೆ, ನೀನು ನನಗೆ ಬಾಯಾಗಿರುತ್ತೀಯ ಅಂತ ಮೋಶೆ ನೋಡಿ ಹೇಳಿದ್ರು. ಇವ್ರು ಏನ್ ಮಾಡಿದ್ರು? ಆರೋನನನ್ನು ಒಳಗೆ ತಂದ್ರು. ಆ ಡಿಸೈನ್ ನಲ್ಲಿ ತಂದೆ ಕೂಡಲೇ ದೇವ್ರು ಹೇಳಿದಂತ ಮಾತೇನು? ಅವನೇ ನಿನಗೋಸ್ಕರ ಜನರ ಸಂಗಡ ಮಾತಾಡುವನು, ಅವನು ನಿನಗೆ ಬಾಯಂತಿರುವನು. ಈಗ
ಆರೋನನನ್ನು ಹೊಡೆದ್ರೆ ಯಾರಿಗೆ ಹೊಡೆದ ಹಾಗೆ ಸಮಾನ? ಮೋಶೆಯ ಬಾಯಿಗೆ ಹೊಡೆದ ಹಾಗೆ ಸಮಾನ. ಅರ್ಥ ಆಯ್ತಾ ನಿಮಗೆ? ಆರೋನನನ್ನು ಹೊಡೆದ್ರೆ ಯಾರಿಗೆ ಹೊಡೆದಂಗೆ ಸಮ? ಯಾಕಂದ್ರೆ ಈ ಸ್ಥಳದಲ್ಲಿ ಆ ಪ್ಯಾರ ಅವ್ರು ಲಿಂಕ್ ಮಾಡುತ್ತಾರೆ. ಇದಾದ ನಂತರ ಆರೋನನನ್ನು ಎಲ್ಲೇ ಹೊಡೆದ್ರು ಯಾರಿಗೆ ಹೊಡೆದಂಗೆ ಸಮಾನ? ಮೋಶೆಗೆ ಹೊಡೆದಂಗೆ ಸಮ. ಸರಿ, ಈಗ ನೆಕ್ಸ್ಟ್ ಇಲ್ಲಿಗೆ ಬನ್ನಿ. ಈಗ ಮೋಶೆ ಹಾಗೂ ಆರೋನನಿಗೆ ಬಂಡೆಯ ಮುಂದೆ ಹೋಗಿ ಮಾತನಾಡುವುದಕ್ಕೆ ಹೇಳಿದರು. ಬಂಡೆಯನ್ನು ಹೊಡೆದಿದ್ದು ಯಾರು? ಮೋಶೆಯೇ ಬಂಡೆಯನ್ನು ಹೊಡೆದದ್ದು ಅವನು ತಾನೆ. ಹಾಗಾದ್ರೆ ಯಾಕೆ ಇಬ್ಬರು ಹೋಗಕ್ಕಾಗಲ್ಲ? ಇದುವರೆಗೂ ನೀನು ತಪ್ಪು ಮಾಡದೆ ಅವನಿಂದ ತಪ್ಪಿಸಿಕೊಂಡೆ, ಯಾಕಂದ್ರೆ ನೀನು ಅವನ ಬಾಯಿ. ಈಗ ಅವನು ತಪ್ಪು ಮಾಡ್ದ, ನೀನು ಮಾಡದೇ ಇದ್ರೂ ಸಿಗಾಕೊಂತೀಯ. ಈಗ ಅವನು ಹೋಗೋದಿಲ್ಲ ಅಂದ್ರೆ ಬಾಯಿ ಕೂಡ ಹೋಗೋದಿಲ್ಲ ಅಲ್ವಾ? ಅರ್ಥವಾಗುತ್ತಿದೆಯಾ ನಿಮಗೆ? ಇದುವರೆಗೂ ಆರೋನನ್ನು ತಪ್ಪು ಮಾಡಿದಾಗ ಅವನನ್ನು ಹೊಡೆಯದೇ ಇದ್ದದಕ್ಕೆ ಕಾರಣ ಏನಂದ್ರೆ ಇವನು ಮೋಶೆಯ ಬಾಯಿ. ಇವನನ್ನು ನೋಡಿದ್ರು ಅವನನ್ನು ನೋಡಿದ್ರು ಒಂದೇನೆ. ಅದೇ ಸಮಯದಲ್ಲಿ ಈಗ ಮೋಶೆ ತಪ್ಪು ಮಾಡಿದ್ರು, ಆ ಬಂಡೆಯನ್ನು ಹೊಡೆದ್ರು. ಮೋಶೆ ಹೋಗುವುದಿಲ್ಲ ಅಂದ್ರೆ ಬಾಯಿ ಹೋಗುವುದಿಲ್ಲ, ಇಬ್ಬರು ಹೋಗುವುದಿಲ್ಲ. ಅವನ ಮುಂಚೆ ನೀನು ಸತ್ತೋಗ್ತೀಯ ಅಂದ್ರು. ಆದ್ರೆ ಆರೋನನ್ನು ಒಳ್ಳೆಯ ವ್ಯಕ್ತಿ, ಕೇಳಲಿಲ್ಲ. ಅವನು ತಾನೇ ಹೊಡೆದಿದ್ದು. ನಾನು ಯಾಕೆ ಹೋಗ್ಲಿಲ್ಲ ಅಂದ್ರೆ ಅವರು ಮತ್ತೆ ಹೇಳುತ್ತಾರೆ, ಅವನು ಮಾಡಿದ ಲೆಕ್ಕಾಚಾರದಲ್ಲಿ ಇನ್ನೂ ಉಳಿದಿದೆ ಅಲ್ವಾ, ಎಲ್ಲಾ ಲೆಕ್ಕ ನಿನಗೇನೆ. ಇದು ನೆಕ್ಸ್ಟ್ ಯಾರಿಗೆ ಅನ್ವಯಿಸುತ್ತದೆ ಗೊತ್ತಾ? ಚೆನ್ನಾಗಿ ಗಮನಿಸಿರಿ. ಇದು ಯಾರಿಗೆ ಅನ್ವಯಿಸುತ್ತದೆ ಗೊತ್ತಾ? ಅವರಿಬ್ಬರು ಒಂದೇ ಮಾಂಸವಾಗಿರುತ್ತಾರೆ ಎಂಬುದಾಗಿ ಯಾರನ್ನು ನೋಡಿ ಹೇಳಿದ್ರು? ಗಂಡ ಹೆಂಡತಿಯನ್ನು ನೋಡಿ. ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಆರೋನನನ್ನು ಬಿಟ್ಟಿದ್ದಕ್ಕೆ ಕಾರಣ ಮೋಶೆ, ಆರೋನನನ್ನು ಮುಟ್ಟಿದ್ದಕ್ಕೆ ಕಾರಣ ಮೋಶೆ. ಮೋಶೆ ಸರಿಯಾಗಿದ್ರೆ ಆರೋನ ಬದುಕ್ತಾನೆ. ಮೋಶೆಯನ್ನು ಹೊಡೆದ್ರು ಅಂದ್ರೆ ಆರೋನ್ ಕತೆ ಮುಗಿಯಿತು. ಇದೇ ಅದರ ಕನೆಕ್ಷನ್. ಈಗ ಆ 7ನೇ ವಾಕ್ಯ ಹೇಳುತ್ತದೆ, ಮತ್ತೆ ಆ 7ನೇ ವಾಕ್ಯ ಓದಿರಿ. ನನ್ನ ಸೇವಕನಾದ ಮೋಶೆ ಅಂಥವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಸಾಮಾನ್ಯವಾಗಿ ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನೆನ್ನುವಂಥ ವರ್ಡ್ ಇದೆಯಲ್ವಾ, ಆ ಮನೆಯಲ್ಲೆಲ್ಲ ನಂಬಿಗಸ್ತನೆನ್ನುವುದರ ಹಿಂದೆ ದೇವರ ಡೆಪ್ತನ್ನು ಗಮನಿಸಿರಿ. ಇಷ್ಟು ದೂರ ಯಾಕೆ ದೇವರು ಇಳಿದು ಮಾಡುತ್ತಿದ್ದಾರೆ ಎಂಬುದಾಗಿ ಅರ್ಥವಾಗಬೇಕು. ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನೆನ್ನುವುದಕ್ಕೆ ಅವರು ಒಂದು ವಿವರವನ್ನು ಕೊಡುತ್ತಾರೆ. ಅದರ ಹಿಂದಿನ ವಾಕ್ಯವನ್ನು ಓದಿರಿ. ಅವರು ಬಂದಾಗ ಆತನು, ನನ್ನ ಮಾತನ್ನು ಕೇಳಿರಿ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು. ಅದರ ಅರ್ಥ ಏನೆಂದು ಕೇಳುವುದಾದರೆ, ದರ್ಶನವೋ ಸ್ವಪ್ನವೋ ಅದು ತೋರಿಸಲಾಗುತ್ತದೆ, ಆದರೆ ಅದಕ್ಕೆ ಒಂದು ಅರ್ಥ ಇರುತ್ತದೆ. ಈಗ ಯೇಸು ಹುಟ್ಟಲಿದ್ದಾರೆ. ಅವರು ಹುಟ್ಟುವಾಗ ಯೋಸೇಫನಿಗೆ ಸ್ವಪ್ನ, ಮರಿಯಳಿಗೆ ದರ್ಶನ. ಅರ್ಥವಾಗುತ್ತಿದೆ ನಿಮಗೆ? ಯೋಸೇಫನಿಗೆ ಸ್ವಪ್ನ, ಆ ಸ್ವಪ್ನಕ್ಕೆ ವಿವರಣೆಯನ್ನು ಕೊಡಲಾಗುತ್ತದೆ. ಮರಿಯಳಿಗೆ ದರ್ಶನ, ಅದಕ್ಕೂ ಕೂಡ ಅರ್ಥವನ್ನು ಕೊಡಲಾಗುತ್ತದೆ. ಈಗ ನೆಬೂಕದ್ನೆಚ್ಚರನಿಗೆ ಬಂದದ್ದು ಸ್ವಪ್ನ, ಅದೇ ಸಮಯದಲ್ಲಿ ದಾನಿಯೇಲನಿಗೆ ಬಂದದ್ದು ದರ್ಶನ. ಸ್ವಪ್ನಕ್ಕೆ ದಾನಿಯೇಲನು ಅರ್ಥವನ್ನು ವಿವರಿಸುತ್ತಾರೆ, ಆದರೆ ದಾನಿಯೇಲನಿಗೆ ದರ್ಶನ ಬರುವಾಗ ನಾನು ಆ 10 ಕೊಂಬುಗಳ ಕುರಿತಾಗಿಯೂ ಆ ಚಿಕ್ಕ ಕೊಂಬಿನ ಕುರಿತಾಗಿಯೂ ತಿಳಿದುಕೊಳ್ಳುವುದಕ್ಕೆ ಕಾತುರದಿಂದ ಇದ್ದೆ. ಹಾಗಾದ್ರೆ ಅವರಿಗೆ ಅದರ ಕುರಿತಾಗಿ ಏನ್ ಸಿಗಲಿಲ್ಲ? ಅರ್ಥ ಸಿಗಲಿಲ್ಲ. ಆದ್ರೆ ಏನ್ ಸಿಕ್ತು? ದರ್ಶನ ಸಿಕ್ಕಿತು, ಆದ್ರೆ ಅರ್ಥ ಸಿಗಲಿಲ್ಲ. ಇದುವೇ ಒಬ್ಬ ಪ್ರವಾದಿಯನ್ನು ದೇವರು ಸಂದರ್ಶಿಸುವುದು. ಕೆಲವು ಸಮಯದಲ್ಲಿ ಸ್ವಪ್ನ ಬರುತ್ತದೆ, ಆದ್ರೆ ಅರ್ಥ ಸಿಗುವುದಿಲ್ಲ. ಕೆಲವು ಸಮಯದಲ್ಲಿ ಫರೋಹನನ್ನು ಕೂಡ ಹೋಗಿ ಕೇಳುತ್ತಾನೆ ಅಲ್ವಾ, ಅದೇ ರೀತಿ ನೆಬೂಕದ್ನೆಚ್ಚರನನ್ನು ಕೇಳುತ್ತಾರೆ ಅಲ್ವಾ. ದೇವರು ಮಾತನಾಡುವಾಗ ಹೀಗೆ ಮಾತನಾಡುತ್ತಾರೆ. ಇದೇ ಪ್ರೊಸೀಜರ್, ಇದೇ ಬೈಬಲ್ ಪ್ರೊಸೀಜರ್. ಆದರೆ ಈ ಪ್ರೊಸೀಜರ್ ಒಳಗೆ ಮೋಶೆ ಬರುವುದಿಲ್ಲ. ಮೋಶೆ ಹತ್ರ ದೇವರು ಯಾವ ವಿಷಯವನ್ನು ಕೂಡ ಮರೆ ಮಾಡಿ ಮಾತಾಡೇ ಇಲ್ಲ. ಅವನೊಂದಿಗೆ ದೇವರು ಮಾತನಾಡುವಾಗ ಬಹಿರಂಗವಾಗಿ ನಾನು ಮಾತನಾಡುತ್ತೇನೆ, ಮರೆಯಾಗಿ ಅಲ್ಲ. ಕಾರಣ ಏನ್ ಗೊತ್ತಾ? ಈ ಮರೆಮುಖವಾಗಿ ಮಾತನಾಡುವಾಗ ಕರ್ತನು ತನಗೆ ಅವಶ್ಯವಾದ ಕಾರ್ಯವನ್ನು ಮಾತ್ರ ಮಾತನಾಡುತ್ತಾರೆ, ಉಳಿದದ್ದನ್ನು ದೇವರು ಎಲ್ಲರಿಗೂ ಮರೆ ಮಾಡುತ್ತಾರೆ. ಅವನಿಗೆ ಅದು ದೇವರು ಹೇಳುವಂತ ಅವಶ್ಯಕತೆ ಇಲ್ಲ. ಆದ್ರೆ ಮೋಶೆ ಹತ್ರ ಹಾಗಲ್ಲ. ಕರ್ತನಿಂದ ಅವನಿಗೆ ಯಾವುದನ್ನು ಕೂಡ ಮರೆ ಮಾಡುವುದಕ್ಕೆ ಆಗಲಿಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ದೇವರಿಗೆ ಮೋಶೆಯ ಮೇಲೆ ನಂಬಿಕೆ. ಗಮನಿಸಿರಿ, ದೇವರು ಹೇಳುತ್ತಾರೆ 100% ಅವರು ಅವನಿಗೆ ಓಪನ್ ಬುಕ್ ಆಗಿ ಇದ್ದಾರೆ. ಯಾಕಂದರೆ ಅವನು ನಂಬಿಗಸ್ತನು. ಅದರ ಅರ್ಥ ಏನು ಗೊತ್ತಾ? ನೀವು ಒಬ್ಬರ ಹತ್ರ ಯಾಕೆ ನಿಮ್ಮ ಮನೆಯಲ್ಲಿರುವಂಥದ್ದೆಲ್ಲವನ್ನು ಕೂಡ ತೋರಿಸುವುದಿಲ್ಲ ಗೊತ್ತಾ? ನಿಮ್ಮ ಮನೆಯಲ್ಲಿರುವಂಥ ಎಲ್ಲಾ ಸೀರೆಯನ್ನು ಕೂಡ ಒಬ್ಬರಿಗೆ ತೋರಿಸುವುದಿಲ್ಲ. ಯಾಕೆ ತೋರಿಸುವುದಿಲ್ಲ? ಆ ಕಣ್ಣು ಮೋಸವಾದ ಕಣ್ಣು ರೀ. ಅವರು ಕಣ್ಣಿಟ್ರು ಅಂದ್ರೆ ಆ ಸೀರೆ ಹಾಗೆ ಹರಿದು ಹೋಗುತ್ತದೆ. ಈ ರೀತಿ ಹೇಳುವವರಿದ್ದಾರೆ ಅಲ್ವಾ, ನಮ್ಮ ಹತ್ರ ಎಷ್ಟು ಹಣ ಇದೆ ಅಂತ ಗೊತ್ತಾದರೆ ಸಾಲ ಕೇಳುವುದಕ್ಕೆ ಬರುತ್ತಾರೆ ಎಂದು. ಏನೋ ಒಂದು ಕೇಳುತ್ತಾರಲ್ವಾ, ಆದ್ರಿಂದ ಏನ್ ಮಾಡ್ಬೇಕು ನಾವು? ನಮ್ಮ ಕೆಟ್ಟದ್ದಕ್ಕಲ್ಲ, ಒಳ್ಳೆಯದಕ್ಕಾಗಿ ಹೇಳುತ್ತೇನೆ, ಮರೆ ಮಾಡುತ್ತೇವೆ ಅಲ್ವಾ. ಆದರೆ ಮೋಶೆ ಅಂತವನಲ್ಲ. ನಾನು ಯಾವುದನ್ನೇ ಅವನಿಗೆ ಓಪನ್ ಆಗಿ ತೋರಿಸಿದ್ರು ಕೂಡ ನಾನು ನಂಬಿ ತೋರಿಸಬಹುದು, ಅವನಿಂದ ನನಗೆ ಯಾವುದೇ ಕೇಡು ಆಗುವುದಿಲ್ಲ. ಅದೇ ಕರ್ತನು ಅವನ ಕುರಿತಾಗಿ ಕೊಡುವಂತ ಸಾಕ್ಷಿ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಅವನ ಸ್ಪಿರಿಚುಯಾಲಿಟಿ ಎಷ್ಟರ ಮಟ್ಟಿಗೆ ಇರಬೇಕು. ಯೋಹಾನನಿಗೆ, ಎದೆಯಲ್ಲಿ ಒರಗಿದಂತ ಯೋಹಾನನಿಗೂ ಕೂಡ ದೇವರು ಕೆಲವು ರಹಸ್ಯಗಳನ್ನು ಮರೆ ಮಾಡುತ್ತಾರೆ.
ಯೋಹಾನನಿಗೂ ಕೂಡ ಹೇಳುತ್ತಾರೆ. ಒಂದು ಕಡೆ ಎಲೀಷನಿಗೆ ಹೇಳುತ್ತಾರೆ. ಆ ಶೂನೇಮಿಯಳು ಅಂದುಕೊಳ್ಳುತ್ತೇನೆ, ಆಕೆಯು ಓಡಿ ಬರುತ್ತಾಳೆ. ಬರುವಾಗ ಮಗು ಸತ್ತು ಹೋಗಿರುತ್ತದೆ. ಓಡಿ ಬರುವಾಗ ಗೆಹಜಿಯನ್ನು ಕಳುಹಿಸಿ ಕೇಳುತ್ತಾರೆ. ಕಡೆಯದಾಗಿ ಎಲೀಷನು ಹೇಳುವಂತ ಮಾತು ಏನಾಗಿತ್ತು ಅಂದ್ರೆ, ಆಕೆಗೆ ಉಂಟಾಗಿರುವಂತಹ ದುಃಖವು ದೊಡ್ಡದು, ಕರ್ತನು ನನಗೆ ಅದನ್ನು ಮರೆ ಮಾಡಿದರು ಎಂಬುದಾಗಿರುತ್ತದೆ. ಇವ್ರತ್ರನೂ ಮರೆ ಮಾಡುತ್ತಾರೆ. ಎಷ್ಟೋ ಕಾರ್ಯಗಳನ್ನು ಮರೆ ಮಾಡುತ್ತಾರೆ. 100% ಎಲ್ಲರಿಗೂ ಕೂಡ ಎಲ್ಲವನ್ನು ಓಪನ್ ಮಾಡಿದ್ರಂತ ನೀವೇನ್ ಮಾಡಕ್ಕಾಗಲ್ಲ, ನೋಡಕ್ಕಾಗಲ್ಲ. ಆದರೆ ಮೋಶೆ ಹತ್ರ ದೇವರು 100% ಓಪನ್ ಆಗುತ್ತಾರೆ. ಹಾಗಂದ್ರೆ ಅವನ ಸ್ಪಿರಿಚುವಾಲಿಟಿ ಹೇಗಿದೆ ಎಂಬುದಾಗಿ ನೋಡ್ರಿ, ಆತ್ಮಿಕ ಜೀವಿತ. ಅಷ್ಟರ ಮಟ್ಟಿಗೆ ದೇವರು ನಮ್ಮೊಂದಿಗಿರುವುದಕ್ಕೆ ಸಾಧ್ಯವಾ? ಯಾಕೆ ಅವರು ಈಗ ಮಿರಿಯಾಮಳು ಆರೋನನು ಎಲ್ಲೋ ಮಾತನಾಡುತ್ತಿದ್ದಾರೆ, ಆ ವಿಷಯ ಮೋಶೆಗೆ ಗೊತ್ತೇ ಇಲ್ಲ. ಅದನ್ನು ಕರ್ತನು ಕೇಳಿದರು ಎಂಬುದಾಗಿದೆ, ಮೋಶೆ ಕೇಳಿದರು ಎಂಬುದಾಗಿ ಇಲ್ಲ, ಕರ್ತನು ಕೇಳಿದರು. ಇವರೇನ್ ಮಾಡುತ್ತಾರೆ, ಕೆಳಗೆ ಇಳಿದು ಜಗಳವಾಡುತ್ತಾರೆ ಬಲವಂತವಾಗಿ. ಅದು ಹೇಗೆ ನೀನು ಮೋಶೆ ಕುರಿತಾಗಿ ಮಾತನಾಡುತ್ತೀಯ? ಹಾಗಂದ್ರೆ ಅವರ ಮಧ್ಯದಲ್ಲಿರುವಂತ ರಿಲೇಶನ್ಶಿಪ್ ನೋಡಿ. ಇದುವೇ ನಾವು ಕಲಿತುಕೊಳ್ಳಬೇಕಾದ ಆತ್ಮಿಕವಾದ ಸತ್ಯ. ನಮಗೂ ದೇವರ ನಡುವೆ ಈ ರೀತಿಯಾಗಿ ಒಂದು ಏನಿರಬೇಕು, ರಿಲೇಶನ್ಶಿಪ್ ಇರಬೇಕು. ಈಗ ನೋಡಿ, ದಾವೀದನಿಗೆ ಶಿಮ್ಮಿ ಮಾತನಾಡುತ್ತಾರೆ. ಶಿಮ್ಮಿ ಮಾತನಾಡುವಾಗ ದೇವರು ಬಂದು ಶಿಮ್ಮಿಯನ್ನು ಹೊಡೆಯಲಿಲ್ಲ ಅಲ್ವಾ? ದಾವೀದನೇ ಹೇಳುತ್ತಾರೆ, ಮಾತನಾಡಲಿ ಬಿಡು ಯೋವಾಬನೇ, ಇವನು ಮಾತನಾಡುವುದರ ನಿಮಿತ್ತವಾದರೂ ದೇವರು ನನ್ನ ಮೇಲೆ ಕರುಣೆಯುಳ್ಳವರಾಗಿರುತ್ತಾರೆ, ಮಾತನಾಡಲೆನ್ನುತ್ತಾರೆ. ಶಿಮ್ಮಿಯ ಮಾತನಾಡುವಾಗ ದೇವರು ಸುಮ್ಮನೆ ಇದ್ದಾರೆ. ಆದರೆ ಮೋಶೆಗೆ ಮಾತನಾಡುವಾಗ ದೇವರು ಇಳಿದು ಬಂದು ಕೇಳುತ್ತಾರೆ. ದಾವೀದನು ಸಾಧಾರಣವಾದ ವ್ಯಕ್ತಿ ಅಂತ ಅಂದ್ಕೊಳ್ಬೇಡಿ, ನನಗೆ ಒಪ್ಪುವ ಮನುಷ್ಯನಾಗಿ ಕಂಡೆ. ಅವನ ರಾಜ್ಯಭಾರವನ್ನು ದೇವರು ಇಂದಿನ ತನಕ ನೆಲೆಯಾಗಿ ನಿಲ್ಲಿಸಿದ್ದಾರೆ. ದೇವರು ಅಷ್ಟರ ಮಟ್ಟಿಗೆ ಪ್ರೀತಿಸುತ್ತಾರೆ. ಅಷ್ಟೊಂದು ದೇವರು ಅವನ ಕುರಿತಾಗಿ ಸಾಕ್ಷಿ ಕೊಡುತ್ತಾರೆ, ಸಂದೇಹ ಇಲ್ಲ. ಆದರೆ ಶಿಮ್ಮಿ ಮಾತನಾಡುವಾಗ ಸುಮ್ಮನೆ ಇದ್ದ ದೇವರು, ಮಿರಿಯಾಮಳು ಆರೋನನು ಮಾತನಾಡುವಾಗ ಇಳಿದು ಬಂದು ಕೇಳುತ್ತಾರೆ, ಹೇಗೆ ನೀವು ಮಾತನಾಡುತ್ತಿದ್ದೀರಾ? ಹಾಗಾದ್ರೆ ಮೋಶೆಗೂ ದೇವರಿಗಿರುವಂತ ರಿಲೇಶನ್ಶಿಪ್, ಆತ್ಮೀಕ ಜೀವಿತ, ಆ ಒಂದು ದೇವರಿಗೂ ಅವನಿಗೂ ನಡುವೆ ಇದ್ದಂತ ಅನ್ಯೂನ್ಯತೆ ಹೇಗಿತ್ತು ನೋಡಿರಿ. ಈ ಒಂದು ಹಂತಕ್ಕೆ ನೀವು ನಾನು ಬರಬೇಕು. ಅನೇಕ ಸಮಯದಲ್ಲಿ ನಾವೇನೆಂದುಕೊಳ್ಳುತ್ತೇವೆ, ದೇವರು ನನಗೋಸ್ಕರ ವೈರಾಗ್ಯ ತೋರಿಸಬೇಕು. ಯಾರಾದ್ರೂ ನಿಮ್ಮ ಕುರಿತಾಗಿ ಕೀಳಾಗಿ ಒಬ್ರು ಮಾತನಾಡಿದ್ರು ಅಂದ್ರೆ ಮನಸ್ಸಿನಲ್ಲಿ ಅನಿಸುತ್ತದೆ, ಏನನಿಸ್ತದೆ, ನನಗೆ ದೇವರು ಯಾಕೆ ಹಾಗೆ ಮಾಡೋದಿಲ್ವಾ? ದೇವರು ಮಾಡುತ್ತಾರೆ, ನ್ಯಾಯ ತೀರ್ಪು ಬರುವಾಗ ಮಾಡುತ್ತಾರೆ. ಯಾರು ಇಲ್ಲ ಎಂದು ಹೇಳುತ್ತಿಲ್ಲ, ಅದನ್ನು ಮಾಡುತ್ತಾರೆ. ಆದರೆ ಅದೇ ಸಮಯದಲ್ಲಿ ದೇವರು ಯಾಕೆ ಇಮಿಡಿಯೇಟ್ ಆಗಿ, ಎಷ್ಟು ದೊಡ್ಡ ರಿಯಾಕ್ಷನ್ ನೋಡಿ, ಇಮಿಡಿಯೇಟ್ ಆಗಿ ಕೇಳುತ್ತಾರೆ, ಹೇಗೆ ನನ್ನ ಸೇವಕನ ಕುರಿತು ಮಾತನಾಡುತ್ತೀರಾ? ಈ ರಿಲೇಶನ್ಶಿಪ್ ನಿಮಗೂ ದೇವರ ನಡುವೆ ಬರಬೇಕು. ಆ ರೀತಿ ಬರಬೇಕು ಅಂದ್ರೆ ಅವನು ನಂಬಿಗಸ್ತನಾಗಿ ಇರಬೇಕು. ಕರ್ತನು ನಂಬುವಂತ ಪರ್ಸನ್ ಆಗಿ ಮಾರ್ಪಡಬೇಕು. ನಾವು ಆ ಹಂತಕ್ಕೆ ಬರಬೇಕು. ದೇವರು ನಮ್ಮನ್ನು ನಂಬಬೇಕು, ಎಲ್ಲಾ ವಿಷಯದಲ್ಲೂ ನಂಬಬೇಕು. ಆ ಹಂತಕ್ಕೆ ಬರಬೇಕು. ಅವರು ಎಷ್ಟು ದೂರ ಬಂದಿದ್ದಾರೆ ನೋಡಿ. ಅವನ ಬಳಿ ರಹಸ್ಯವಾಗಿ ಅಲ್ಲ, ಬಹಿರಂಗವಾಗಿ ನಾನು ಮಾತನಾಡುತ್ತೇನೆ. ಈಗ ಮೋಶೆ ಬರೆದಂತ ಪುಸ್ತಕ ನಿಮಗೆ ಗೊತ್ತು. ಎಷ್ಟು ಪುಸ್ತಕ ಬರೆದಿದ್ದಾರೆ ಮೋಶೆ? 5 ಕಾಂಡಗಳನ್ನು ಬರೆದಿದ್ದಾರೆ. ಅದರಲ್ಲಿ ಮೊದಲನೇ ಕಾಂಡ ಯಾವುದು? ಆದಿಕಾಂಡ ಇದ್ದಾಗ ಮೋಶೆ ಇಲ್ಲ, ಮೋಶೆ ವಿಮೋಚನಾ ಕಾಂಡದಲ್ಲಿ ಬರುತ್ತಾರೆ. ಆದರೆ ಲೋಕದ ಎಲ್ಲಾ ಕ್ರಿಯೇಷನ್ ಅನ್ನು ಕೂಡ ದೇವರು ಅವನಿಗೆ ಬಹಿರಂಗವಾಗಿ ತೋರಿಸುತ್ತಾರೆ. ಲೋಕ ಯಾವ ರೀತಿ ಉಂಟಾಯಿತು, ನಾನು ಹೇಗೆ ಸೃಷ್ಟಿ ಮಾಡಿದೆ, ಹೇಗೆ ಮನುಷ್ಯನನ್ನು ಸೃಷ್ಟಿ ಮಾಡಿ ಅವನಿಗೆ ಜೀವಶ್ವಾಸವನ್ನು ಊದಿದೆ, ದೇವರು ಎಷ್ಟು ಸುಂದರವಾಗಿ ಎಕ್ಸ್ಪ್ಲೇನ್ ಮಾಡುತ್ತಾರೆ ನೋಡಿ. ಇಷ್ಟನ್ನು ಕೂಡ ದೇವರು ಅವನಿಗೆ ಮರೆ ಮಾಡಲಿಲ್ಲ, ಇಷ್ಟನ್ನು ಕೂಡ ಮರೆ ಮಾಡಲಿಲ್ಲ. ನೀವು ಯೇಸು ಕ್ರಿಸ್ತನ ಕುರಿತಾಗಿ ನೋಡಿ, ಪಾರ್ಟ್ ಆಗಿ ಹೇಳಿರುತ್ತಾರೆ. ಯೆಶಾಯನಿಗೆ ಸ್ವಲ್ಪ, ಕೀರ್ತನಗಾರನಿಗೆ ಸ್ವಲ್ಪ, ಯೋಬನ ಪುಸ್ತಕದಲ್ಲಿ ಸ್ವಲ್ಪ, ಈ ರೀತಿ ಒಂದೊಂದರಲ್ಲೂ ಸ್ವಲ್ಪ ಸ್ವಲ್ಪವಾಗಿರುತ್ತದೆ. ಆದರೆ ಆದಿಕಾಂಡ ಪುಸ್ತಕದಲ್ಲಿ ಮಾತ್ರ ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿರುತ್ತಾರೆ. ಟೋಟಲ್ ಬೈಬಲ್ನ ಮ್ಯಾಪು ಆದಿಕಾಂಡದಲ್ಲಿ ಇರುತ್ತದೆ. ಇದುವೇ ದೇವರು ಒಬ್ಬ ಮನುಷ್ಯನನ್ನು ನಂಬುವಂಥದ್ದು. ಇದುವೇ ದೇವರು ಒಬ್ಬ ಮನುಷ್ಯನಿಗೋಸ್ಕರ ವೈರಾಗ್ಯ ತೋರಿಸುವಂಥದ್ದು. ಇವತ್ತು ನಮ್ಮ ಆತ್ಮಿಕ ಜೀವಿತ ಹಂತದಲ್ಲಿದ್ಯಾ? ಕರ್ತನು ನಮ್ಮ ನಂಬುತ್ತಿದ್ದಾರಾ? ನಾವು ಹೋಗುವುದಕ್ಕೆ ಆಗುತ್ತದೆ? ಹಾಗೆ ಕೇಳುವುದಾದರೆ, ಕರ್ತನಿಗೂ ನಿಮಗೂ ನಡುವೆ ಇರುವಂತ ರಿಲೇಶನ್ಶಿಪ್ ವೆರಿ ಇಂಪಾರ್ಟೆಂಟ್. ಅದನ್ನೇ ದೇವರು ಎಕ್ಸ್ಪೆಕ್ಟ್ ಮಾಡುತ್ತಾರೆ. ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಎಷ್ಟು ಉನ್ನತವಾದಂತಹ ಸಾಕ್ಷಿಯನ್ನು ದೇವರು ಅವರ ಕುರಿತಾಗಿ ಕೊಡುತ್ತಾರೆ ನೋಡಿ. ಇದರ ಹಿಂದಿನ ಅಧ್ಯಾಯದಲ್ಲಿ ಸಂಭವ ನಡೆಯುತ್ತದೆ. ಈ ಸಂಭವಕ್ಕೆಲ್ಲ ಅದೇ ಬೇಸ್. ನಾನು ಅದನ್ನು ಹೇಳಿ ಮುಗಿಸುತ್ತೇನೆ, ಗಮನಿಸಿ. ಅದೇ ಬೇಸ್ ಅದರ ಹಿಂದಿನ ಅಧ್ಯಾಯದಲ್ಲಿ ಇರುತ್ತದೆ. 11ನೇ ಅಧ್ಯಾಯದಲ್ಲಿ ಒಂದು ಸಂಭವ ನಡೆಯುತ್ತದೆ. ನಡೆಯುವಾಗ ದೇವರು 70 ಜನರನ್ನು ಕರೆದುಕೊಂಡು ಬರುವುದಕ್ಕೆ ಹೇಳುತ್ತಾರೆ. 68 ಜನ ಬಂದಿರುತ್ತಾರೆ. 68 ಜನರ ಮೇಲೂ ಕೂಡ ಪ್ರವಾದನೆ ಆತ್ಮ ಬರುತ್ತದೆ. ಬಂದ ಕೂಡಲೇ ಇಬ್ಬರು ಮಾತ್ರ ಪಾಳೆಯದ ಒಳಗೆ ಇರುತ್ತಾರೆ. ಯಾರೆಂಬುದಾಗಿ ಕೇಳುವುದಾದರೆ, ಅವರಲ್ಲಿ ಇಬ್ಬರ ಹೆಸರು ಏನಂದ್ರೆ, ಒಬ್ಬನ ಹೆಸರು ಎಲ್ದಾದ್, ಇನ್ನೊಬ್ಬನ ಹೆಸರು ಮೆದಾದ್. ಈ ಇಬ್ಬರ ಮೇಲೂ ಕೂಡ ಪ್ರವಾದನೆ ಆತ್ಮ ಬಂತು. ಎಲ್ಲಿ ಬಂತು ಅಂದ್ರೆ ಪಾಳೆಯದ ಒಳಗೆ ಬಂತು. ಇವರು ಬರಲಿಲ್ಲ, ದೇವದರ್ಶನ ಗೂಡಾರದ ಹತ್ರ ಬರಲಿಲ್ಲ. ಚೆನ್ನಾಗಿ ಗಮನಿಸಿರಿ, ಇವರು ಮೋಶೆ ಹೇಳಿದಕ್ಕೆ ವಿಧೇಯರಾಗಿ ಬರಲಿಲ್ಲ, ದೇವರು ಹೇಳಿದಕ್ಕೆ ವಿಧೇಯರಾಗಿ ಬರಲಿಲ್ಲ. ಆದ್ರೆ ಎಲ್ಲಿದ್ದಾರೆ? ಪಾಳೆಯದ ಒಳಗೆ ಇದ್ದಾರೆ. ಈಗ ಪರಿಶುದ್ಧಾತ್ಮನು, ಪ್ರವಾದನೆ ಆತ್ಮ ಸುರಿಸಲ್ಪಡುತ್ತದೆ. ಈ ಇಬ್ಬರ ಮೇಲೂ ಸುರಿಸಲ್ಪಡುತ್ತದೆ. ಯೆಹೋಶುವ ಹೇಳುತ್ತಾನೆ ಮೋಶೆಯನ್ನು ನೋಡಿ, ಅವರಿಬ್ಬರನ್ನೇನ್ ಮಾಡಿ, ತಡೆ ಮಾಡಿ. ಹಾಗಂದ ಕೂಡಲೇ
ಇದುವೇ ನಾವೆಲ್ಲರೂ ಕೂಡ ಕಲಿತುಕೊಳ್ಳಬೇಕಾದ ಬಹಳ ಮುಖ್ಯವಾದ ವಿಷಯ. ಮೋಶೆ ಹೇಳುತ್ತಾನೆ ಯೆಹೋಶುವನನ್ನು ನೋಡಿ, ನೀನು ಯಾರಿಗಾಗಿ ವೈರಾಗ್ಯವುಳ್ಳವನಾಗಿದ್ದೀಯಾ? ನನಗೋಸ್ಕರ ವೈರಾಗ್ಯವುಳ್ಳವನಾಗಿದ್ದೀಯಾ? ಹಾಗಂದ್ರೆ ಏನರ್ಥ? ನೋಡಿ ಮೋಶೆ, ನಿನ್ನ ಮಾತಿಗೆ ಅವರು ವಿಧೇಯರಾಗಲೇ ಇಲ್ಲ. ಅದೇ ಅದರ ಅರ್ಥ. ನಿಮ್ಮ ಮಾತಿಗೆ ಏನ್ ಮಾಡಲಿಲ್ಲ? ವಿಧೇಯರಾಗಲಿಲ್ಲ. ನೀವು ಬರುವುದಕ್ಕೆ ಹೇಳಿದ್ದೀರಾ, ನೀವು ಹೇಳಿಯೂ ಅವನು ಬರಲಿಲ್ಲ. ಆದ್ರೆ ಏನಿದೆ? ಅವಿಧೇಯನಾದವನ ಮೇಲೆ ಪವಿತ್ರಾತ್ಮನು ಸುರಿಸಲ್ಪಟ್ಟಿದೆ. ಅಲ್ಲಿ ನಡೆಯುತ್ತಾ ಇದೆ. ಅವನನ್ನು ಮಾತನಾಡುವುದು ಬೇಡ ಅಂತ ಹೇಳಿ ಮೋಶೆ ಹೇಳುತ್ತಾರೆ. ಇವರು ಮಾತ್ರವಲ್ಲ, ಇಸ್ರಾಯೇಲ್ನಲ್ಲಿರುವಂಥ ಎಲ್ಲರೂ ಕೂಡ ಪ್ರವಾದಿಗಳಾಗಿ ಮಾರ್ಪಟ್ಟರೆ ಒಳ್ಳೆಯದಾಗಿ ಇರುತ್ತದೆ. ಈ ಬ್ರಾಡ್ ಮೈಂಡು ಬರುತ್ತದಾ? ಒಬ್ಬ ಲೀಡರ್ಗೆ ಬರುತ್ತದಾ? 6 ಲಕ್ಷ ಗಂಡಸರನ್ನು ಲೀಡ್ ಮಾಡುವಂತ ಲೀಡರ್ ದೇವರು ಮಾತನಾಡುತ್ತಿದ್ದಾರೆ. ಅವನ ಕಂಡ್ರೆ ಎಲ್ಲರಿಗೂ ಕೂಡ ಭಯ ಇದೆ. ತನ್ನ ಸ್ಥಾನದಲ್ಲಿ ಇನ್ನೊಬ್ಬನನ್ನು ಕೂರಿಸುವುದಕ್ಕೆ ಯಾರಿಗಾದರೂ ಆಸೆ ಇರುತ್ತದಾ? ಅವನೇ ಒಬ್ಬ ಪ್ರವಾದಿ. ದೇವರು ಹೇಳುತ್ತಾರೆ, ಮೋಶೆಯ ಹಾಗೆ ಪ್ರವಾದಿಯು ಹಿಂದೆಯೂ ಇಲ್ಲ ಮುಂದೆಯೂ ಇಲ್ಲ. ಅವನೇ ಪ್ರವಾದಿ. ಆದರೆ ಅವನು ಹೇಳುತ್ತಾನೆ, ನಾನು ಮಾತ್ರ ಅಲ್ಲ, 6 ಲಕ್ಷ ಜನರು ಕೂಡ ಪ್ರವಾದನೆಯನ್ನು ಹೇಳಿದ್ರೆ ಚೆನ್ನಾಗಿರುತ್ತದೆ. ಈ ಮೈಂಡು ಬರಬೇಕು. ನಿಮ್ಮ ಜೀವಿತದಲ್ಲಿ ಬರಬೇಕು, ಆತ್ಮಿಕ ಜೀವಿತದಲ್ಲಿ ಬರಬೇಕು, ನಿಮ್ಮ ಸೇವೆಯಲ್ಲಿ ಬರಬೇಕು. ನಾನೇ, ನನ್ನದೇ, ನನಗೆ ಸಂಬಂಧಪಟ್ಟದ್ದು, ನನ್ನ ನಂತರ ಯಾರು ಬೇಕಾದ್ರೂ ಬರಲಿ, ಅದೆಲ್ಲ ಇಲ್ಲ. ಎಲ್ಲರೂ ಕೂಡ ದೇವರಿಂದ ಬಲವಾಗಿ ಉಪಯೋಗಿಸಲ್ಪಟ್ಟರೆ ಚೆನ್ನಾಗಿರುತ್ತದೆ. ಸಭೆಯೇ ಸೇವಕರಾಗಿ ಮಾರ್ಪಟ್ಟರು ಕೂಡ ಚೆನ್ನಾಗಿರುತ್ತದೆ. ಆದರೆ ಮೋಶೆ ಆಲೋಚನೆ ಹೇಗಿತ್ತು ಗೊತ್ತಾ? ನಾನು ಮಾತ್ರವಲ್ಲ, ಎಲ್ಲರೂ ಪ್ರವಾದಿಗಳಾಗಿ ಮಾರ್ಪಟ್ಟರೆ ಚೆನ್ನಾಗಿರುತ್ತದೆ. ಕರ್ತನು ಆಕ್ಚುಲ್ ಆಗಿ ಇದು ಕರ್ತನ ವಿಷನ್ ಇದು. ಯಾಕಂದ್ರೆ ಇಸ್ರಾಯೇಲ್ ಜನರನ್ನು ಬರುವುದಕ್ಕೆ ಹೇಳುವಾಗಲೇ ದೇವರು ಹೇಳಿದ್ದೇನೆಂದ್ರೆ, ರಾಜವಂಶಸ್ಥರಾದಂತಹ ಯಾಜಕರು. ಅವರ ಕುರಿತಾಗಿ ಹೇಳುವಾಗ ಒಂದು ಕಡೆ ಹೇಳುತ್ತಾರೆ, ಅವರು ಯಾರು? ರಾಜವಂಶಸ್ಥರಾದ ಯಾಜಕರಾದ ಪರಿಶುದ್ಧ ಜನಾಂಗ. ಹಾಗಾದ್ರೆ ಚೆನ್ನಾಗಿ ಗಮನಿಸಿರಿ, ಇವರು ಯಾಜಕರ ರಾಜ್ಯ. ಎಲ್ಲರೂ ಕೂಡ ಪ್ರೀಸ್ಟ್, ಎಲ್ಲರೂ ಕೂಡ ರಾಜ್ಯಭಾರ, ಎಲ್ಲರೂ ಕೂಡ ಪ್ರೀಸ್ಟ್ಹುಡ್. ಹಾಗೆ ಇದ್ರೆ ಚೆನ್ನಾಗಿರುತ್ತದೆ. ಅದುವೇ ಕರ್ತನ ಯೋಜನೆ. ಇದನ್ನೇ ಮೋಶೆ ಎಕ್ಸ್ಪೆಕ್ಟ್ ಮಾಡುತ್ತಾರೆ. ಎಲ್ಲರೂ ಪ್ರವಾದಿಗಳಾಗಿ ಮಾರ್ಪಟ್ಟರೆ ಚೆನ್ನಾಗಿರುತ್ತದೆ. ಎಲ್ಲರ ಮೇಲೂ ದೇವರ ಆತ್ಮ, ಈ ಬ್ರಾಡ್ ಮೈಂಡ್, ಈ ಭಾವನೆ ನಿಮಗೆ ಬಂತು ಅಂದರೆ ನೀವು ನಂಬಿಗಸ್ತರಾಗಿ ಮಾರ್ಪಡುತ್ತೀರಾ ಎಂಬುದಾಗಿ ಅರ್ಥ. ಇದು ಒಂದು ಕಾರ್ಯ, ಒಂದು ಸಂಭವ. ಇನ್ನೊಬ್ಬರು ಮಿನಿಸ್ಟ್ರಿಯಲ್ಲಿ ಬರಬೇಕು, ಇನ್ನೊಬ್ಬರು ಮೇಲೆ ಬರಬೇಕೆನ್ನುವಂಥದ್ದೇ ನಿಮ್ಮ ಥಾಟ್ ಆಗಿರಬೇಕು. ನೀವು ಹಾಗೆ ಇರಬೇಕು. ಅನೇಕರಿಗೆ ಹೇಗಂದ್ರೆ, ನಾವು ಹೇಳಬೇಕು, ಅವ್ನು ಕೇಳಬೇಕು, ಹಾಗೆ ಇರಬೇಕು, ಕಡೆಯ ತನಕ ಹಾಗೆ ಇರಬೇಕು. ನಾನು ಹೇಳುವುದನ್ನು ನೀನು ಕೇಳುವುದಿಲ್ವಾ? ಲೀಡರ್ಶಿಪ್ ಬೇರೆ. ಮತ್ತೆ ಹೇಳುತ್ತೇನೆ, ಲೀಡ್ ಮಾಡುವವರು ಹೇಳುವುದನ್ನು ನಾವು ಕೇಳಬೇಕು. ಆದರೆ ನಮಗೆ ಎಂಥ ಭಾವನೆ ಇರಬೇಕು ಅಂದ್ರೆ, ನಮಗೂ ಕೆಳಗೆ ಇರುವಂತವರು ಮೇಲೆ ಬರಬೇಕು, ಮುಂದಿನ ಹಂತಕ್ಕೆ ಬರಬೇಕೆನ್ನುವಂತ ಥಾಟ್ ಇರಬೇಕು. ನೀವು ಸುಮ್ಮನೆ ಅಂದುಕೊಂಡಿದ್ದೀರಾ ಆತ್ಮೀಕ ಜೀವಿತ ಎಂಬುದಾಗಿ. ಕರ್ತನು ಹೃದಯವನ್ನು ನೋಡುತ್ತಾರೆ ಎಂಬುದಾಗಿದೆ ಅಲ್ವಾ? ಅವರು ಸುಮ್ಮನೆ ಹೃದಯವನ್ನು ನೋಡುವುದಿಲ್ಲ, ನಿಮ್ಮ ಒಳಗೆ ಇರುವಂತ ಭಾವನೆಗಳನ್ನು ಅವರು ನೋಡುತ್ತಾರೆ. ಅದಕ್ಕೆ ತಕ್ಕ ಹಾಗೆ ದೇವರು ನಿಮಗೆ ಉತ್ತರ ಕೊಡುತ್ತಾರೆ. ಅದಕ್ಕೆ ತಕ್ಕ ಹಾಗೆ ದೇವರು ನಿಮಗೆ ಆನ್ಸರ್ ಮಾಡುತ್ತಾರೆ. ಏನೋ ಅವರು ಕಂಡು ಕಾಣದೇ ಇದ್ದಾರೆ ಎಂಬುದಾಗೆಲ್ಲ ಅಂದುಕೊಳ್ಳಬೇಡಿ. ಒಂದೊಂದು ಸೆಲೆಕ್ಷನ್ ಹಿಂದೆಯೂ, ಒಂದೊಂದರ ಹಿಂದೆಯೂ ಕೂಡ ನಾನು ಕರ್ತನ ಕಡೆಗೆ ಬಂದು ರಕ್ಷಣೆ ಹೊಂದಿ ಈಗ 33 ವರ್ಷ ಆಗಿದೆ. ಈ 33 ವರ್ಷದಲ್ಲಿ ಅನೇಕ ಸೇವಕರೊಂದಿಗೆ, ವಿಶ್ವಾಸಿಗಳೊಂದಿಗೆ ಪಳಗುವುದಕ್ಕೆ ಅವಕಾಶ ಸಿಕ್ಕಿತು. ಆಗ ಅವರನ್ನು ದೇವರು ನಡೆಸಿದಂತ ವಿಧಾನ, ಯಾರ್ಯಾರನ್ನು ಹೇಗೆ ನಡೆಸಿದರು ಎಂಬುದಾಗಿ ಜೊತೆ ನಿಂತು ನೋಡುವುದು. ಕೆಲವು ವ್ಯಕ್ತಿಗಳನ್ನು ನೋಡುವುದಾದರೆ ಸೇವಕರೊಂದಿಗೆ ಇರುತ್ತಾರೆ. ಸೇವಕರ ಹತ್ರ ಒಳ್ಳೆಯ ಹೆಸರು ಪಡೆಯುವುದಕ್ಕಾಗಿ ಆ ಸೇವಕರ ಮುಂದೆ ಅವರನ್ನು ಹೊಗಳಿ ಮಾತನಾಡುವುದು ಮಾತ್ರವಲ್ಲದೆ ಬೇರೆಯವರ ಕುರಿತು ತಪ್ಪಾಗಿ ಹೇಳುತ್ತಾರೆ. ಅಂಥವರನ್ನು ನಾನು ನೋಡಿದ್ದೇನೆ. ಕಡೆಯದಾಗಿ ಯಾರ ಕುರಿತು ಇವರು ತಪ್ಪಾಗಿ ಹೇಳಿದ್ರಲ್ವಾ, ಅವರು ಉನ್ನತಕ್ಕೆ ಬರುತ್ತಾರೆ. ದೇವರು ಅವರನ್ನು ಉಪಯೋಗಿಸುತ್ತಾರೆ. ಯಾರು ತಪ್ಪಾಗಿ ಹೇಳಿದ್ರಲ್ವಾ, ಅವರು ಕಾಣದೆ ಹೋಗುತ್ತಾರೆ. ಇವರೇನು ಅಂದುಕೊಳ್ಳುತ್ತಾರೆ? ಸೇವಕರ ಹತ್ರ ಒಳ್ಳೆ ಹೆಸರು ತೆಗೆದುಕೊಳ್ಬೇಕೆಂದು. ನಾನು ನಿಮಗೆ ಹೇಳುತ್ತೇನೆ, ದೇವರ ಹತ್ರ ಒಳ್ಳೆ ಹೆಸರು ಪಡೆಯಿರಿ, ಅದೇ ನಿಮಗೆ ಕಡೆಯ ತನಕ ಒಳ್ಳೆಯದು. ನೀವು ಕರ್ತನ ಬಳಿಯಲ್ಲಿ ಒಳ್ಳೆ ಹೆಸರು ಪಡೆದರೆ ಸೇವಕರ ಹತ್ರ ಒಳ್ಳೆ ಹೆಸರು ತಾನಾಗಿ ಬರುತ್ತದೆ. ಒಂದು ವೇಳೆ ನೀವು ದೇವರ ಹತ್ರ ಒಳ್ಳೆ ಹೆಸರು ಪಡೆದು ಸೇವಕರ ಹತ್ರ ಒಳ್ಳೆ ಹೆಸರು ಪಡೆಯದೇ ಇದ್ರೂ ಸಮಸ್ಯೆ ಇಲ್ಲ. ಹೆಚ್ಚಿಸುವವರು ಕರ್ತನು. ಇಂದು ಅನೇಕರ ಥಾಟ್ ಏನಾಗಿದೆ? ಎಲ್ಲರ ಹತ್ರ ಒಳ್ಳೆ ಹೆಸರು ಪಡೆಯಬೇಕು, ಅವ್ರ ಹತ್ರ ಒಳ್ಳೆ ಹೆಸರು ಪಡೆಯಬೇಕು, ಮೇಲೆ ಇರುವವರ ಹತ್ರ ಒಳ್ಳೆ ಹೆಸರು ಪಡೆಯಬೇಕು. ನೀವು ಯಾರ ಹತ್ರನೂ ಒಳ್ಳೆ ಹೆಸರು ಪಡೆಯೋ ಅವಶ್ಯಕತೆ ಇಲ್ಲ. ಅದು ಪ್ರಯೋಜನವೇ ಇಲ್ಲ. ನಿನ್ನನ್ನು ಹೊಗಳುವವರು ಹೊಗಳುತ್ತಾರೆ, ಅದು ಬೇರೆ ವಿಷಯ. ಆದರೆ ನೀವು ಕರ್ತನ ಮುಂಭಾಗದಲ್ಲಿ ಅವ್ರ ಹೃದಯವನ್ನು ನೋಡುತ್ತಾರೆ. ಮೋಶೆಯ ಹೃದಯವನ್ನು ನೋಡಿ ಅವರು ಹೇಳುತ್ತಾರೆ, ನನ್ನ ಮನೆಯಲ್ಲೆಲ್ಲ ಅವನು ನಂಬಿಗಸ್ತನು. ಯೋಚನೆ ಮಾಡಿ ನೋಡಿ, ಅರಮನೆಯ ಜೀವಿತಕ್ಕಿಂತಲೂ ಮರುಭೂಮಿಯ ಜೀವಿತವನ್ನು ಸೆಲೆಕ್ಟ್ ಮಾಡಿದ್ರಂತೆ. ನಾವು ಹೇಗೆ ಅಂದರೆ ಮರುಭೂಮಿಯ ಜೀವಿತಕ್ಕಿಂತ ಅರಮನೆಯ ಜೀವಿತವನ್ನೇ ಸೆಲೆಕ್ಟ್ ಮಾಡುತ್ತೇವೆ ಯೇಸುವಿನ ನಾಮದಲ್ಲಿ. ಅದೇ ಇಂಪಾರ್ಟೆಂಟ್. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ದೇವರು ಆಶೀರ್ವದಿಸಿದ್ದಾರೆ. ಏನಪ್ಪ ಆಶೀರ್ವದಿಸಿದ್ದಾರೆ? ಒಂದು 3 ಬೆಡ್ರೂಮು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಅಲ್ಲಪ್ಪ, ಇದನ್ನು ಬಿಟ್ಟು ಒಂದು ಕಾಡಿಗೋ ಬೆಟ್ಟಕ್ಕೋ ಹೋಗು. ಪ್ರೈಸ್ ದ ಲಾರ್ಡ್, ದೆವ್ವ ಮಾತಾಡುತ್ತಲೇ ಇದೆ.
ಅರಣ್ಯಕ್ಕೆ ಹೋಗು ಹೋಗು ಅಂತ ದೆವ್ವ ನನ್ನ ಕಿವಿಯಲ್ಲಿ ಏನ್ ಮಾಡುತ್ತಿದೆ? ಮಾತಾಡುತ್ತಲೇ ಇದೆ. ನಾನು ನಿಮ್ಗೆ ಹೇಳುತ್ತೇನೆ, ಲೋಕವನ್ನು ನಿರಾಕರಿಸಬೇಕು ಎಂದಿದೆ ಅಲ್ವಾ? ಅದೇ ನಿಮ್ಮ ನಂಬಿಗಸ್ತಿಕೆಗೆ ಮೊದಲನೇ ಸಾಕ್ಷಿ. ಯಾತಕ್ಕಾಗಿ ನಿರಾಕರಿಸುತ್ತೀರಾ? ದೇವರಿಗೋಸ್ಕರ ನಿರಾಕರಿಸುತ್ತೇನೆ. ಕ್ರಿಸ್ತನಿಗೋಸ್ಕರ ಒಂದು ಕಷ್ಟವನ್ನು ಪಡುವುದಿಲ್ಲ. ಕ್ರಿಸ್ತನಿಗೋಸ್ಕರ ಯಾವ ಕಷ್ಟವನ್ನು ಪಡಬಾರದು. ಇನ್ನು ಹೇಳಬೇಕಂದ್ರೆ ಆಶೀರ್ವಾದವಾಗಿರುವಂತದ್ದೇ ಕ್ರೈಸ್ತತ್ವಕ್ಕೆ ಗುರುತು ಅಂತ ಅಂದುಕೊಂಡಿದ್ದೇವೆ ನಾವು. ನಾವು ಆಶೀರ್ವಾದವಾಗಿರುವಂತದನ್ನು ನೋಡಿದ್ರೆ ತಾನೇ ರೀ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಪೇತ್ರನು ಪೌಲನು ಪಟ್ಟಿದ್ದೇನು? ಸ್ತೆಫಾನನು ಪಟ್ಟಿದ್ದು ಏನು? ಇದುವೇ ಮೋಶೆಯ ನಂಬಿಗಸ್ತಿಕೆ. ನಿಮಗೆ ಕರ್ತನು ಕೊಟ್ಟಿರುವಂತದ್ದನ್ನು ನಾನು ತಪ್ಪಾಗಿ ಹೇಳುತ್ತಿಲ್ಲ, ಆದರೆ ಬಿಡುವುದಕ್ಕೆ ರೆಡಿಯಾಗಿದ್ದೇವಾ ಎನ್ನುವಂಥದ್ದೇ ಪ್ರಶ್ನೆ. ಕೆಲವರನ್ನು ನೋಡಿ ಬಿಟ್ಟು ಸೇವೆಗೆ ಬಾ ಅಂದ್ರೆ ಪ್ರಾರ್ಥನೆ ಮಾಡುತ್ತೇನೆ ಅಂತ ಹೇಳ್ತಾರೆ. ಪ್ರಾರ್ಥನೆ ಮಾಡುತ್ತೇನೆ. ಏನ್ ಪ್ರಾರ್ಥನೆ ಮಾಡುತ್ತೀಯಾ? ದೇವರು ಸೇವೆಗೆ ಕರೆದಿದ್ದಾರೆ, ಸರಿ, ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಎಷ್ಟು ವರ್ಷದಿಂದ? 15 ವರ್ಷದಿಂದ. ಯಾಕೆ ಪ್ರಾರ್ಥಿಸುತ್ತಾ ಇದ್ದೀರಾ? ಮನೆಯೆಲ್ಲ ಬಿಟ್ಟು ಬರೋಕೆ ಹೇಳಿದ್ದಾರೆ, ಮಾರಿ ಬಡವರಿಗೆ ಕೊಡುವುದಕ್ಕೆ ಹೇಳಿದ್ದಾರೆ. ಅದು ಕಷ್ಟ. ಪ್ರೈಸ್ ದ ಲಾರ್ಡ್. ಅದೇ ಈ ರೀತಿ ಹೇಳಿ ನೋಡಿ, ನಿಮಗೆ ದೇವರು ಹೊರದೇಶದಲ್ಲಿ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ, ಅಲ್ಲಿ ಸೇವೆಯೂ ಇದೆ, ತಿಂಗಳಿಗೆ 2 ಲಕ್ಷ ಸಂಬಳ, ಅಲ್ಲಿ ನಿಮಗೆ ಮನೆ ಕೊಡುತ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಕರ್ತನು ನಾನು ಪಟ್ಟಂತ ಕಷ್ಟಕ್ಕೆ ಬಾಗಿಲು ತೆರೆದಿದ್ದಾರೆ. ಇವರೆಲ್ಲ ಕ್ರಿಸ್ತನಿಗೋಸ್ಕರ ಯಾವ ಪಾಡನ್ನು ಅನುಭವಿಸುವುದಿಲ್ಲ. ಬಾಳುವಾಗ ಸಂತೋಷವಾಗಿ ಬಾಳಬೇಕು, ಸಾಯುವಾಗ ಸಂತೋಷವಾಗಿ ಸಾಯಬೇಕು, ಸತ್ತ ನಂತರವಾಗಿಯೂ ಪರಲೋಕದಲ್ಲಿ ಸಂತೋಷವಾಗಿರ್ಬೇಕು. ಹೀಗೇ ಇರ್ಬೇಕಂತೆ. ಆದರೆ ಕೂರುವಾಗ ಪೌಲನ ಜೊತೆ ಹೋಗಿ ಕೂರ್ಬೇಕಂತೆ. ಅವನು ಎದ್ದು ನಿಂತು ಸಾಕ್ಷಿ ಹೇಳುತ್ತಾನೆ, ಕ್ರಿಸ್ತನಿಗೋಸ್ಕರ ಪಟ್ಟಣದಲ್ಲೆಲ್ಲ ಒಡಿಸಿಕೊಂಡೆ. ಇವರು ಕ್ರಿಸ್ತನಿಗೋಸ್ಕರ ಒಂದೊಂದು ಹೋಟೆಲಲ್ಲೂ ತಿಂದು ಮಲಗದೆ. ಏನೋ ಹೇಳುತ್ತೀಯ? ಏನ್ ಸಾಕ್ಷಿ ಇದು? ಪೌಲನೇ ಹೇಳುತ್ತಾರೆ, ನನ್ನ ಕಿವಿಯಲ್ಲಿ ಬೇರೆ ತರ ಕೇಳಿಸ್ತಾ ಇದೆ. ಏನ್ ಹೇಳಿದೆ ನೀನು? ಇದೇ ಸತ್ಯ. ಹೋಗಿ ಅಲ್ಲಿ ಕೂತುಕೊಂಡು ಮೊದಲನೆಯ ಶತಮಾನದಿಂದ ಅಷ್ಟೊಂದು ಭಕ್ತರು ಕೂಡ ಸಾಲಾಗಿ ಕೂತುಕೊಂಡು, ಒಂದು ವೇಳೆ ಈ ರೀತಿ ನಡೆಯುವುದಿಲ್ಲ, ನಡೆದ್ರೆ ಹೇಳುತ್ತೇನೆ, ಅಷ್ಟೊಂದು ಭಕ್ತರು ಕೂಡ ಸಾಕ್ಷಿ ಹೇಳುವುದಕ್ಕೆ ಆರಂಭಿಸಿ ಒಬ್ಬೊಬ್ಬ ಅಪೋಸ್ತಲನು, ಒಬ್ಬೊಬ್ಬ ಸೇವಕರು, ಮಿಷನರಿ ಸಾಕ್ಷಿಯನ್ನು ಹೇಳುತ್ತಿರುವಾಗ ನಾವೇನು ಸಾಕ್ಷಿ ಹೇಳುತ್ತೇವೆ? ಚೆನ್ನಾಗಿ ಗಮನಿಸಿರಿ. ಪಾಡುಗಳು ಇಲ್ಲದೆ ಆಶೀರ್ವಾದ ಇಲ್ಲ. ಇದೇ ರೀತಿಯಾಗಿ ವಾಕ್ಯ ಹೇಳುತ್ತದೆ. ಪರಲೋಕದಲ್ಲಿರುವಂತ ಎಲ್ಲರನ್ನೂ ಕೂಡ ನೋಡಿ ವಾಕ್ಯ ಹೇಳುತ್ತದೆ, ಅವರು ಉಪದ್ರವಗಳ ನಡುವೆಯಿಂದ ಬಂದವರು ಎಂಬುದಾಗಿ ಹೇಳುತ್ತದೆ. ಕ್ರಿಸ್ತನ ನಿಮಿತ್ತ ಪಾಡನ್ನು ಅನುಭವಿಸಿದವರು ಸ್ವಲ್ಪ ಜನವೂ ಇಲ್ಲ. ಒಂದು ದಿನ ಕೆಲಸವನ್ನು ಬಿಟ್ಟು ಬಾ ಅಂದ್ರೆ, ಒಂದು ದಿನ ಕೆಲಸಕ್ಕೆ ಹೋಗ್ಲಿಲ್ಲ ಅಂದ್ರೆ 2,000 ಹೋಗುತ್ತದಲ್ಲ, 3,000 ಹೋಗುತ್ತದಲ್ಲ. ಇವ್ರು ಹೇಗೆ ಜೀವವನ್ನು ಕೊಡುತ್ತಾರೆ ದೇವರಿಗೋಸ್ಕರ? ಆಮೇಲೆ ಮೋಶೆಯೊಂದಿಗೆ ಮುಖಾಮುಖಿಯಾಗಿ ಮಾತನಾಡಿದಾಗೆ ನನ್ನೊಂದಿಗೂ ಕೂಡ ಮೋಶೆಯ ಸಂಗಡ ಇದ್ದಾಗೆ ನಿನ್ನ ಸಂಗಡಲ್ಲಿ ಇರುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಹೇಗಿರುತ್ತಾರೆ? ಅವನು ಎಲ್ಲವನ್ನೂ ಕೂಡ ಬಿಟ್ಟು ಬಂದ, ಅವನೊಂದಿಗೆ ಇದ್ದದ್ದು ನ್ಯಾಯ. ನೀನೇನನ್ನು ಬಿಟ್ಟಿಲ್ವಲ್ಲ, ಹೇಗೆ ನಮ್ಮೊಂದಿಗೆ ಇರುತ್ತಾರೆ? ಇವತ್ತು ಸಭೆ ಆಗಿರುವಂಥದ್ದು ಒಂದು ಸೊಫಿಸ್ಟಿಕೇಟೆಡ್ ಲೈಫ್ನೊಳಗೆ ಬಂದಿದೆ. ಈ ಲೈಫ್ ಸ್ಟೈಲ್ ಸರಿ ಎನ್ನುವಂಥ ಹಂತಕ್ಕೂ ಬಂದಿದೆ. ಇದನ್ನು ಬಿಟ್ಟು ಆಚೆ ಬರುವುದಕ್ಕೂ ಸಭೆಗೆ ಮನಸ್ಸಿಲ್ಲ. ಆದರೆ ಸಭೆಗೆ ಬೈಬಲ್ನಲ್ಲಿರುವಂತ ಎಲ್ಲ ಆಶೀರ್ವಾದವೂ ಬೇಕು. ಯಾವ ಆಶೀರ್ವಾದ? ಮೋಶೆಗೆ ಕೊಟ್ಟಿದ್ದು ಬೇಕು, ಯೆಹೋಶುವನಿಗೆ ಕೊಟ್ಟಿದ್ದು ಬೇಕು. ಅಬ್ರಹಾಮನ ಆಶೀರ್ವಾದವು ಅನ್ಯ ಜನರಾದ ನಮಗೆ. ಅಬ್ರಹಾಮನ ಆಶೀರ್ವಾದ ಬಂತು, ಅವನು ಪರದೇಶಿಯಾಗಿ ಪ್ರವಾಸಿಯಾಗಿ ಇದ್ದನು. ನೀವು ಹಾಗೆ ಇರ್ರಿ, ಪರದೇಶಿ ಹಾಗೆ ಗೂಡಾರಗಳಲ್ಲಿ ವಾಸವಾಗಿದ್ದ ಹಾಗೆ ಇರ್ರಿ. ಆದರೆ ಆ ಆಶೀರ್ವಾದ ಮಾತ್ರ ಬೇಕು. ಇದು ಯಾವ ಕಾನ್ಸೆಪ್ಟ್ ಅಂತಾನೆ ಅರ್ಥ ಆಗ್ತಿಲ್ಲ. ಫಿಲ್ಟರ್ ಮಾಡಿ ಬರೀ ಬ್ಲೆಸ್ಸಿಂಗ್ ಮಾತ್ರ ಬೇಕು, ಅದನ್ನು ಹೊರತುಪಡಿಸಿ ಅವ್ರು ಅನುಭವಿಸಿದಂಥದ್ದು ಯಾವುದು ಬೇಡ ಅಂದ್ರೆ ಇದು ಹೇಗಿದೆ ಯೋಚನೆ ಮಾಡಿ ನೋಡಿ. ಇವತ್ತು ನೀವು ಕಷ್ಟಪಟ್ಟು ಒಂದು 5-10 ಲಕ್ಷ ಸೇರಿಸಿ ಮನೆಯನ್ನು ಕಟ್ಟಿಕೊಟ್ಟರೆ, ಮಗ ನೀವು ಬೇಡ ಮನೆ ಮಾತ್ರ ಕೊಟ್ರೆ ಸಾಕು ಅಂದ್ರೆ ಒಪ್ಕೊಳ್ತೀರಾ ನೀವು? ನಿಮ್ಮ ಮಕ್ಕಳನ್ನು ನೀವು ಬೆಳೆಸುತ್ತೀರಾ? ಕಷ್ಟಪಟ್ಟು ಮಳೆಯಲ್ಲಿ ಗಾಳಿಯಲ್ಲಿ ಕೆಲಸ ಮಾಡಿ ಚೆನ್ನಾಗಿ ಆಶೀರ್ವಾದವನ್ನು ತಂದು ಕೊಡುತ್ತೀರಾ? ಮಗ ಹೇಳುತ್ತಾನೆ ಅಥವಾ ಮಗಳು ಹೇಳುತ್ತಾಳೆ, ಈ ಆಶೀರ್ವಾದ ಸಾಕು, ನೀವು ನಮಗೆ ಬೇಡ. ನಾವು ಕಷ್ಟಪಟ್ಟಿದ್ರಿಂದಲೇ ಇದು ನಿಮಗೆ ಸಿಕ್ಕಿತು. ಅಪ್ಪ ಅಮ್ಮ ಬೇಡ, ನೀವು ಅದನ್ನು ನೋಡಿ ಏನ್ ಹೇಳ್ತೀರಾ? ಕನಿಕರ ದಯೆ ಇಲ್ಲದೆ ಇರುವಂತವ್ರು ಅಪ್ಪ ಅಮ್ಮನನ್ನು ಆಚೆ ಕಳಿಸಿದ್ದಾರೆ, ಮನೆ ಮಾತ್ರ ತಗೊಂಡ್ರು, ಆ ರೀತಿ ಹೇಳ್ತೀರಾ ಇಲ್ವಾ? ಹಾಗಾದ್ರೆ ಪಾಡುಗಳೇ ಬೇಡ, ಬರೀ ಆಶೀರ್ವಾದವೇ ಸಾಕು ಅಂದ್ರೆ ಇದು ಯಾವ ಕಾನ್ಸೆಪ್ಟು? ಕ್ರಿಸ್ತನಿಗೋಸ್ಕರವಾಗಿ ಏನನ್ನಾದ್ರೂ ನಾವು ಮಾಡಿದರೆ ಮಾತ್ರವೇ ಕ್ರಿಸ್ತನ ಆಶೀರ್ವಾದವೂ ಕೂಡ ಬರುತ್ತದೆ. ಇವತ್ತು ಮೋಶೆ ಪಡೆದಂತ ಸಾಕ್ಷಿ ಸಭೆ ಪಡೆಯಬೇಕು, ದೇವರಿಂದ ಪಡೆಯಬೇಕು. ಅದನ್ನು ದೇವರ ಹತ್ರ ಕೇಳಬೇಕು. ನಾನು ಏನ್ ಮಾಡಬೇಕು ದೇವರೇ ಅಂತ ಕೇಳಬೇಕು. ಈಗ ನೋಡಿ, ಮೋಶೆಗೆ ಎಲ್ಲಾದ್ರೂ ಒಂದು ಕಡೆ ಆದ್ರೂ ದೇವರು ಐಗುಪ್ತಿಯನ್ನು ಬಿಟ್ಟು ಬಾ ಅಂತ ಹೇಳಿದ್ದಾರಂತ ಇದೆಯಾ ನೋಡಿ. ಕರ್ತನು ಮೊದಲು ಎಲ್ಲಿ ಸಂಧಿಸಿದ್ರು? ಮೋಶೆಯನ್ನು ಮೊದಲು ಎಲ್ಲಿ ಸಂಧಿಸಿದ್ದು? ಹೋರೆ ಬೆಟ್ಟದಲ್ಲಿ, ಮಿದ್ಯಾನ್ ದೇಶದಲ್ಲಿ ಅವನು ಕುರಿ ಮೇಯಿಸುತ್ತಾ ಇರುವಾಗ ದೇವರು ಸಂಧಿಸಿದ್ರು. ಕರೆಕ್ಟ್ ತಾನೆ? ಅದಕ್ಕೂ ಮುನ್ನ 40 ವರ್ಷ ಇದ್ನಲ್ಲ, ಎಲ್ಲಾದ್ರೂ ಸಂಧಿಸಿದ್ರು ಎಂಬುದಾಗಿದೆಯಾ? ಆ 40 ವರ್ಷದಲ್ಲಿ. ಆದರೆ ಈ ವಾಕ್ಯ ಇದೆಯಲ್ಲ, ಇಬ್ರಿಯ 11ನೇ ಅಧ್ಯಾಯ 23-24ನೇ ವಾಕ್ಯ, ಅವನು ಐಗುಪ್ತದಲ್ಲಿ ಇದ್ದಾಗಲೇ ನಡೆದದ್ದು ಎಂದು ಇದೆ. ಹಾಗೆ ತಾನೇ ಇದೆ. ಮೋಶೆಯು ನಂಬಿಕೆಯಲ್ಲಿ ದೊಡ್ಡವನಾದಾಗ ಫರೋಹನನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದನ್ನು ಬೇಡ ಎಂದು ತ್ಯಜಿಸಿ ಅನಿತ್ಯವಾದ ಪಾಪ ಸಂತೋಷವನ್ನು ಅನುಭವಿಸುವುದಕ್ಕಿಂತಲೂ, ಚೆನ್ನಾಗಿ ಗಮನಿಸಿರಿ, ಇದೆಲ್ಲ ಅವನು ಐಗುಪ್ತದಲ್ಲಿ ಇದ್ದಾಗ ದೇವರು ಅವನಿಗೆ ಹೇಳಲೇ ಇಲ್ಲ. ಅವನು ನಂಬಿಕೆಯಲ್ಲಿ ದೊಡ್ಡವನಾಗುವಾಗ ಅವನಿಗೆ ಗೊತ್ತಾಗುತ್ತದೆ, ಐಗುಪ್ತ್ಯ ಅಲ್ಲ, ನಮ್ಮ ಗುರಿ ಕಾನಾನ್. ಇಲ್ಲ ರೀ, ಕಾನಾನ್ ಅರಣ್ಯ.
ಹಾಗೆ ಇರ್ಲಿ ಬಿಡಿ. ಇಲ್ಲ, ನೀನು ಕಾನಾನ್ಗೆ ಹೋದ್ರೆ ಇಬ್ರಿಯನಾಗಿದ್ರೆ ದಾಸನಾಗಿರ್ಬೇಕು, ಇರ್ಲಿ ಬಿಡಿ. ಆಗ ಅರಮನೆಯಲ್ಲಿರುವಂತ ಯಾವ ಆಶೀರ್ವಾದವೂ ಸಿಗುವುದಿಲ್ಲ, ಪರವಾಗಿಲ್ಲ. ನೀನು ಅಲ್ಲಿ ಹೋದ್ರೆ ಸ್ವಲ್ಪ ಕಷ್ಟವನ್ನು ಅನುಭವಿಸಬೇಕು, ಇರ್ಲಿ ಬಿಡಿ. ಯಾಕೆ? ನನ್ನ ಅಚೀವ್ಮೆಂಟ್ ಕಾನಾನ್ ಮಾತ್ರ. ಮುಂದೆ ಬರುವಂತ ಫಲವನ್ನು ಉದ್ದೇಶಿಸಿ. ಹಾಗಾದ್ರೆ ಯಾವುದನ್ನು ಬಿಡದೆ ಇದನ್ನು ಇಟ್ಟುಕೊಳ್ಳುತ್ತೇನೆ, ಅದೂ ಬೇಕು. ಆ ಆಶೀರ್ವಾದವೂ ಬೇಕು, ಇದನ್ನು ಇಟ್ಟುಕೊಳ್ಳುತ್ತೇನೆ. ಒಂದು, ಕರ್ತನು ದೇವರಾಗಿದ್ದರೆ ಕರ್ತನ ಬಳಿಗೆ ಬನ್ನಿ. ಬಾಳನು ದೇವರಾಗಿದ್ದರೆ ಬಾಳನ ಬಳಿಗೆ ಹೋಗಿ. ನಿಮಗೆ ಹೇಳಬೇಕಾದ ಉಪದೇಶವನ್ನು ನಾನು ಹೇಳಿದ್ದೇನೆ. ಅದನ್ನು ಕೈಗೊಳ್ಳುವಂಥದ್ದು ಕೈಗೊಳ್ಳದೇ ಇರುವಂಥದ್ದು ನಿಮ್ಮ ಕೈಲಿದೆ. ಯಾಕಂದ್ರೆ ಸತ್ಯವನ್ನು ಹೇಳದೇ ಇದ್ದರೆ ನನಗೆ ಅಯ್ಯೋ, ಸತ್ಯವನ್ನು ಹೇಳದೇ ಇದ್ದರೆ ನನಗೆ ಅಯ್ಯೋ. ಮಾಡುವುದು ಮಾಡದೇ ಇರುವಂಥದ್ದು ನಿಮಗೂ ದೇವರಿಗೂ ಬಿಟ್ಟಿದ್ದು. ಆದರೆ ಒಂದು ಮಾತ್ರ ಸತ್ಯ, ಕರ್ತನು ನಿಮ್ಮನ್ನು ಕರೆದಿರುವುದರಿಂದಲೇ ಈ ಸತ್ಯವು ನಿಮಗೆ ಮಾತನಾಡುತ್ತಿದ್ದಾರೆ. ಇಲ್ಲ ಅಂದ್ರೆ ನಿಮಗೆ ಪ್ರಕಟಣೆ ಬರುವುದಿಲ್ಲ, ನಿಮಗೆ ಹೇಳಬೇಕೆನ್ನುವಂತ ಅವಶ್ಯಕತೆ ಇರ್ತಿರ್ಲಿಲ್ಲ. ಯಾಕೆ ದೇವರು ನಿಮಗೆ ಹೇಳುತ್ತಿದ್ದಾರೆ ಅಂದ್ರೆ, ನಿಮ್ಮ ಕುರಿತಾಗಿ ತಂದೆಯ ಮುಂದೆ ಅವರು ಸಾಕ್ಷಿ ಕೊಡಬೇಕೆಂದು ಬಯಸುತ್ತಿದ್ದಾರೆ. ಮೋಶೆಯ ಕುರಿತು ಮಿರಿಯಾಮ್ ಆರೋನನ ಮುಂದೆ ತಾನೇ ಸಾಕ್ಷಿ ಕೊಟ್ರು. ಆದರೆ ನಿಮ್ಮ ನನ್ನ ಕುರಿತು ಭೂಮಿಯಲ್ಲಿ ಯಾರ ಮುಂದೆ ಕೊಡುತ್ತಾರೆ ಎನ್ನುವಂಥದ್ದು ಎರಡನೆಯದು. ಖಂಡಿತವಾಗಿ ವಾಕ್ಯ ಹೇಳುತ್ತದೆ, ನಮ್ಮ ನಾಮವನ್ನು ಎಲ್ಲಿ ಹೇಳುತ್ತಾರಂತೆ? ತಂದೆಯ ಮುಂಭಾಗದಲ್ಲಿ ನಿಮ್ಮ ನಾಮವನ್ನು ನಾನು ಹೇಳುತ್ತೇನೆ. ಆ ಸಾಕ್ಷಿಯನ್ನು ತಂದೆಯ ಮುಂದೆ ನೀವು ಪಡೆಯಬೇಕಂದ್ರೆ ಇದನ್ನು ಮಾಡದೆ ನೀವು ಅದನ್ನು ಪಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಇದುವೇ ದೇವರು ನಿಮಗೂ ನನಗೂ ನೇಮಿಸಿರುವ ಬಹಳ ಮುಖ್ಯವಾದ ಆಶೀರ್ವಾದ. ಆ ಆಶೀರ್ವಾದವನ್ನು ಸ್ವತಂತ್ರಿಸಿಕೊಳ್ಳಬೇಕಂದ್ರೆ ನೀವು ಕೆಲವು ಕಾರ್ಯಗಳನ್ನು ಬಿಡಲೇಬೇಕು. ಅದನ್ನು ಬಿಡುವುದಾದರೆ ದೇವರು ನಿಮ್ಮನ್ನು ತೆಗೆದು ಉಪಯೋಗಿಸುತ್ತಾರೆ. ನಿಮ್ಮ ಕುರಿತು ತಂದೆಯ ಮುಂಭಾಗದಲ್ಲಿ ಸಾಕ್ಷಿಯನ್ನು ಕೊಡುತ್ತಾರೆ, ಇವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಹಾಲೆಲೂಯ. ನಾವು ಪ್ರಾರ್ಥಿಸೋಣ, ಎಲ್ಲರೂ ಕೂಡ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲೋಣವ. ಕರ್ತನು ನಮ್ಮ ಕುರಿತಾಗಿ ವೈರಾಗ್ಯವನ್ನು ತೋರಿಸುವಂತ ಜೀವಿತವನ್ನು ನಮ್ಮಿಂದ ಜೀವಿಸುವುದಕ್ಕೆ ಸಾಧ್ಯವಾ? ಅವರ ಮುಂಭಾಗದಲ್ಲಿ, ಅವರ ವಾಕ್ಯದಲ್ಲಿ, ಅವರ ಮುಂಭಾಗದಲ್ಲಿ ಎಲ್ಲೋ ಯಾರೋ ಇಬ್ಬರು ಮಾತನಾಡುವಾಗ ದೇವರು ಕೋಪಗೊಂಡವರಾಗಿ, ಅದನ್ನೇ ದೇವರು ನಿಮಗೂ ನನಗೂ ಮಾಡಬೇಕು. ಇದೇ ಮೋಶೆಯ ಮುಂದೆ, ಎಲಿಯನ ಮುಂದೆ ದೇವರು ಯೇಸುವಿನ ಕುರಿತಾಗಿ ಸಾಕ್ಷಿ ಕೊಡುತ್ತಾರೆ, ಈತನು ನನಗೆ ಪ್ರಿಯನಾಗಿರುವ ಮಗನು. ಇದೇ ಮೋಶೆಯ ಕುರಿತಾಗಿ ಮಿರಿಯಾಮ್ ಹಾಗೂ ಆರೋನನಿಗೆ ದೇವರು ಸಾಕ್ಷಿ ಕೊಡುತ್ತಾರೆ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಯೋಚನೆ ಮಾಡಿ ನೋಡಿ, ಧರ್ಮಶಾಸ್ತ್ರ ಕಾಲದಲ್ಲಿ ಒಬ್ಬ ಒಳ್ಳೆಯ ಮನುಷ್ಯನ ಕುರಿತಾಗಿ ಇಬ್ಬರ ಮುಂದೆ ದೇವರು ಸಾಕ್ಷಿ ಕೊಡುತ್ತಾರೆ. ಅದೇ ಮೋಶೆಯ ಮುಂದೆ ಯೇಸುವಿನ ಕುರಿತಾಗಿ ಸಾಕ್ಷಿ ಕೊಡುತ್ತಾರೆ. ಈಗ ಯೇಸು ನಿಮ್ಮ ನನ್ನ ಕುರಿತಾಗಿ ಪರಲೋಕದಲ್ಲಿ ತಂದೆಯ ಮುಂದೆ ಸಾಕ್ಷಿ ಕೊಡಬೇಕು. ಆ ಸಾಕ್ಷಿ ಹೇಗಿರುತ್ತದೆ? ಆ ಸಾಕ್ಷಿ ನಮ್ಮ ಕುರಿತಾಗಿ ಇರುತ್ತದ? ನಾನು ಯಾವಾಗಲೂ ಹೇಳುತ್ತೇನೆ, ಸಾರಾ ನವರೋಜಿಯಮ್ಮ ಹೇಳುತ್ತಾರೆ, ಪಾರಿವಾಳದ ಹಾಗೆ ಹಾರುತ್ತಾ ಹಾಡಿ ಒಂದು ದಿನ ನಾನು ವಿಶ್ರಮಿಸುತ್ತೇನೆ. ಪರಲೋಕದ ದ್ವಾರ, ಪರಮ ಚಿಯೋನ್ ನನ್ನನ್ನು ಬರಮಾಡಿಕೊಳ್ಳುತ್ತದೆ. ಆ ತಾಯಿಯ ದರ್ಶನ ಇದೆ, ಇದೇ ಆ ತಾಯಿಯ ದರ್ಶನ. ನಾನು ಹಾರಿ ಹೋಗುತ್ತೇನೆ, ಪರಲೋಕವೇ ನನ್ನನ್ನು ಎದ್ದು ಬರಮಾಡಿಕೊಳ್ಳುತ್ತದೆ. ಯೋಚನೆ ಮಾಡಿ ನೋಡಿ, ಮೋಶೆ ಹೋಗುವಾಗ ಪರಲೋಕ ಹೇಗೆ ಬರಮಾಡಿಕೊಳ್ಳುತ್ತದೆ, ಎಲಿಯ ಹೋಗುವಾಗ ಹೇಗೆ ಬರಮಾಡಿಕೊಳ್ಳುತ್ತದೆ, ಆ ರೀತಿಯಾಗಿ ನಾವು ಹೋಗುವಾಗ ಬರಮಾಡಿಕೊಳ್ಳಬೇಕು. ಅಂತಹ ಆತ್ಮೀಕ ಜೀವಿತ ನಮಗೆ. ನಮ್ಮ ಬಲಹೀನತೆಯು ಕೆಲವು ಸಮಯದಲ್ಲಿ ನಾವು ಮೇಲೆ ಹೋಗದಂತೆ ನಮ್ಮ ಬಲಹೀನತೆ ನಮ್ಮನ್ನು ತಡೆಯುತ್ತದೆ. ನಮ್ಮ ಬಲಹೀನತೆ ಕೆಲವು ಸಮಯದಲ್ಲಿ ದೇವರು ನಮಗೆ ನೇಮಿಸಿರುವಂತಹ ಸ್ಥಳವನ್ನು ತಲುಪದೆ ನಮ್ಮನ್ನು ತಡ ಮಾಡುತ್ತದೆ. ದೇವರು ನಿಮ್ಮ ಹತ್ರ, ನನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡುತ್ತಿದ್ದಾರೆ, ಅದನ್ನು ಬಯಸುತ್ತಿದ್ದಾರೆ. ಆದ್ದರಿಂದಲೇ ಇದನ್ನು ಪ್ರಕಟಿಸುತ್ತಾ ಇದ್ದಾರೆ. ದೇವರ ಎದುರು ನೋಡುವಿಕೆ ಇದು. ಹೊಸ ಒಡಂಬಡಿಕೆಯ ಕುರಿತಾಗಿ ದೇವರ ಎದುರು ನೋಡುವಿಕೆ ಅದು. ನಮ್ಮ ಕುರಿತಾಗಿ ತಂದೆಯ ಮುಂದೆ ಸಾಕ್ಷಿ ಕೊಡಬೇಕು. ಪರಲೋಕದಲ್ಲಿ ಸಾಕ್ಷಿ ಕೊಡುವುದು ಉಂಟು ಎಂಬುದಾಗಿ ವಾಕ್ಯ ಹೇಳುತ್ತದೆ. ನಾವು ಪ್ರಾರ್ಥಿಸೋಣ. ಇನ್ನೂ ಪರಲೋಕ ಎದುರು ನೋಡುತ್ತಾ ಇರುವಂಥ ಯಾವುದೋ ನಮ್ಮಲ್ಲಿ ಒಂದು ಕಡಿಮೆ ಇದೆ. ಅದನ್ನೇ ಪರಲೋಕ ಎಕ್ಸ್ಪೆಕ್ಟ್ ಮಾಡುತ್ತಾ ಇದೆ. ದೇವರೇ, ನಾನು ಆ ಒಂದು ಹಂತಕ್ಕೆ ಬರಬೇಕು. ದೇವರೇ, ನಮ್ಮ ಪರವಾಗಿ ಮಾತನಾಡುವಂಥವ್ರು ನೀವೊಬ್ಬರೇ ದೇವರೇ. ಪರಲೋಕದಲ್ಲಿ ತಂದೆಯ ಮುಂದೆ ನಮ್ಮ ಪರವಾಗಿ ಮಾತನಾಡುತ್ತೀರಾ? ಆ ಶಬ್ದವನ್ನು ನಾವು ಕೇಳಬೇಕು ದೇವರೇ. ಆ ಶಬ್ದವನ್ನು ನಾವು ಕೇಳಬೇಕು. ಅಷ್ಟರ ಮಟ್ಟಿಗೆ ನಾವು ನಂಬಿಗಸ್ತರಾಗಿ ಮಾರ್ಪಡಬೇಕು ದೇವರೇ. ಒಪ್ಪಿಸಿಕೊಡೋಣವ ದೇವರ ಸಮ್ಮುಖದಲ್ಲಿ. ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವುದಕ್ಕೆ ಬಯಸುವವರು ಕರಗಳನ್ನು ದೇವರಿಗೆ ನೇರವಾಗಿ ಎತ್ತಿ. ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ನಮ್ಮ ದೇವರೇ, ಈ ದಿನದಲ್ಲಿ ನಿಮ್ಮ ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ಈ ವಾಕ್ಯವು ನಮ್ಮ ಜೀವಿತದಲ್ಲಿ 100ಕ್ಕೆ 100ರಷ್ಟು ಕ್ರಿಯೆ ಮಾಡಲಿ. 100ಕ್ಕೆ 100ರಷ್ಟು ಕ್ರಿಯೆ ಮಾಡಲಿ. ನೀವು ಬಯಸುವಂಥ ಹಂತಕ್ಕೆ ನಾವು ಬರಲು, ನೀವು ಹೇಳುವ ಪ್ರಕಾರ ನಾವು ಮಾಡಲು, ನಮಗೋಸ್ಕರವಾಗಿ ನೀವು ಮಾತನಾಡಲು, ನಮ್ಮ ಪರವಾಗಿ ನೀವು ಮಾತನಾಡಲು, ನಮ್ಮ ಕುರಿತು ಸಾಕ್ಷಿ ಕೊಡಲು ಕೃಪೆ ನೀಡಿರಿ ಅಪ್ಪ. ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ.
ನೀವು ಮಾತ್ರ ಮಹಿಮೆ ಹೊಂದಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.